ಸಂಜೆಯಿಂದಲೂ ಇದೊಂದು ಸುದ್ದಿ ಹರಿದಾಡ್ತಾ ಇದೆ. ಕೊಲೆ ಕೇಸ್ನಿಂದ ಪಾರಾಗುವ ಕಟ್ಟ ಕಡೆಯ ಪ್ರಯತ್ನವನ್ನು ಮಾಡಲಾಗಿತ್ತು. ಬೇರೆ ಇಬ್ಬರನ್ನ ಕರ್ಕೊಂಡೋಗಿ ಸರೆಂಡರ್ ಮಾಡಿಸಲಾಗಿತ್ತು. ಹಣಕಾಸಿನ ಜಗಳ ಇತ್ತು, ಕೊಂದು ಬಿಟ್ಟಿದ್ದೀವಿ, ತಪ್ಪಾಗಿದೆ ಅಂತ. ಎಂಟನೇ ತಾರೀಕು ಕಿಡ್ನಾಪ್ ಆಗತ್ತೆ. 9ನೇ ತಾರೀಕು ಬಾಡಿ ಸಿಗುತ್ತೆ. ಶನಿವಾರ ಕಿಡ್ನಾಪ್ ಆಗುತ್ತೆ, ಭಾನುವಾರ ಬಾಡಿ ಸಿಗುತ್ತೆ, ಸೋಮವಾರ ಹೋಗಿ ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗಿ ಹೇಳ್ತಾರೆ, ಈ ಕೊಲೆ ನಾವೇ ಮಾಡಿದ್ದು. ರೇಣುಕಾ ಸ್ವಾಮಿಗೂ ನಮಗೂ ದುಡ್ಡಿನ ವ್ಯವಹಾರ ಇತ್ತು, ಸಿಟ್ನಲ್ಲಿ ಕೊಂದು ಬಿಟ್ವಿ ಅಂತ. ಅವರ ಮೊಬೈಲ್ ಚೆಕ್ ಮಾಡಿದ್ರೆ ಕಂಟಿನ್ಯೂಸ್ ಕಾಲ್ಗಳ ದರ್ಶನ್ ಜೊತೆಗೆ, ಪುರ್ಸೊತ್ತಿಲ್ದೆ ಕಾಲ್ ಮಾಡಿರ್ತಾರೆ. ನಿಮ್ಮ ದುಡ್ಡಿನ ವ್ಯವಹಾರದಲ್ಲಿ ನೀವು ಬಡದಾಡ್ಕೊಳ್ತಿರುವಾಗ ಕನ್ನಡ ಚಿತ್ರರಂಗದ ಮೇರು ನಟ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ಗೆ ಯಾಕಪ್ಪ ಫೋನ್ ಮಾಡಬೇಕಾದ ಅವಶ್ಯಕತೆ ಬಂತು ಅಂತ ಕೇಳಿದ್ದಾರೆ. ಮತ್ತು ಪೊಲೀಸರು ಕೇಳೋ ಭಾಷೆಯಲ್ಲಿ ಕೇಳ್ತಾರೆ. ಆವಾಗ ನಂದೀಶ ಬಾಯಿ ಬಿಟ್ಟ. ಯಾವ ದುಡ್ಡಿನ ವ್ಯವಹಾರನೂ ಇಲ್ಲ, ಏನೂ ಇಲ್ಲ ಸರ್. ನಮ್ಮ ಅತ್ತಿಗೆಗೆ ಇವನು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ, ನಮ್ಮ ಅಣ್ಣ ಕರ್ಕೊಂಬ ಅಂದಿದ್ದಕ್ಕೆ ಕರ್ಕೊಂಬಂದ್ವಿ. ನಮ್ಮ ಅಣ್ಣ ಹೇಳಿದ್ದಕ್ಕೆ ಬಡದ್ವಿ, ಹೊಡೆಯುವಾಗ ಹೊಡಿಬಾರದ ಜಾಗಕ್ಕೆ ಹೊಡೆದಾಗ ಅವನು ಪ್ರಾಣ ಹೋಯಿತು, ತನ್ನ ಹೆಣ ಎಸೆದ್ವಿ ಅಂತ ಹೇಳ್ದ. ಮತ್ತು ಅದೆಲ್ಲ ನಡೀತಾ ಇರುವಾಗ ಅಣ್ಣ ಮತ್ತು ಅತ್ತಿಗೆ ಇಬ್ರು ಎದುರಿಗೆ ಇದ್ರು ಅಂದ. ಹಾಗೆ ಬೆಳಕಿಗೆ ಬಂದ ಪ್ರಕರಣ ಇದು. ಯಾರ ಸಣ್ಣ ಪುಟ್ಟ ವ್ಯಕ್ತಿಯ ಮೇಲೆ ಆರೋಪ ಬಂದಿದ್ರೆ ಹಿಂದೆ ಮುಂದೆ ನೋಡದೆ ಎತ್ತಾಕೊಂಡ್ಬರ್ತಾರೆ ಪೊಲೀಸರು. ಆದರೆ ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಪ್ರೈಮಾ ಫೇಸ ಎವಿಡೆನ್ಸ್ ನೋಡಬೇಕು. ಕಾಲ್ ಡೀಟೇಲ್ಸ್ ತೆಗೆಸ್ತಾರೆ, ಕಾಲ್ ಡಂಪ್ ಮಾಡಿಸ್ತಾರೆ, ಯಾರು ಎಲ್ಲೆಲ್ಲಿ ಯಾರ್ಯಾರ ಮೊಬೈಲ್ಗಳು ಎಲ್ಲೆಲ್ಲಿ ಓಡಾಡ್ತಾ ಇದ್ವು ಚೆಕ್ ಮಾಡ್ತಾರೆ, ಯಾವ್ಯಾವ ಕಾರ್ಗಳು ಎಲ್ಲೆಲ್ಲಿ ಓಡಾಡಿದ್ವು ಚೆಕ್ ಮಾಡ್ತಾರೆ. ಎಲ್ಲ ಕನ್ಫರ್ಮ್ ಆದಮೇಲೆ ಹೋಗಿ ಹೆಗಲಿ ಕೈ ಹಾಕರು. ನಿವೃತ್ತ SP SK ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಉಮೇಶ್ ಅವರೇ. ಸುಧನ್ವ ಅಡ್ವೊಕೇಟ್ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಅವರೇ, ಏನು ಅನ್ನಿಸ್ತು? ಕೆಲವೊಂದು ಸಲ ಈ ಪೊಲೀಸು ಅದೆಲ್ಲ ಪಾಪದ ಕೂಡ ತುಂಬ ಬಂದಾಗ ಒಂದೊಂದು ಆಗುತ್ತಿದ್ದು. ಹೌದು ಸರ್. ಹಾಂ, ಇದು ದಿ ಕೇಸ್ ಆಫ್ ಲಾರ್ಜರ್ ಕಾನ್ಸ್ಪಿರಸಿ. ಅಂದರೆ ನಾವು ಏನೇ ಇಂಥದ್ದೊಂದು ಪ್ರಕರಣಗಳು ತಗೊಂಡಾಗ ಇಂಥ ಜನಗಳೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಅಂತ ಮಾಡುವಂಥದ್ರಲ್ಲಿ ನಾವು ವಿ ಗೆಟ್ ಇನ್ ಟು ದಿಸ್ ಲಾರ್ಜರ್ ಕಾನ್ಸ್ಪಿರಸಿಗೆ ಹೋಗ್ಬಿಡ್ತೀವಿ. ಎಲ್ಲಿ ಕಾನ್ಸ್ಪಿರಸಿನ ಹೇಗೆ ಇವರು ಮಾಡ್ಕೊಂಡಿದ್ದಾರೆ, ಕಾರಣ ಏನು, ಕಾನ್ಸ್ಪಿರಸಿ ಒಳಗಡೆ ಬಂದಂಥ ಜನಗಳು ಯಾರ್ಯಾರು, ಆಮೇಲೆ ಯಾರ್ಯಾರಿಗೆ ಗೊತ್ತಿದೆ ಈ ವಿಚಾರ. ಹೌದು, ಗೊತ್ತಿರ್ತಕ್ಕಂಥವ್ರು ಪೂರ್ಣ ಪ್ರಮಾಣದಲ್ಲಿ ಕೊಲೆ ಆದದ್ದು, ಕೊಲೆ ಆದಮೇಲೆ ಬಾಡಿ ಡಿಸ್ಪೋಸಲ್ ಆದದ್ದು, ಮತ್ತು ಅವನನ್ನು ಕರ್ಕೊಂಡು ಬಂದಂಥ ವಿಚಾರಗಳಲ್ಲಿ ಎಷ್ಟು ಜನ ಯಾವ ಭಾಗದಲ್ಲಿ ಭಾಗವಾಗಿ ವಿಂಗಡಿಸ್ಕೊಡ್ತೀವಿ. ಅದರಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ಗಳು ಯಾರು, ಅಲ್ಲಿ ಹೊಡೆದವ್ರು ಯಾರು ಅಂತ ಏನೇ ಆಗಿರಲಿ, A1 A2 ಇಂದ A30 ಆದ್ರೂ ಎಲ್ರಿಗೂ ಒಂದೇ ಶಿಕ್ಷೆ, ಅದೇನು ಬೇರೆ ಏನಿರಲ್ಲ. A1ಗೆ ಏನು ಸಪ್ರೇಟ್ ಇರಲ್ಲ, A30ಗೆ ಏನು ಸಪ್ರೇಟ್ ಇರಲ್ಲ. ಆದರೆ ಇದರೊಳಗಡೆ ಇಂಥ ಕೇಸಸ್ ಒಳಗಡೆ ಇಂಥ ಕರ್ಕೊಂಡು ಬರುವಂಥದ್ರಲ್ಲಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವರೇ ಒಂದು, ನೋಡಿ ಮ್ಯಾನೇಜ್ ಮಾಡ್ತಕ್ಕಂಥವರೇ ಒಂದು, ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತಕ್ಕಂಥವರೇ ಒಂದು, ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಬಂದು ಎಲ್ಲ ಆಗಿದೆಯಾ ಅಂತ ನೋಡ್ಕೊಂಡು ಹೋಗ್ತಕ್ಕಂಥವರೇ ಒಂದು. ಆದರೆ ಎಲ್ಲ ಕ್ರಮಬದ್ಧವಾಗಿ ಇದರೊಳಗಡೆಗೆ ಸಿಗಾಕಬಿಡ್ತಾರೆ. ಇದರಲ್ಲಿ ಯಾರಿಗೂ ಇದರಿಂದ ಆಚೆಗೆ ಏನು ಕಾನ್ಸ್ಪಿರಸಿ ಒಳಗಡೆ 120B ಒಳಗಡೆ ಇದೊಂದು ಪ್ರಯತ್ನ ಏನಾಯಿತು ಅಂತ ಹೇಳಲಾಗುತ್ತಲ್ಲ, ಯಾರನ್ನೋ ಸರೆಂಡರ್ ಮಾಡಿಸಿ ಹಿಂಗಾಗಿದೆ, ಏನೋ ಹಣಕಾಸಿನ ವ್ಯವಹಾರಕ್ಕೆ ಆಗೋಗಿದೆ ಅಂತ. ಮುಂಚೆ ಎಲ್ಲ ಭಾಳ ಆಗ್ತಿದ್ವಿ, ಈಗೆಲ್ಲ ಕಷ್ಟ ಅಲ್ಲ. ಇಲ್ಲ, ನಮ್ಮ ಕಾಲದಲ್ಲೂ ಆಗುವಂಥವು ಪ್ರಯತ್ನ ಪಟ್ಟು ಕರ್ಕೊಬಂದವ್ರನ್ನ ನಾವು ಅಡ್ಡಡ್ಡ ಸರಿಯಾಗಿ ಇದು ಮಾಡಿದಾಗ
ನಾವು ಯಾಕೆಂದರೆ 100ಕ್ಕೆ 100ರಷ್ಟು ಸರಿ ಮಾಡಿ ಕಳಿಸ್ಕೊಡ್ಬೇಕು ಒಳಗಡೆಗೆ. ಯಾವ ಲೋಪನೂ ಆಗಬಾರ್ದು. ಒಬ್ಬ ಆರೋಪಿನ ದಸ್ತಗಿರಿ ಮಾಡ್ತೀವಿ ಮರ್ಡರ್ ಕೇಸಲ್ಲಿ ಅಂದರೆ ಅವನು ಎಷ್ಟು ಸಿದ್ಧನಾಗಿ ಬಂದಿದ್ದಾನೆ ಮತ್ತು ಅವನನ್ನು ಹೆಂಗೆ ನಾವು ಸಿದ್ಧನಾಗಿ ಬಂದಿರತಕ್ಕಂಥವನಿಗೆ ನಾವು ಅವನನ್ನು ಹೇಗೆ ಬಲಿ ಹಾಕಬೇಕು. ಏನಾದ್ರು ಒಪ್ಕೊಂಡು ಅಕಸ್ಮಾತ್ ಒಳಗಡೆ ಹೋಗ್ಬಿಟ್ರೆ ಬೇರೆಯವರು ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಮತ್ತು ಬೇರೆ ಕ್ಯೂಡ್ ಆಚೆ ಉಳ್ಕೊಬಿಡ್ತಾರೆ. ಅದರಿಂದ ಇದರಲ್ಲಿ ಇಂಥ ಕೇಸಸ್ಗಳಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದು ಇದ್ದೇ ಇರ್ತದೆ ಸರ್. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆ ವಹಿಸಬೇಕು ಇದ್ರೊಳಗಡೆ. ಎಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಮತ್ತು ಕೊರಾಬರೇಟಿವ್ ಎವಿಡೆನ್ಸಸ್ಗಳು ಮತ್ತು ಆರೋಪಿತರುಗಳನ್ನ ಡಿಫ್ರೆಂಟ್ ವೇನಲ್ಲಿ ಕೂರಿಸ್ಕೊಂಡು ಬೇರೆ ಬೇರೆ ಕಡೆ ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ರೆ ಆಗಲ್ಲ. ನಾವು ಇನ್ವೆಸ್ಟಿಗೇಷನ್ ತನಕ ಕಾಲದಲ್ಲಿ ಬೇರೆ ಬೇರೆ ಸಪ್ರೇಟ್ ಇಡಬೇಕು. ಸಿಗ್ನಲ್ಲೂ ಮಾಡಬಾರ್ದು. ಅವನು ಮುಖಕ್ಕೊಂದು ಮುಖವಾಡ ಹಾಕಿ ಡಿಫ್ರೆಂಟ್ ಕಡೆ ಕೂರಿಸ್ಬಿಟ್ಟು ಒಬ್ಬೊಬ್ಬನೇ ಮಾಡ್ತಾ ಇದ್ದಾಗ ಗೊತ್ತಾಗ್ತಾ ಏನಾಗ್ತಾ ಇರ್ತದೆ, ದೇ ಫೀಲ್ ಇನ್ಸೆಕ್ಯೂರ್ಡ್. ಅವನೇನೋ ಹೇಳ್ಬಿಟ್ಟಿರ್ತಾನೆ, ನಾನು ಈ ಸತ್ಯ ಇಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು. ಒಂದು ಸಾರಿ ಏನಾದರೂ ಒಟ್ಟಿಗೆ ಆಯಿತು ಹೇಳಿದ್ರು ತಗೊಂಡು ಒಳಗಡೆ ಬಿಟ್ಬಿಡೋದು, ಅವರೇ ಕೂತ್ಕೊಂಡು ಮಾತಾಡ್ಕೊಳ್ತಾರೆ. ಇಟ್ ಲೀಡ್ಸ್ ನಮಗೆ ಬೇರೆ ಥರವಾದಂಥ ಇನ್ಫಾರ್ಮೇಷನ್ಗಳು ಬರುವಕ್ಕೆ ಶುರುವಾಗ್ತವೆ. ನಾವು ಅಡ್ದಾರಿಗೆ ಹೋಗ್ಬಿಡುವಂಥ ಪರಿಸ್ಥಿತಿ ಆಗ್ತದೆ. ಒಂದು ಸಾರಿ ಕರ್ಕೊಂಡು ಬಂದ ತಕ್ಷಣವೇ ಇಂಟ್ರಾಗೇಷನ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಕೋರ್ಟ್ ಕರ್ಕೋಗೋರ್ಗೂ ಅವ್ರ ಮುಖದಿಂದ ಕವಚಗಳನ್ನ ಕಳಿಲೇಬಾರ್ದು. ಟಿಲ್ ದ ಕೋರ್ಟ್ ಆ್ಯಂಡ್ ಪ್ರೊಡ್ಯೂಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಅಲ್ಲಿವರೆಗೂ ಇವ್ರು ಯಾವ ಸನ್ನೆ ಏನು ಸ್ಟ್ರೇಟಾಗಿ ಅವ್ರು ರಿಮ್ಯಾಂಡ್ ಮಾಡಾದ್ಮೇಲೆ ತಗೊಂಡೋಗಿ ಜೈಲಿಗೆ. ಅಂದರೆ ಒಬ್ಬ ಆರೋಪಿಯ ಫೇಸ್ ಎಕ್ಸ್ಪ್ರೆಷನ್ ಇನ್ನೊಬ್ಬ ಆರೋಪಿಗೆ ಗೊತ್ತಾಗಬಾರ್ದು. ಹೌದೌದು. ಎಲ್ಲ ಅವ್ರಿಗೇನು ನಾವೇನು ಹೇಳ್ಕೊಡ್ಬೇಕಾದಂಥದ್ದಿಲ್ಲ. ಸುಮ್ಮನೆ ಜಸ್ಟ್ ಹಿಂಗೆ ಹೇಳ್ಬಿಟ್ರೆ ಮುಗ್ದೋಗ್ಬಿಡ್ತದೆ. ಹೇಳಲ್ರು. ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಇಂಟ್ರಾಗೇಷನ್ ಮಾಡಬೇಕಿದು. ಪ್ರೊಫೈಲ್ ಯಾವುದೋ ಒಂದು ಪ್ರೊಫೈಲ್ ಕೇಸ್ ಇದು. ಬಟ್ ಭಾಳ ಸುಲಭಕ್ಕೆ ಈ ಥರದ್ದು ತಪ್ಪಿಸ್ಕೊಬಿಡ್ಬೋದು ಅಂತ ಅವ್ರು ಏನಾರು ಅಂದ್ಕೊಂಡ್ರೆ ಅದು ಹೈಲಿ ಇಂಪಾಸಿಬಲ್ ಸರ್. ಒಬ್ಬ ಮರ್ಡರ್ನ ಮಾಡಿ ಒಬ್ಬ ಮನುಷ್ಯನಿಗೆ ನಾವು ತಪ್ಪಿಸ್ಕೊಬಿಡ್ತೀವಿ ಅನ್ನುವಂಥದ್ದು ಏನಿರ್ತದಲ್ಲ, ಇದು ಸಾಧ್ಯನೇ ಇಲ್ಲ. ಇದು ಯಾರು ನೋಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯದವರು. ದಿಸ್ ಈಸ್ ಒಳ್ಳೆ ಕೆಲಸ. ಇನ್ವೆಸ್ಟಿಗೇಷನ್ ನನಗೆ ಬಂದ ಮಾಹಿತಿಯ ಪ್ರಕಾರ ಕೋಟ್ಯಂತರ ರೂಪಾಯಿ ಆಮಿಷವನ್ನು ಒಡ್ಡಲಾಯಿತು. ಇದು ಬಹಳ ನಾವು ಲೆಕ್ಕದಲ್ಲಿ ಕೋಟ್ಯಂತರ ರೂಪಾಯಿ ಆಮಿಷ ಒಡ್ಡಲಾಗಿದೆ. ಯಾವುದಕ್ಕೆ? ದರ್ಶನ್ ಒಬ್ಬರನ್ನ ಹೊರಗೆ ಬಿಟ್ಟು ದರ್ಶನ್ ಪವಿತ್ರ ಟಚ್ ಮಾಡದೆ ಈ ಕೇಸನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾವುದಾದ್ರೂ ಏನಾದರೂ ಮಾಡಿ ಪ್ರಯತ್ನ ಪಟ್ಟು ನಾವು ಆಚೆ ಇಡಬೇಕು ಅಂತ ಮಾಡೋದು ಪ್ರಯತ್ನ ಪಡ್ತಾರೆ. ಇದ್ರೊಳಗಡೆ ಎಲ್ಲರನ್ನೂ ತೊಗೊಂಡು ಬಂದು ಮಾಡ್ತಕ್ಕಂಥ ಪೊಲೀಸ್ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ತುಂಬ ಚೆನ್ನಾಗೂ ಮಾಡಿದ್ದಾರೆ ಈ ಕೇಸಸ್ಗಳಲ್ಲಿ. ನಾಳೆ ದಿವಸ ಎಲ್ಲೂ ಯಾವುದೇ ಕಡೆ ಟೆಕ್ನಿಕಲ್ ಎವಿಡೆನ್ಸಲ್ಲೇ ಆಗಲಿ ಕೊರಾಬರೇಟಿವ್ ಎವಿಡೆನ್ಸಲ್ಲೇ ಆಗಲಿ ಈ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಎವಿಡೆನ್ಸಸ್ಗಳನ್ನೂ ನಾಳೆ ದಿವಸ ಅಷ್ಟು ಸುಮ್ಮನೆ ನಮ್ದು ಹಾಕದಂಥ ಭಾಳ ಟೈಟ್ ರೋಪ್ ಆಗಬೇಕು. ಅದು ಗಟ್ಟಿ ರೋಪ್. ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳೆದ್ಬಿಟ್ರೆ ಕಿತ್ತೋಗಬಾರ್ದು. 2 ಬಸ್ ಎಳೆದ್ರೂ ರೋಪ್ ಕೀಳಬಾರ್ದು. ದಟ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಅದು ದಟ್ ಈಸ್ ಡಿಪೆಂಡ್ ಅಪಾನ್ ಐಒ. ಮತ್ತು ಅದೇ ಥರನೇ DCPಗಳಿರ್ತಾರೆ, ACPಗಳಿರ್ತಾರೆ. ಅವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ತಕ್ಕಂಥ ಒಂದು ಚೂರು ವ್ಯತ್ಯಾಸ ಮಾಡಬಾರ್ದು ತನಿಖೆನಲ್ಲಿ ಎಲ್ಲೂ. ಒಂದು ವೇಳೆ ಅಕಸ್ಮಾತ್ ಇಷ್ಟು ಜನದಲ್ಲಿ ಯಾರಿಗಾದ್ರೂ ಬೇಲಾದ್ರೂ ಸಹ ಅದು ಇನ್ವೆಸ್ಟಿಗೇಷನ್ ಅಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂದರೆ ನಾವು ಮಾಡಿರೋ ಕೇಸಸ್ಗಳಲ್ಲಿ ಲಾಜಿಕಲ್ ಎಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ವಾಪಸ್ ಬಂದು ಬೇಲ ಸೆಂಟಿಮೆಂಟ್ ಅನ್ನೋ ಕಾರಣಕ್ಕಲ್ಲ, ಕೇಸ್ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು ಅಂತ. ಹೌದು. ಏನೋ ದೊಡ್ಡ ನಟ ಅರೆಸ್ಟ್ ಆಗಿರೋದ್ರಿಂದ ಬೇಲ್ ಆಗ್ಬಿಟ್ರೆ ಅದಂಗೆ ಅಂತ ಹಂಗಲ್ಲ. ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು. ಅದು ಯಾರೇ ಒಬ್ಬ ಮನುಷ್ಯ ಯಾರೇ ಯಾವ ಮಟ್ಟಕ್ಕಾಗಿರುವಂಥವ್ರೆ ಮಾಡಲಿ ಸರ್, ಕೇಸ್ ಈಸ್ ಡಿಫರೆಂಟ್. ಅದು ದಟ್ ಈಸ್ ಮೈ ಬೇಬಿ. ಅದನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ನನಗೆಲ್ಲ ಅಧಿಕಾರ ಇರ್ತದೆ. ಅದನ್ನ ಎಷ್ಟು ಚೆನ್ನಾಗಿ ಮಾಡಿ ಕೋರ್ಟಿಗೆ ನ್ಯಾಯಾಲಯ ಕೊಟ್ಟು ಅದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗುವಂಥ ಎಲ್ಲ ಸಂಪೂರ್ಣವಾದಂಥ ಜವಾಬ್ದಾರಿ ನಮಗೆ ಮಾತ್ರ ಇರ್ತದೆ, ಐಒಗಳಿಗೆ. ಬೇರೆ ಯಾರಿಗೂ ಇರೋದಿಲ್ಲ. ಯಾಕೆಂದರೆ ಎಲ್ಲ ಹೊಟ್ಟೋಗ್ತಾರೆ ಟ್ರಾನ್ಸ್ಫರ್ ಆಗಿ. ನನ್ನ ಹತ್ರನೇ ಫೈಲ್ ಬರುತ್ತೆ, ನಾನೇ ಹೋಗ್ಬೇಕು ಎವಿಡೆನ್ಸ್ಗೆ, ನಾನೇ ವಿಟ್ನೆಸ್ಗಳನ್ನ ಪ್ರೊಕ್ಯೂರ್ ಮಾಡಬೇಕು. ನಾಳೆ ದಿವಸ ಐಒ ರಿಟೈರ್ಡ್ ಆದರೂ ಕೂಡ ಇದ್ದಲ್ಲಿಂದ ಎದ್ದು ಬಂದು ಮತ್ತೆ ಕೇಸಿಗೆ ಕಟ್ಟೋದು ನಾವು ಹೋಗ್ತೀವಲ್ಲ ಸರ್. ಈಗಲೂ ನಾವು ಐಒಗಳಿಗೆ ವಿಟ್ನೆಸಸ್ಗಳಿಗೆ ಮಾತಾಡ್ತೀವಿ. ಬರ್ತಾ ಇದ್ದೀರಲ್ಲ ಕೋರ್ಟ್ಗೆ ಅಂತೇಳಿ. ರಿಟೈರ್ಡ್ ಆದ್ರೂ ನಾವು ಆ ಕಾಳಜಿಗಳನ್ನ ಇಟ್ಕೊಂಡು ನಾವು ಮಾಡಿದಾಗ ಮಾತ್ರನೇ ಪೊಲೀಸ್ಗೆ ಏನಾದರೂ ನಾವು ಸರ್ವಿಸ್ ಮಾಡ್ದಂಗೆ. ಬಟ್ ದಿಸ್ ಇಸ್ ದ ಫೈನೆಸ್ಟ್ ಕೇಸ್ ನಮ್ಮದು ಕಾಮಾಕ್ಷಿ ಪಾಳ್ಯದವ್ರು ಮಾಡಿದ್ದಾರೆ ಸರ್. ಬಟ್ ಐ ಥಿಂಕ್ ಇಷ್ಟು ಬೇಗ, ಅದು ಅಲ್ಲದೆ ಅದನ್ನು ಒಂದು ಅಸ್ವಾಭಾವಿಕ ನಾನು ಪೊಲೀಸ್ ಸೈಕಿ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆ ಯಾರು ಇಂಥದ್ದೇ ಕೇಸಲ್ಲಿ ಇನ್ಯಾರೋ ಚಪ್ಪರ ಮಕ್ಕಳಾಗಿದ್ರೆ ಇಷ್ಟೊತ್ತಿಗಾಗಲೇ ನಡ್ಕೊಂಡು ಹೋಗೋಕ್ಕಾಗ್ತಿತ್ತಾ ಬೋರಿಂಗ್ ಹಾಸ್ಪಿಟ್ಲ್ ಒಳಗಡೆ? 2 ಕಡೆ ಹಿಂಗೆ ಪೊಲೀಸ್ ಹಿಡಿದು ಕರ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇರ್ತಿಲ್ಲ. ಅಂದರೆ ರಿಪೇರಿಗಳು ಮರ್ಡರ್ ಕೇಸಲ್ಲಿ ರಿಪೇರಿ ಮಾಡದೆ ಹಂಗೆ ಒಳಗಡೆ ಬಿಟ್ಟರೆ ಅದೇನು ಪೊಲೀಸ್ ಅನ್ಸಲ್ಲ ಸರ್. ಅದು ನನ್ನ ಕೋಡ್ ವರ್ಡ್. ಅದು ಹಾಗೆ ಹೋದರೆ ಅದು ಪೊಲೀಸ್ ಅಲ್ಲ, ಒಬ್ಬ ಮನುಷ್ಯನ ಕೊಂದಾಕಿರ್ತಕ್ಕಂಥವ್ರಿಗೆ, ಬೇರೆ ಯಾವುದೇ ಆಗಿರಲಿ. ಒಬ್ಬ ಮನುಷ್ಯ ಬಡವರ ಮನೆ ಹುಡುಗ ಸರ್, 15,000 20,000 ಸಂಬಳ ಇತ್ತು ಏನೋ ಅವನಿಗೆ. ಒಬ್ಬರೇ ಮಗ ದುಡ್ಕೊಂಬರ್ತಾರೆ. ಅಪೋಲೋ ಫಾರ್ಮಸಿಲಿ ಕೆಲಸ ಮಾಡ್ತಾ ಇದ್ದ ಹುಡುಗ, ಹೊಟ್ಟೆವರಿ ಅಲ್ವಾ, ಒಬ್ಬನೇ ಮಗ. ಅವ್ನಿಗೇನೂ ಗೊತ್ತಿರೋದಿಲ್ಲ, ಅವ್ನಿಗೆ ಸಮಾಜದಲ್ಲಿ ಏನು ನಡೀತದೆ ಅನ್ನುವಂಥದ್ದು ಏನೋ ಅವನದು ಒಂದು ಪಾತ್ರ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇಂಥ ಕೇಸಸ್ಗಳೊಳಗಡೆ ಸಿಗಾಕೊಂಡಾಗ ಸೈಕಿ ಅಂದರೆ ಯಾವುದೋ ಒಬ್ಬ ದೊಡ್ಡ ಮನುಷ್ಯ, ಪಾಪ್ಯುಲರ್ ಮನುಷ್ಯ ಎದುರಿಗೆ ಬಂದು ಕೂತ್ಕೊಂಡಾಗ ಪೊಲೀಸರು ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಸ್ತಾರೋ ಏನೋ, ಏನು ಮಾಡಿದ್ರಿ ಸರ್ ದಯವಿಟ್ಟು ಹೇಳಿ ಸರ್, ಹಂಗೆ ಮಾತಾಡ್ತಾರೋ ಏನೋ. ಅಲ್ಲ, ಸಾಮಾನ್ಯವಾಗಿ ಇದನ್ನು ನೋಡ್ತಾ ಇದ್ರೆ ಹೌದೌದು ಸರ್. ಸಾಮಾನ್ಯವಾಗಿ ಇಂಥ ಕೇಸಸ್ಗಳು ಬಂದಾಗ ನಾವು ಬೇರೆ ಕೇಸಸ್ಗಳು ಏನು ಮಾಡ್ತೀವಲ್ಲ ಆ ಥರ ಮಾಡುವಂಥ ಸ್ಕೋಪು ಮನುಷ್ಯ ಆ ಒಂದು ಮೆಂಟಾಲಿಟಿ ಯಾರಿಗೂ ಇರಲ್ಲ.
ಯಾಕೆಂದ್ರೆ ಇವನೊಬ್ಬ ನಟ. ಹಂಗಾಗುತ್ತೆ. ಹೌದೌದು, ಅದು ನಟರು, ಸಾಮಾನ್ಯ ಬಂದ್ಬಿಡ್ತಾರೆ. ರಾಜಕಾರಣಿಗಳು. ನೋಡಪ್ಪ ಸತ್ಯ ಹೇಳ್ಬಿಡು, ಸುಮ್ಮನೆ ಇಲ್ಲದೆ ಇರೋದೆಲ್ಲ ಬೇಡ, ಏನು ನಡೆದಿದೆಯೋ ಹೇಳು, ನಿಂಗೆ ಸಹಾಯ ಮಾಡ್ತೀವಿ ಅಂತ ಹೇಳುವಂಥದ್ರಲ್ಲೇ ಅವ್ರನ್ನ ಇಂಟ್ರೋಗೇಷನ್ ಮಾಡಿ ಅವ್ರ ಹತ್ರ ಅದನ್ನು ತೊಗೊಳ್ತಾರೆ, ಆ ಇನ್ಫಾರ್ಮೇಷನ್ಗಳು ತೊಗೊಳ್ತಾರೆ. ಬೇರೆಯವರು ಏನು ಅವರು ಅವನ ಫೆರಿಫಿರಿ ಮಾಡಿರ್ತಕ್ಕಂಥ ಏನು ಇರ್ತಾರಲ್ಲ ಅವ್ರುಗಳು ಸತ್ಯ ಹೇಳ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಇದು 201 ಬರುತ್ತೆ, ತೊಗೊಬರ್ತಾರೆ, ಸಾಕ್ಷಿನಾಶ ಬರುತ್ತೆ. ಅದಾದಮೇಲೆ ಅಲ್ಲಿಗೆ ತೊಗೊಂಡು ಇವ್ರು ಯಾರೋ ದಡ್ರ ಗುಂಪಿದು, ಟೋಟಲಿ ಇವ್ರ ತಲೆಯಲ್ಲಿ ಏನು ಬುದ್ಧಿ ಇಲ್ಲದೆ ಇರೋ ಗ್ಯಾಂಗ್ಗಳು ಇವರು. ಏನು ಒಂಥರ ಕುಡಿದ್ಬಿಟ್ಟು ಒಂಥರ ರಾಕ್ಷಸ ಥರ ಬಿದ್ದಂಗೆ ಹೊಡೆದು ಅವನಿಗೆ ಎಲ್ಲೋ ಬೇರೆ ಯಾವುದೋ ಜಾಗಕ್ಕೆ ಹೊಡೆದ್ಬಿಟ್ಟು ಪ್ರಾಣ ಹೋಗ್ಬಿಟ್ಟಿದೆ. ಈಗ ಹೊಡೆಯಕ್ಕೆ ಹೋಗಿ ಬೇರೆ ಜಾಗಕ್ಕೆ ಹೊಡೆದಿದ್ರ ಬಗ್ಗೆನೇ ಬರ್ತೀನಿ ಸರ್. ಈಗ 3 ಜನ ವಕೀಲರು ಬಂದರು ದರ್ಶನ್ ಮೀಟ್ ಮಾಡೋದಕ್ಕೆ. 3 ಜನರಿಗೂ ಭೇಟಿಗೆ ಅವಕಾಶ ಸಿಕ್ತು. ಸಾಮಾನ್ಯ ಕೇಸ್ಗಳಲ್ಲಿ ಅದು ಆಗೋದಿಲ್ಲ, ನನಗೂ ಗೊತ್ತು. 24 ಅವರ್ಸಲ್ಲಿ ಒಬ್ಬ ವಕೀಲನ ಮಾತಾಡ್ಸಕ್ಕೆ ಬಿಟ್ಟರೆ ಅದೇ ದೊಡ್ಡದು. 3 ಜನರಿಗೆ ಮಾತಾಡಕ್ಕೆ ಬಿಟ್ಟಿದ್ದಾರೆ. ಫೈನಲಿ ಮಠಪತಿ ಅಂತ ಒಬ್ಬರು ವಕೀಲರೇನೋ ವಕಾಲತ್ ಹಾಕ್ತಿದಾರಂತೆ. ಈಗ ಅವ್ರು ವಾದ ಮಾಡ್ತಾರಪ್ಪ, ದಿಸ್ ಈಸ್ ನಾಟ್ ಮರ್ಡರ್, ದಿಸ್ ಈಸ್ ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಹೇಳ್ತಾರೆ ಅವರು. ಏನು ಹೇಳ್ತೀರಿ? ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಸರ್, ಅವನಿಗೆ ಎಚ್ಚರಿಕೆ ಕೊಡೋದಕ್ಕೆ ಕರೆಸಿದ್ದು, ಏನೋ ಆಗಿ ಸತ್ತೋಗಿದ್ದಾನೆ ಅಂತ ವಾದ ಮಾಡಿದ್ರೆ ಅದೇ ಡಿಫೆನ್ಸ್ ಮಾಡ್ಕೊಳ್ಳುವಂಥವ್ರು ಅದನ್ನು ಮಾಡ್ಕೊಳ್ಳುವಂಥ ರೀತಿ ಅದು ಮಾಡ್ಕೊಳ್ತಾರೆ ಸರ್. ಬಟ್ ನಾವೇನು ಎಸ್ಟಾಬ್ಲಿಷ್ ಮಾಡ್ತೀವಲ್ಲ, ನಾವೇನು ಕೇಸ್ನ ಏನು ವಾಟ್ ಈಸ್ ದ ರೀಸನ್ ಬಿಹೈಂಡ್ ಅ ಫಿಟ್ ಫಾರ್ ಕಿಲ್ಲಿಂಗ್ ದಿಸ್ ಮ್ಯಾನ್, ಏನು ಕಾರಣ ಕೊಡಿದ್ರು, ಏನು ಆಯ್ತದು, ಯಾಕೆ ಇಟ್ಕೊಂಡು ತಗೊಬಂದು ಕಿಡ್ನ್ಯಾಪ್ ಮಾಡಿ ಅಲ್ಲಿಂದ ಕರ್ಕೊಬಂದು ಕೂಡಾಕೊಂಡದ್ದು ಇಂಪಾರ್ಟೆಂಟ್ ಅಲ್ವಾ? ಅವನ್ನ ಕೂಡಾಕೊಂಡಿದ್ದೇನೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಬೇರೆ ಕೂಡಾಕೊಳ್ಳದೆ ಇದು ಬರ್ತಾ ರಸ್ತೆನಲ್ಲಿ ಏನೋ ಆಗ್ಬಿಟ್ಟಿದೆ, ದಟ್ ಈಸ್ ದ ಡಿಫ್ರೆಂಟ್ ಇಶ್ಯೂ. ಬಟ್ ತಂದು ಒಂದು ಕಡೆ ಶೆಡ್ ಒಳಗಡೆ ಇಟ್ಕೊಂಡು ಅಲ್ಲಿ ಅವರ ಉದ್ದೇಶ ಇದೆ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ಏನೇ ಅವರು ಈ ಥರದೊಂದು ಪ್ರಕ್ರಿಯೆ ಮಾಡೋಕ್ಕೋದಂಥ ಸಮಯದಲ್ಲಿ ನಾನು ಬರೆದು ಕೊಡ್ತೀನಿ ಬೇಕಿದ್ರೆ. ದರ್ಶನ್ ಪರ ವಕೀಲರಿಂದ ಬರುವ ವಾದ ಇದೆ, ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಮುಂಚೆನೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆಕ್ಚುಲಿ ಅಲ್ಲ, ಅಡ್ವೊಕೇಟ್ ಹೆಂಗೆ ಯೋಚನೆ ಸುಧನ್ವ, ಎಸ್, ಯಾರೇ ಇನ್ವಾಲ್ವ್ ಆಗಿರ್ಲಿ, ಬಟ್ ನಮಗೆ ಇಲ್ಲೋಡಿ ಇಂಜುರಿಲಿ ಯಾವುದು ವೆಪನ್ ಯೂಸ್ ಮಾಡಿಲ್ಲ ಅಂದ್ರೆ. ಆಮೇಲೆ ಇಂಜುರೀಸು ವೈಟಲ್ ಪಾರ್ಟ್ಗೆ ಯಾವ್ದನ ಬಿದ್ದಿದ್ಯಾ, ಇವಾಗ ತಲೆಗೋ ಎದೆಗೋ, ಜನರಲ್ ಏನು ಸರ್ವೇ ಸಾಮಾನ್ಯವಾಗಿ ಅಂತ ಏಟು ಬಿದ್ದರೆ ಸಾಯೋ ಪರಿಸ್ಥಿತಿ ಇತ್ತ. ಓಕೆ. ಆಮೇಲೆ ನನ್ನ ಪ್ರಕಾರ ಇವಾಗ ಇವ್ರಿಗೆ ಮರ್ಡರ್ ಮಾಡಿ 2 ಬರುತ್ತೆ, ನೀವು ಹೇಳಿದಾಗೆ 302 ಒಂದು ಬರುತ್ತೆ, 304 ಬರುತ್ತೆ. 304 ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂದಾಗ ಪ್ರಿಪ್ರೇಷನ್ಸು, ಇದರಲ್ಲಿ ಸ್ವಲ್ಪ ಪ್ರಿಪ್ರೇಷನ್ಸ್ ಇದ್ರೂ ಕೂಡ ಇಂಟೆನ್ಷನ್ಸ್ ಇತ್ತ ಅಂತ ನೋಡಬೇಕು. ಇವಾಗ ಎಕ್ಸಾಂಪಲ್ ವೆಪನ್ಸ್ ಯೂಸ್ ಮಾಡಿಲ್ಲ, ಆಮೇಲೆ ಎಲ್ಲಿ ಇನ್ನೂ ಯಾವುದೋ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕಾಸ್ ಆಫ್ ಡೆತ್ ಬಂದಿಲ್ಲ. ಇವಾಗ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಇಫ್ ಈ ಸಫರಿಂಗ್ ಫ್ರಮ್ ಏನೋ ಹಾರ್ಟ್ ಏಲ್ಮೆಂಟೋ ಮತ್ತೊಂದು ಏಲ್ಮೆಂಟೋ, ಇವ್ರಿಗೆ ಅದಕ್ಕೆ ನಾಲೆಡ್ಜ್ ಇಲ್ದಿರೋ ಆ ಟೈಮಲ್ಲಿ ಅಸಲ್ಟ್ ಮಾಡಿದಾಗ ಇದರಿಂದ ತೀರೋಗಿದ್ರೆ ಅವಾಗೂ 302 ಬರಲ್ಲ. ಬಟ್ 304 ಕೂಡ ಬಂದಿದ ತಕ್ಷಣ ಅದೇನು ಸ್ವಲ್ಪ ಲೆಸರ್ ಡಿಗ್ರಿ ಆದರೂ ಕೂಡ ಅದಕ್ಕೂ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಏನು 304 ಬಂದಿದ ತಕ್ಷಣ ಏನು ಅದು ಕೇಸ್ ಕಮ್ಮಿ ಆಗೋಯ್ತು ಅನ್ನೋದನ್ನ. ಬಟ್ ಸ್ವಲ್ಪ ನಿಮ್ಮದು, ಬಟ್ ಹಿಂಗಿರ್ತಾರ ವಕೀಲರು ಅಲ್ಲ, ನಾನು ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂದ್ರೆ ಉದ್ದೇಶವಿಲ್ಲದ ಕೊಲೆ ಅಂತ. ನಿಮಗೆ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ಗಂಡ ಹೆಂಡತಿ ಮನೇಲಿ ಏನೋ ಕಾರಣಕ್ಕೆ ಜಗಳ ಶುರುವಾಗುತ್ತೆ. ಗಂಡ ಸಿಟ್ಟಲ್ಲಿ ಹೆಂಡ್ತಿನೇನೋ ತಳ್ತಾನೆ, ಟಿವಿಗೆ ಹೋಗಿ ತಲೆ ಹೊಡಿ, ಅವಳ ದುರಾದೃಷ್ಟಕ್ಕೆ ತಲೆ ಹೋಗಿ ಗ್ಯಾಸ್ ಕಟ್ಟಕ್ಕೆ ಬಡಿದು ಪ್ರಾಣ ಹೋಗ್ಬಿಡುತ್ತೆ. ಅವಳ ದುರಾದೃಷ್ಟಕ್ಕೆ. ದಟ್ ಈಸ್ ಕಾಲ್ಡ್ ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಆ ಕೊಲೆ ಆಗಿರೋದು ಅವರ ಮನೆಯಲ್ಲಿ, ಎಲ್ಲಿಂದನೋ ಕರ್ಕೊಂಡ್ ಬಂದಿಲ್ಲ. ನೀವು ಹೇಳಿರೋದು ಡಿಸ್ಪ್ಯೂಟ್ ಮಾಡ್ತೀನಿ, 2 ಬರುತ್ತೆ ಪಾರ್ಟ್ ಅಲ್ಲಿ. ಓಕೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಗಂಡ ಹೆಂಡತಿ ಇಬ್ರು ಒಟ್ಟಿಗಿರ್ತಾರೆ, ಹೆಂಡತಿನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ, ಮಾತು ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಆ ಕೋಪದಲ್ಲಿ ಚಾಕು ತಗೊಂಡು ಸಾಯಿಸ್ತಾನೆ. ಆದ್ರೆ ಆ ಚಾಕುವಿಂದ ಹೊಡೆದಾಗ ಸಾಯ್ತಾಳೆ ಅನ್ನೋದು ಗೊತ್ತಿರುತ್ತೆ, ಬಟ್ ಪ್ರಿಪರೇಷನ್ ಇರಲ್ಲ. ಸಡನ್ ಪ್ರೊವೊಕೇಶನ್ಸ್ ಇರುತ್ತೆ, ಇಲ್ಲ ಏನೋ ಒಂದು ಬೇರೆ ಸಮಯದಲ್ಲಿ ಆಗುತ್ತೆ, ಅದು ಕೂಡ 304 ಬರುತ್ತೆ. ಇವಾಗ ಎಕ್ಸಾಂಪಲ್, ಅದೇ ಗಂಡ ಹೆಂಡತಿ ಗಲಾಟೆ ಆಗತ್ತೆ, ನೆಕ್ಸ್ಟ್ ದಿನ ಇವಳನ್ನ ಸಾಯಿಸ್ಬೇಕು ಅಂತ ಪ್ರಿಪರೇಷನ್ ಮಾಡ್ಕೊಂಡು ಸಾಯಿಸ್ತಾನೆ, ಚಾಕು ಗೀಕು ಎಲ್ಲ ಇಟ್ಕೊಂಡು ಹೇಗೆ ತಪ್ಪಿಸ್ಕೋಬೇಕು, ಅದು 302 ಬರುತ್ತೆ. ಅದು ಅಪರೂಪದಲ್ಲಿ ಅಪರೂಪ ಪ್ರಕರಣ ಸರ್, ಮಾಡಲ್ಲ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಪೊಲೀಸ್ ಅಧಿಕಾರಿಗಳ ಹತ್ರ ಬಂದ ತಕ್ಷಣ ಈ ಕೇಸು ನೇರಕ್ಕೆ 302 ಹೊಟ್ಟೋಗ್ಬಿಡುತ್ತೆ. ಸುಧನ್ವ ಅವರೇ, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ಯಾರೋ ಹುಡುಗ, ಈ ನಟನಿಗೆ ಹರ್ಟ್ ಆಗುವ ರೀತಿಯಲ್ಲಿ ಕಮೆಂಟೋ ಮೆಸೇಜೋ ಏನೋ ಒಂದಾಗಿದೆ. ಆತ ಯಾರು ಎಲ್ಲಿದ್ದಾನೆ ಅಂತ ಈ ನಟ ತನ್ನ ಅಭಿಮಾನಿ ಬಳಗವನ್ನು ಬಿಟ್ಟು ಪತ್ತೆ ಹಚ್ಚಿಸ್ತಾನೆ. ನಂಬರ್ 1 ಎಲ್ಲಿದ್ದಾನೆ ಅಂತ. ಈಸ್ ಅನ್ ಅನ್ನೋನ್ ಪರ್ಸನ್ ಫಾರ್ ಹಿಮ್.
ಅದಾದ ನಂತರ ಅಭಿಮಾನಿ ಬಳಗದ ಮೂಲಕ ಈಗ ಬರ್ತಾ ಇರೋ ಇನ್ಫಾರ್ಮೇಷನ್ ಯಾವುದೋ ಹುಡುಗಿ ಧ್ವನಿಯಲ್ಲಿ ಮಾತಾಡಿ ಆತನನ್ನು ನಂಬಿಸಿ ಕರೆಸ್ಕೊಂಡ ಮೇಲೆ ಚಿತ್ರದುರ್ಗದಿಂದ ಬೆಂಗಳೂರು ತನಕ 200 ಕಿಲೋಮೀಟರ್ ಆಗುತ್ತೆ ಸರ್. ಎಲ್ಲ ಈ ಬೀದಿಯಿಂದ ಆ ಬೀದಿ ಕರ್ಕೊಂಡು ಹೋಗಿದ್ದಲ್ಲ. 200 ಕಿಲೋಮೀಟರ್ ಹಿ ವಾಸ್ ಬ್ರಾಟ್. ಸೀನ್ ಆಫ್ ಅಫೆನ್ಸ್ ವಾಸ್ ಡಿಸೈಡೆಡ್. ಎಲ್ಲಿ ಕರ್ಕೊಂಡು ಬರಬೇಕು ಅನ್ನೋದು ನಿರ್ಧಾರ ಆಗಿತ್ತು. ಎಲ್ಲೋ ರೋಡ್ ಪಕ್ಕ ಹಿಂಗೆ ಹೋಗ್ತಾ ಇದ್ವಿ, ನಿಲ್ಲಿಸ್ಕೊಂಡು ಜಗಳ ಆಯಿತು, ಬಡದಾಡಿದ್ವಿ ಅಂತಲ್ಲ. ಅಲ್ಲಿ ಕರ್ಕೊಂಡು ಬರಲಾಯಿತು. ಅಲ್ಲಿ ಆತನ ಮೇಲೆ ಹಲ್ಲೆ ನಡೀತು. ಹಲ್ಲೆ ನಡೆದ ಸಂದರ್ಭದಲ್ಲಿ ಈಗ ಇರುವ ಮಾಹಿತಿಯ ಪ್ರಕಾರ ಈ ಮನುಷ್ಯನೂ ಬಂದಿದ್ದ ಮತ್ತು ಯಾರ ವಿರುದ್ಧ ಆತ ಕಮೆಂಟೋ ಮೆಸೇಜೋ ಮಾಡಿದ್ನಲ್ಲ ಆ ಹೆಣ್ಮಗಳು ಬಂದಿದ್ಲು. ಅವರ ಎದುರಿಗೆ ಈ ಹಲ್ಲೆ ಆಯಿತು. ನಾನು ಅಲ್ಲಿ ತನಕ ಬೆನಿಫಿಟ್ ಆಫ್ ಡೌಟ್ ಕೊಡ್ತೀನಿ. ಏನೋ ಆಯ್ತಪ್ಪ, ಏನೋ ಕರ್ಕೊಂಬಂದ್ರು, ಹೊಡೆದ್ಬಿಟ್ರು ಅಂತ. ಹೆಣ ತಗೊಂಡೋಗಿ ಡಿಸ್ಪೋಸ್ ಮಾಡಿದ್ರ ಅರ್ಥ ಏನು? ಅಲ್ಲ ಸರ್, ಇವಾಗ ಇಲ್ಲಿ ನೋಡಿ, ನಾನು ಕ್ರೈಮ್ನಲ್ಲಿ ಘಟನೆ ನಡೆಯುವುದಕ್ಕಿಂತ ಮುಂಚಿನ ವರ್ತನೆ, ಘಟನೆ ನಡೆಯುವಾಗಿನ ವರ್ತನೆ ಮತ್ತು ಘಟನೆ ನಡೆದ ನಂತರದ ವರ್ತನೆ, ಅಲ್ಲ ಮೂರು ಕೂಡ ಒಂದು ಕಲ್ಪಿಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಇದೆಯಲ್ಲ, ಅಲ್ಲಿ ಹೊಡೆಯಬಾರದು ಜಾಗಕ್ಕೆ ಹೊಡೆದು ಆತನ ಪ್ರಾಣ ಹೋಗ್ಬಿಟ್ಟಾಗ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ, ಸರ್ ನಮ್ಗೆ ಉದ್ದೇಶನೇ ಇರಲಿಲ್ಲ, ಇಂಥದ್ದೊಂದು ಘಟನೆ ಆಗಿದೆ ಅಂದಿದ್ರೆ ಅದಕ್ಕೆ ನೀವು ಹೇಳಿರುವ ಸೆಕ್ಷನ್ ಒಂದು ಅವಕಾಶ ಕೊಡಬಹುದಾಗಿತ್ತು. ಅಲ್ಲ, ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ಉಮೇಶ್ ಸರ್ ಸಾಮಾನ್ಯವಾಗಿ ತಗೊಂಡೋಗಿ ಹೆಣನ ಹೋಗಿ ಮೋರಿ ಪಕ್ಕದಲ್ಲಿ ಎಸೆದು ಬರೋದ್ರ ಅರ್ಥ ಏನು? ಏನಾಗುತ್ತೆ, ಸಾಮಾನ್ಯವಾಗಿ ಈ ಹಲ್ಲೆಗಳು ಏನಿರ್ತವೆ, ಈ ಹಲ್ಲೆ ಒಬ್ಬ ಮನುಷ್ಯನ ಪ್ರಾಣ ಹೋಗೋ ಅಂತ ಸಾಮಾನ್ಯ ಹಲ್ಲೆನ ಅದ್ರ ಬಗ್ಗೆ ಕನ್ಸಿಡರ್ ಮಾಡಿದಾಗ ವೆಪನ್ ಯೂಸ್ ಮಾಡದೇ ಇರೋದ್ರಿಂದ ನನಗೆ ಮೇಲ್ನೋಟಕ್ಕೆ ಏನು ಇನ್ನೂ ತುಂಬ ಪ್ರಿಲಿಮಿನರಿ ಸ್ಟೇಜಲ್ಲಿ ಇದೆ ಇನ್ವೆಸ್ಟಿಗೇಷನ್, ನನಗೆ 304 ಬರುತ್ತೆ, 302 ಅಲ್ಲ ಅಂತ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್. ಸರ್ ಏನಾಗುತ್ತೆ ಅಂದರೆ ಕೈ ಮತ್ತು ಕಾಲುಗಳು ಸರ್ ಈಸ್ ಎ ಮೋಸ್ಟ್ ಡೇಂಜರಸ್ ವೆಪನ್ ದ್ಯಾನ್ ಎನಿ ಅದರ್ ವೆಪನ್ ಸರ್. ಅವನ್ನ ಸರಿಯಾಗಿ ಕರೆಕ್ಟಾಗಿ ಬಳಸ್ಬಿಟ್ರೆ ಇನ್ನು ಯಾವ ವೆಪನ್ ಬೇಕಾಗಿಲ್ಲ ಮನುಷ್ಯ ಕೊಲ್ಲೋದಕ್ಕೆ. ಹಿಂಗೆ ವಾದ ಮಾಡ್ತಾ ಇದ್ದೆ. ಒಂದು ಯಾವುದೋ ಕೇಸಲ್ಲಿ ಹಲ್ಲೆ ಕಲಂ ಹಾಕಿದ್ರು, ಅಟೆಂಪ್ಟ್ ಟು ಮರ್ಡರ್ ಕಲಂ ಹಾಕಲಿಲ್ಲ. ಅಟೆಂಪ್ಟ್ ಟು ಮರ್ಡರ್ ಯಾಕ್ರಿ ಕಲಂ ಹಾಕಿಲ್ಲ ಅಂತ ಕೇಳಿದ್ರು, ಅವ್ರು ಹೇಳಿದ್ರು ಇಲ್ಲ, ಅಟೆಂಪ್ಟ್ ಟು ಮರ್ಡರ್ ಕಲಂ ಹಾಕಬೇಕು ಅಂದರೆ ಗಂಭೀರವಾದ ಗಾಯ ಆಗಿರಬೇಕು ಅಂತ. ಇಂಜುರಿನೇ ಬೇಕಾಗಿಲ್ಲ. 307 ಇವಾಗ ಎಕ್ಸಾಂಪಲ್, ಎಕ್ಸಾಕ್ಟ್ಲಿ. ಇವಾಗ ನಾನು ನಿಮ್ಗೆ 307 ಯಾಕ್ರಪ್ಪ ಹಾಕಿಲ್ಲ ಅಂದರೆ, ಇಲ್ಲ ಸರ್ ಗಂಭೀರವಾದ ಗಾಯ ಹಾಕದ ಆದರೆ ಮಾತ್ರ 307 ಹಾಕಕ್ಕೆ ಬರುತ್ತೆ. ಇವರಿಗೆ ಸಣ್ಣ ಪ್ರಮಾಣದ ತರಚು ಗಾಯಗಳಾಗಿರೋದ್ರಿಂದ ಕೊಲೆ ಪ್ರಯತ್ನ ಅನ್ನೋದಕ್ಕಾಗೋದಿಲ್ಲ ಅಂತ. ನಾನು ಹಿಂಗೆ ಲಾಜಿಕಲಿ ಪ್ರಶ್ನೆ ಕೇಳಿದೆ. ಯಾರೋ ಒಬ್ಬ ಇನ್ನೊಬ್ಬನ ಮೇಲೆ ಗುಂಡು ಹೊಡಿತಾನ್ರಿ, ಗುಂಡು ಹಾರಿಸ್ತಾನೆ, ಪಕ್ಕದಲ್ಲಿ ಆತ ಎಸ್ಕೇಪ್ ಆಗ್ಬಿಟ್ಟ, ಅವನ ಮೈ ಮೇಲೆ ತರಚು ಗಾಯಗಳೂ ಇಲ್ಲ, ಹಾಗಿದ್ರೆ 307 ಆಗೋದಿಲ್ವಾ ಅಂತ. ಅಲ್ಲ, ಗುಂಡು ಬೇಕಾಗಿಲ್ಲ, ತಲೆ ಮೇಲೆ ಕಲ್ಲೆತ್ತಾಕಕ್ಕೆ ಹೋದಾಗ ತಪ್ಪಿಸ್ಕೊತಾನಪ್ಪ, ತರಚು ಗಾಯನೂ ಆಗಿಲ್ಲ, ಅಟೆಂಪ್ಟ್ ಟು ಮರ್ಡರ್ ಅನ್ನೋದಕ್ಕೆ ಆಗೋದಿಲ್ವಾ? ಮಚ್ ತಗೊಂಡು ಹೊಡೆದ್ರೆ ಸಾಕು ಸರ್ ತಲೆಗೆ, ತಪ್ಪಿಸ್ಕೊಂಡ 307 ಸ್ಟ್ರೇಟ್ಲಿ. ಮತ್ತೆ ಇನ್ನೇನಿದೆ, ನೋ ಕಾಂಪ್ರಮೈಸ್, ಇನ್ನೇನಿದೆ ಅದರಲ್ಲಿ ತರಚು ಗಾಯ. ಹಂಗೆ ಅರೆ ಕೊಲೆ ಆದಮೇಲೆ ವ್ಯವಸ್ಥಿತವಾಗಿ ಬಾಡಿನ ಡಿಸ್ಪೋಸ್ ಮಾಡಲಾಗಿದೆ ಸರ್. ಹೋಗಿ ಯಾರಿಗೂ ಗೊತ್ತಾಗಬಾರದು ಅಂತ ತಗೊಂಡೋಗಿ ಒಂದು ಮೋರಿ ಪಕ್ಕದಲ್ಲಿ ಎಸೆದು ಬಂದಿದ್ದಾರೆ. ಅಲ್ಲ, ಅದೆಲ್ಲ ಇದೆ. ಏನೋ ಪಾಸಿಟಿವ್ ಆ್ಯಕ್ಟ್ಸ್ ಏನಿದೆ, ಕರ್ಕೊಂಬರೋದಿದೆ, ಏನೋ ಅಬ್ಡಕ್ಷನ್ ಇದೆ, ಅಬ್ಡಕ್ಷನ್ ಆದಮೇಲೆ ಇಲ್ಲಿಗಲಿ ಡಿಟೈನ್ ಮಾಡಿರೋದಿದೆ. ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು, ಯಾಕೆಂದರೆ ವಾದಕ್ಕಿರ್ಬೋದು ಸರ್, ವಾದ ಮಾಡ್ಬೋದು, ಇದು ಏನು ಆರ್ಗ್ಯುಮೆಂಟ್ ಶೇಕ್ ಮಾಡ್ಬೋದು, ಬಟ್ ದಿಸ್ ಈಸ್ ಎ ಕ್ಲಿಯರ್ ಕೇಸ್ ಆಫ್ 302. ಇದ್ರೊಳಗಡೆ ಯಾವ ಜೊತೆಗೆ ಉಮೇಶ್ ಸರ್ ನಾನು ಕೇಳೋದು ಬೇರೆ ಯಾವ ಸೆಕ್ಷನ್ ಆಫ್ ಲಾ ಬರಲ್ಲ ಸರ್. ನಾನು ಇಬ್ಬರಿಗೂ ಕೇಳ್ತೀನಿ, ಈ ಮನುಷ್ಯ ಚಾಳಿ ಬಿದ್ದ ಅಪರಾಧಿ, ಹ್ಯಾಬಿಚುವಲ್ ಅಫೆಂಡರ್, ಅದು ಈ ಕೇಸಿಗೆ ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗುತ್ತೆ? ದಿಸ್ ಇಸ್ ನಾಟ್ ದ ಫಸ್ಟ್ ಕ್ರೈಮ್, ಇದು ಮೊದಲನೇ ಕ್ರೈಮ್ ಅಲ್ಲ. ಪಬ್ಲಿಕ್ ಬಿಹೇವಿಯರ್ ಇಸ್, ಸಾರ್ವಜನಿಕ ವರ್ತನೆ ಹೆಂಗಿದೆ, ಮನೆಯೊಳಗಿನ ವರ್ತನೆ ಹೆಂಗಿದೆ, ಹೊರಗಡೆ ವರ್ತನೆ ಹೆಂಗಿದೆ.
ಭಾನುವಾರ ಕಾಮಾಕ್ಷಿ ಪಾಳ್ಯ ಲಿಮಿಟ್ಸ್ನಲ್ಲಿ FIR ಆಗಿತ್ತು. ಅದರಲ್ಲಿ ಹೆಸರಿರಲಿಲ್ಲ, ಸಹಜ ಕೂಡ. ಅಪರಿಚಿತ ಶವ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಕೊಲೆಯಂತೆ ಕಂಡು ಬಂದಿದೆ. ಅಪರಿಚಿತ ವ್ಯಕ್ತಿಗಳ ವಿರುದ್ಧ ದಾವೆ, FIR. ಈಗ ಆರೋಪಿಗಳು ಸಿಕ್ಕಿದ್ದಾರೆ. ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಆರೋಪಿ ನಂಬರ್ 2. ಉಳಿದಂತೆ 3, 4, 5, 6, 13 ಜನ ಆಗ್ತಾರೆ ಟೋಟಲ್. ಅದನ್ನೇ ಮಾತಾಡ್ತಿದ್ದೆ ನಾನು. ಒಂದು ಬೆನಿಫಿಟ್ ಆಫ್ ಡೌಟ್ ಅಂತಿರೋ, ಅಯ್ಯೋ ಪಾಪ, ಅದು ಯಾವಾಗ ಅಂದರೆ ಉದ್ದೇಶನೇ ಇರಲಿಲ್ಲ ಅನ್ನೋವಾಗ. ಉದ್ದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲೋ ಇದ್ದ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿರೋ, ಬಾರಲ್ಲಿ ಕುಡಿದು ಗಲಾಟೆ ಆಗಿ ಬಾಟಲ್ ಚುಚ್ಚುತ್ತಾರಲ್ಲ, ಅವಾಗೇನಾರು ಅನ್ಕೊಳ್ಳಿ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಇತ್ಯಾದಿ ಇತ್ಯಾದಿ. ಸುಧನ್ವ ಅವರು, ಇದರಲ್ಲಿ ಕಿಡ್ನಾಪ್ ಇದೆ ರೀ. ಅಲ್ಲ, ಇವಾಗ 302 304ಗೆ ಏನು ಡಿಫ್ರೆನ್ಸ್ ಅಂದರೆ, ಈ ಪನಿಷ್ಮೆಂಟಲ್ಲಿ ಒಂದು ನೋಡಿ. 302ಗೆ ಏನು ಮಿನಿಮಮ್ ಪನಿಷ್ಮೆಂಟೇ ಲೈಫ್ ಇಂಪ್ರಿಸನ್ಮೆಂಟ್. ಹೌದು. ಇದರಲ್ಲಿ ಯಾವುದೋ 304ಅಲ್ಲಿ ಮ್ಯಾಕ್ಸಿಮಮ್ ಲೈಫ್ ಬರುತ್ತೆ. ಓಕೆ. ಅಲ್ಲಿವರೆಗೂ ಕೋರ್ಟ್ಗೆ ಪವರ್ಸ್ ಇರುತ್ತೆ, ಏನೋ ಲೈಫ್ ಕೊಡ್ಬೋದು, ಡೆತ್ ಕೊಡೋಕ್ಕಾಗಲ್ಲ ಅಂತ. ಇವಾಗ ಡೆತ್ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಏನು ಸುಪ್ರೀಂ ಕೋರ್ಟು, ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಮಾತ್ರ ಕೊಡಬೇಕು ಅಂತ. ಹೌದು. ಅದನ್ನು ವ್ಯಾಖ್ಯಾನನೂ ಮಾಡಿಬಿಟ್ಟಿದೆ, ವಾಟ್ ಈಸ್ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ. ನಾನು ಹೇಳೋ 304 ಆದರೂ ಕೂಡ 302ಲಿ ಏನು ಪನಿಷ್ಮೆಂಟ್ ಆಗ್ತಾ ಇತ್ತೋ 304ಅಲ್ಲೇ ಆಗುತ್ತೆ. ಬಟ್ ಇವನ್ ಏನು ಅಂದರೆ ಜನಲ್ಲಿ ಪಬ್ಲಿಕ್ಕಲ್ಲಿ ಏನು ಅಂದರೆ 302 ಇಂದ 304 ಬಂದಿದ ತಕ್ಷಣ ಇಲ್ಲ ಈ ಕೇಸೇ ಏನೂ ಆಗಲ್ಲ ಅನ್ನೋದಲ್ಲ, ಅದಲ್ಲ ಪ್ರಶ್ನೆ. ನಾನು ಹೇಳೋದು 302ಲಿ ಎಷ್ಟು ಸೀರಿಯಸ್ಸು 304ಅಲ್ಲೂ ಅಷ್ಟೇ ಸೀರಿಯಸ್ಸು. ಬಟ್ ಜನಗಳಿಗೆ ಏನು ಒಂದು ಪ್ರಿಸಂಪ್ಷನ್ ಏನು ಅಂದರೆ 304 ಆಗಿದ ತಕ್ಷಣ ವೀಕ್ ಆಯಿತು, ಬೇಲ್ ಸಿಗತ್ತೆ. ಇಲ್ಲ ನಾಟ್ ಅಬೌಟ್ ಪ್ರಿಸಂಪ್ಷನ್. ನಾನು ಇನ್ನೊಂದು ಕಂಪ್ಯಾರಿಸನ್ ಕೊಡ್ತೀನಿ ನಿಮಗೆ. ಕೊಲೆಗೆ ಎಷ್ಟು ಶಿಕ್ಷೆ ಇದೆಯೋ ಆತ್ಮಹತ್ಯೆಗೆ ಪ್ರಚೋದನೆಗೂ ಅಷ್ಟೇ ಶಿಕ್ಷೆ ಇದೆ. ಇಲ್ಲ, 10 ವರ್ಷ ಇದೆ. 10 ವರ್ಷ ಇದೆ. 306ಗೆ 10 ವರ್ಷ ಇದೆ. ಇದಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಈಗ ನನ್ನ ಮಗಳನ್ನು ಅಳಿಯ ಕೊಂದ ಅಂತ ಆರೋಪ ಮಾಡೋದಕ್ಕೂ, ಅಳಿಯ ಕೊಟ್ಟ ಹಿಂಸೆಯಿಂದಾಗಿ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋದಕ್ಕೂ, ಅಳಿಯನಿಗೆ ಕೊಲೆ ಕೇಸ್ನಲ್ಲಿ ಶಿಕ್ಷೆ ಆದಾಗ ಹುಡುಗಿಯ ತಂದೆ ತಾಯಿಗಿರುವ ನಾನು ಅದನ್ನು ಸಮಾಧಾನ ಅಂತ ಹೇಳೋದಿಲ್ಲ, ಒಂದು ನ್ಯಾಯ ಸಿಕ್ತು ನನ್ನ ಮಗಳಿಗೆ ಅಂತ ಆಗಬೇಕಾಗಿರೋದು ಅದು ಸರ್. ಯಾವಾಗಲೂ ನನ್ನ ಒಪಿನಿಯನ್ ಹೇಳ್ತೀನಿ ನಾನು. ನ್ಯಾಯಾಂಗ ವ್ಯವಸ್ಥೆ ಇಡೀ ಸಿಸ್ಟಮ್ ಇದೆಯಲ್ಲ, ಇಡೀ ಸಿಸ್ಟಮ್ಮು ಒಂದು ಕ್ರೈಮು, ಆ ಕ್ರೈಮ್ನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಅದಷ್ಟಕ್ಕೆ ಸೀಮಿತ ಅಲ್ಲ. ಅದು ಲಾರ್ಜರ್ ಪಬ್ಲಿಕ್ ಕಾನ್ಷಿಯನ್ಸಿಗೆ ಏನನ್ನು ನೀವು ಸರ್ವ್ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾರ್ಜರ್ ಪಬ್ಲಿಕ್ ಕಾನ್ಷಿಯನ್ಸ್ಗೆ ಅದನ್ನೇ ಹೇಳಿದೆ ನಾನು. ಹೆಬಿಚುವಲ್ ಅಫೆಂಡ್, ಹೀ ಈಸ್ ಅ ಹೆಬಿಚುವಲ್ ಅಫೆಂಡ್. ಅಲ್ಲ, ಅದೆಲ್ಲ 100% ಕೌಂಟ್ ಆಗುತ್ತೆ. ಏನು ಇವ್ರದ್ದು ಹಳೆ ಕಂಡಕ್ಟ್ಸ್ ಏನಿದೆ, ಇವ್ರ ಮೇಲೆ ಇರೋವಂಥ ಹಳೆ ಕೇಸಸ್ಸು ಎಲ್ಲ ನೆಕ್ಸ್ಟ್ ಬೇಲಿಗೆ ಬಂದಾಗ ಪ್ರಾಸಿಕ್ಯೂಷನ್ ಅವ್ರು ಹೇಳ್ತಾರೆ ಈ ವ್ಯಕ್ತಿ ಈ ರೀತಿ ಆ್ಯಂಟಿಸಿಡೆಂಟ್ ಇರೋವಂಥವ್ರು, ಹಾಗಾಗಿ ಬೇಲ್ ಕೊಡಿಬೇಡಿ ಅಂತ 100% ಇದನ್ನು ಅಬ್ಜೆಕ್ಷನನ್ನು ರೈಸ್ ಮಾಡ್ತಾರೆ. ಆಮೇಲೆ ಇವರು ಪೊಲೀಸವ್ರು ಚಾರ್ಜ್ ಶೀಟ್ ಆಗಲಿ FIR ಆಗಲಿ ಹಾಕೋದು 100% 302ಗೆ. 304ಗೆ ನಾವು ಇಲ್ಲ ಸರ್. ಅದರಲ್ಲಿ ನಾವು ಏನು ಡಿಫೆನ್ಸ್ ಲಾಯರ್ಸ್ ಏನಿರ್ತೀರಿ ಸಾಮಾನ್ಯವಾಗಿ, ಇದು 302ಗೆ ಬರಲ್ಲ, 304 ನಾನು ಇವಾಗ ಹೇಗೆ ಹೇಳಿದ್ನೋ ಇನ್ನೂ 16 ಗ್ರೌಂಡಲ್ಲಿ ಆರ್ಗ್ಯೂ ಮಾಡ್ತಾರೆ. ಆ ರೀತಿ ಬರುತ್ತೆ. ಬಟ್ ಹಳೆ ಕಾಂಟ್ಯಾಕ್ಟ್ಸ್ ಏನೇನಿದೆ ಇವ್ರು ಕ್ರಿಮಿನಲ್ ಕೇಸಸ್ ಇರೋದೆಲ್ಲ ಅದೆಲ್ಲ ಬೇಲ್ಗೆ ಅಗೇನ್ಸ್ಟ್ ಆಗೇ ಬರುತ್ತೆ ಇವ್ರಿಗೆ. ಬಾಡಿ ಡಿಸ್ಪೋಸ್ ಮಾಡಿದ್ರ ಅರ್ಥ ಸಾಕ್ಷ್ಯ ನಾಶ ಅಲ್ವಾ? ಅದು 201ಗೆ ಬರುತ್ತೆ. 201 IPCಗೆ ನೀವು ಕಲ್ಪೇಬಲ್ ಹೋಮಿಸೈಡ್ ಅಲ್ಲಿ ಸಾಕ್ಷ್ಯ ನಾಶ ಇಲ್ಲ, ಅದು ಬೇರೆ. ಅಚಾನಕ್ ಆಗಿ ಮರ್ಡರ್ ಆಗ್ಬಿಡ್ತು, ಮರ್ಡರ್ ಆದ್ಮೇಲೆ ನಾನು ಎಲ್ಲಾ ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಒಂದು ವೇಳೆ ನಿಂತಿದ್ರೆ ಸರ್ ವಿ ಕ್ಯಾನ್ ಡ್ರಾ ಎ ಪ್ರಿಸಂಪ್ಷನ್. ಏನೋ ಪ್ರಾಣ ಹೋಗ್ಬಿಟ್ಟಿದೆ, ಅವನ್ನ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ಹಿಂಗೇನೋ ಸಿಟ್ಟಲ್ಲಿ ನಾವು ಕರ್ಕೊಂಡ್ ಬಂದಿದ್ವಿ, ಏನೋ ಕೇಳಿದ್ವಿ ಹೇಳಿಲ್ಲ, ಅವನು ಒಂದು ಹೊಡೆದ್ವಿ ಬಿದ್ದೋಗ್ಬಿಟ್ಟ, ಕೆಳಗಡೆ ಬಿದ್ದೋಗ್ಬಿಟ್ಟ. ಅವಾಗ ವಿ ಕ್ಯಾನ್ ಡ್ರಾ ಎ ಪ್ರಿಸಂಪ್ಷನ್ ರೀ ಅದು. ಅಲ್ಲಿಂದ ಆಚೆಗೆ ನೆಕ್ಸ್ಟ್ ಇದೆಯಲ್ಲ ಡಿಸ್ಪೋಸಲ್ ಆಫ್ ಎವಿಡೆನ್ಸ್ ಮಾಡೋ ಇದನ್ನ ಡಿಸ್ಟ್ರಾಯ್ ಆಫ್ ಎವಿಡೆನ್ಸ್ಗೆ ಹೋಗುವಂಥ ಪರಿಸ್ಥಿತಿ ಬಂದಾಗ ದ ಎಂಟೈರ್ ಇದು ಕಂಪ್ಲೀಟ್ ಇವ್ರ ಮ್ಯಾಲ್
ಸಿಗಾಕೊಡ್ತದೆ, 302 ಬಂದು ಕೂತ್ಕೊಬಿಡುತ್ತೆ. ಡೆಸ್ಟ್ರಾಯ್ ಮಾಡೋಕೆ ಹೋದಾದ್ಮೇಲೆ ಇನ್ನೇನೈತೆ? ದ ಇಂಟೆನ್ಷನ್ ಇಸ್ ಕ್ಲಿಯರ್, 100% ದೇ ಕಿಲ್ ದಿಸ್ ಗಾಯ್. ಹೌದು, ಮತ್ತಾರೋ ಮಹಾನ್ ಪ್ರವೃತ್ತಿಗಳ ಕೂತ್ಕೊಂಡು ಇಲ್ಲಿ ಮೀಡಿಯಾ ಟ್ರಯಲ್ ನಡೀತಾ ಇದೆ ಅಂತೆಲ್ಲ ಪೊಂಗುಬೇಡಿ. ಮೊದಲೇ ಹೇಳಿರ್ತೀನಿ ನಾನು, ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದೀರಿ, ಅದು ಮಾಡ್ತಾ ಇದ್ದೀರಿ, ಇದು ಮಾಡ್ತಾ ಇದ್ದೀರಿ ಅಂತ. ದಿಸ್ ಕೇಸ್ ಡಿಸರ್ವ್ಸ್ ಇಟ್. ಇದು ಅವಶ್ಯಕತೆ ಇರುವಂಥ ಪ್ರಕರಣ. ಇದು ಕೇವಲ ಚಾರ್ಜ್ ಶೀಟ್ ಆಗುತ್ತೆ, ಬೇಲ್ ಆಗುತ್ತಾ ಬಿಡುತ್ತಾ, ಆಮೇಲೆ ಕೇಸ್ ಎಷ್ಟು ವರ್ಷ ನಡೆಯುತ್ತೆ ಗೊತ್ತಿಲ್ಲ, ಇನ್ನೂ ಏನೇನೋ ಪ್ರಭಾವಗಳು ಏನೇನೋ ಕೆಲಸ ಮಾಡ್ತವೆ. ಅದರ ಮಧ್ಯದಲ್ಲಿ ಇದೇನಾಗುತ್ತಲ್ಲ ಪಬ್ಲಿಕ್ ಹ್ಯೂಮಿಲಿಯೇಷನ್ನು, ನನಗೆ ಮತ್ತೆ ಮತ್ತೆ ಆ ಹೇಳಿಕೆ ನೆನಪಾಗತ್ತೆ. ನಾನು ಹೇಳಬಾರ್ದು ಅಂತಲ್ಲ, ಮನುಷ್ಯನಿಗೆ ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ದು. ಇವತ್ತು ಅವರ ಹತ್ರ ಲ್ಯಾಂಬರ್ಗಿನಿ ಉರಿಸಿದೆ, ನನ್ನ ಹತ್ರನೂ ಲ್ಯಾಂಬರ್ಗಿನಿ ಉರಿಸಿದೆ ಅಂತ. ಈಗ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ ಹೋಗ್ತಾ ಇರೋದು ಈಗ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು. ಅಟ್ಲೀಸ್ಟ್ ದಿಸ್ ಹ್ಯಾಸ್ ಟು ಹ್ಯಾಪನ್ ಅಂತ ನನ್ನ ಅಭಿಪ್ರಾಯ. ಅಟ್ಲೀಸ್ಟ್ ಇದಾಗಬೇಕಾಗಿದೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಸರ್. ಈಗ ಬೇಲ್ ಕೇಳೋದಕ್ಕೆ ಏನೋ ಅವಕಾಶ ಇಲ್ಲ. ಇವಾಗ ಕೇಳಕ್ಕಾಗಲ್ಲ. ಇವಾಗ ಏನ್ ಮಾಡ್ತಾರೆ, 167 ಅಲ್ಲಿ ಇವರು ಪೊಲೀಸ್ ಕಸ್ಟಡಿ ಕೇಳ್ತಾರೆ. 100% ಕಸ್ಟಡಿ ತಗೊಳ್ತಾರೆ ಸರ್. ಎಷ್ಟು ದಿನ ಅಂತ ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಎವಿಡೆನ್ಸಸ್ಗಳು, ಲಿಂಕು, ಕಾನ್ಸ್ಪಿರಸಿಗಳು, ಮತ್ತು ಹಾಗೆ ಯಾರ್ಯಾರು ಎಲ್ಲೆಲ್ಲಿಂದ ಹೋದ್ರು, ಹೇಗೆ ಬಂದರು. ವಿ ಶುಡ್ ಡ್ರಾನ್ ಆಲ್ ಮ್ಯಾಜರ್ಸ್ ಸಿನ್ಸ್ ಫ್ರಮ್ ಕಿಡ್ನ್ಯಾಪಿಂಗ್ ಪ್ಲೇಸ್, ಅಲ್ಲಿಂದ ಯಾರು ಕರ್ಕೊಂಡು ಬಂದರು, ಯಾರು ಲಿಂಕ್ ಆದರು, ಅಲ್ಲಿಂದ ಕೂರಿಸ್ಕೊಂಡವ್ರು ಯಾರು, ಇಲ್ಲಿ ಕರ್ಕೊಂಡು ಬಂದವ್ರು ಯಾರು, ಈ ಶೆಡ್ ಕರ್ಕೊಂಡ್ಬಂದವ್ರು ಯಾರು, ಜಾಯಿನ್ ಆದವ್ರು ಯಾರು, ಎಲ್ಲ ಪ್ರತಿಯೊಂದು ಎವಿಡೆನ್ಸಸ್ಗಳು ನಾವು ಲಿಂಕ್ ಮಾಡಬೇಕಾಗುತ್ತೆ. ಎಲ್ಲ ಪ್ರತಿಯೊಂದು ಲಿಂಕ್ ಮಾಡಾದ್ಮೇಲೆ ಇವರ ಪಾತ್ರಗಳೇನು ಅಂತ ನಮ್ಗೆ ನೀಟಾಗಿ ಗೊತ್ತಾಗ್ಬಿಡ್ತದೆ. ಅಲ್ಲೇನು ಸಮಸ್ಯೆ ಏನಾಗೋದಿಲ್ಲ. ಅದಾದಮೇಲೆ ಯಾರು ಹೊಡೆದವ್ರು ಹೊಡೆದಾದ್ಮೇಲೆ ಏನಾಯಿತು, ಎಷ್ಟು ಏಟ್ಗಳು ಯಾವ ಜಾಗದಲ್ಲಿ ಬೀಳ್ತು, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದ್ಬಿಟ್ಟಿರುತ್ತೆ. ಈಗ ಒಳಗಡೆ ಏನೇನು ಎಲ್ಲೆಲ್ಲಿ ಏಟ್ ಬಿದ್ದಿದೆ, ಏನೇನು ಕನ್ಫ್ಯೂಷನ್ಸ್ ಎಲ್ಲಾಗಿದೆ, ಮತ್ತು ಏನಾದರೂ ವಲ್ನರಬಲ್ ಪಾರ್ಟ್ಗೆ ಏನಾದ್ರು ಏಟ್ ಬಿದ್ದಿದ್ದಾವೆ ಅಂತ ಅಂದ್ಬಿಟ್ಟು ಅಂತ ನೀಟಾಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದ್ಬಿಡುತ್ತೆ. ಬಂದ ತಕ್ಷಣವೇ ಆವಾಗ ಆಯಾ ಪಾತ್ರದಲ್ಲಿ ಇವನೆಲ್ಲಿ ಹೊಡೆದ ಅಂತ ಬಂದೇ ಬರುತ್ತೆ. ಅಲ್ಲಿ ನಿಂತ್ಕೊಂಡಿದ್ದವರು ಅಷ್ಟೇ, ಹೊಡೆದವರು ಅಷ್ಟೇ ಕಾನೂನಲ್ಲಿ. ನಥಿಂಗ್ ಡೂಯಿಂಗ್. ಬೇರೆ ಅಲ್ಲೇನು ಅಯ್ಯೋ ನಾನು ನಿಂತ್ಕೊಂಡಿದ್ದೆ ಕೈಕಟ್ಟೆ ಕಟ್ಕೊಂಡು ಅವ್ರು ಸುಮ್ಮನೆ ಏನೋ ಕೇಳ್ತಾ ಇದ್ರು ಒಂದು ಏಕೆ ರಪ್ ಹೊಡೆದ್ಬಿಟ್ಟು ಹಂಗೆಲ್ಲ ಆಗಲ್ಲ. ಕಾನೂನು ಹಂಗೆ ಅವಕಾಶ ಮಾಡಲ್ಲ. ಹಂಗೆಲ್ಲ ಆಗೋದಕ್ಕೆ ಅವಕಾಶ. ನೋ ಎಕ್ಸಾಮ್ಷನ್. ಸುಪಾರಿ ಕೊಟ್ಟರು ಸೇಫ್ ಆಗ್ಬಿಡ್ತಿದ್ರು. ಹೌದು, ನೋ ಎಕ್ಸಾಮ್ಷನ್. ಸುಪಾರಿ ಕೊಟ್ಟವ್ರು ಸೇಫ್ ಆಗ್ಬಿಡ್ತಿದ್ರಿ, ಅವ್ರು ಎಲ್ಲೋ ಇರ್ತಾರೆ, ಸಂಬಂಧ ಅಂತಾರೆ ಅವರು. ನಿಂತ್ಕೊಂಡು ನೋಡ್ತಾ ಇದ್ದೆ ನಾನೇನೋ ಅವ್ನು ಹೊಡೆದಿಲ್ಲ, ಸಂಬಂಧ ಬರೋದಿಲ್ಲ. ಅಲ್ಲ 120B ಅಲ್ಲಿ ಕಾನ್ಸ್ಪಿರಸಿಲಿ ಒಬ್ಬೊಬ್ರು ಬೇರೆ ಬೇರೆ ಅಲ್ಲಿ ಸ್ಪಾಟ್ ಅಲ್ಲಿ ಇರಬೇಕು ಅಂತನೂ ಇಲ್ಲ. ಇವಾಗ ಅಲ್ಲಿ ವ್ಯವಸ್ಥೆ ಮಾಡಿರೋಂಥವ್ರು, ಆ ಜಾಗಕ್ಕೆ ಹೋಗೋಂಥವ್ರು, ಇಲ್ಲ ಗಾಡಿ ವ್ಯವಸ್ಥೆ ಮಾಡಿರೋಂಥವ್ರು, ಅಂದ್ರೆ ಮೀಟಿಂಗ್ ಆಫ್ ಮೈಂಡ್ಸ್ ಅಷ್ಟೇ. ಅದು ಏನು ಫಿಸಿಕಲಿ ಎಲ್ಲರೂ ಸೇರಿ ಒಂದ್ ಕಡೆ ಇದು ಮಾಡಬೇಕು, ಒಳಸಂಚು ಮಾಡಬೇಕು ಅಂತಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಪಾತ್ರ ಇದ್ರು ಕೂಡ ಮೈಂಡ್ಸ್ ವಿತ್ ಅ ಕಾಮನ್ ಇಂಟೆನ್ಷನ್ ಅಂತ ಕರೀತಾರೆ. ದಟ್ ಹ್ಯಾಸ್ ಟು ಪ್ರೂವ್ ಸರ್. ಪ್ರಾಪರಾಗಿ ಪ್ರೂವ್ ಮಾಡ್ಬೇಕು ನಾವು. ಯಾಕೆಂದರೆ ಈ ಕಾನ್ಸ್ಪಿರಸಿ ಪ್ರೂವ್ ಮಾಡೋದಿದೆಯಲ್ಲ ಅದೊಂದು ಹಾರ್ಡ್ ಸರ್. ಒಬ್ಬ ಐವೋಗೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಭಾಳ ಅದನ್ನು ಸುಮ್ಮನೆ ಯಾರೋ ಏನೋ ಬರೆದು ಬಿಡ್ತಾರೆ, ಸೈನ್ ಹಾಕ್ಬಿಡ್ತಾರೆ. ಕಾನ್ಸ್ಪಿರಸಿನ ತುಂಬ ಚೆನ್ನಾಗಿ ನಾವೇನು ಸೈಕಲ್ ಫೋಕ್ಸ್ ಇದ್ದಂಗೆ ಇರ್ತದಲ್ಲ ಆ ಥರ ಅದನ್ನು ನಾವು ಸಿಸ್ಟಮೆಟಿಕ್ಕಾಗಿ ಕಾನ್ಸ್ಪಿರಸಿನ ಹೆಂಗೆ ಯಾರ್ಯಾರಿಗೆ ಹೆಂಗೆ ಆಗಿದೆ ವಿತ್ ಡ್ರಾನ್ ಮಾಡ್ಬೇಕು ನಾವು. ಪ್ರತಿಯೊಂದು ಇವ್ನ ಕಾಲೆಲ್ಲಿ ಹೋಯ್ತು, ನೆಕ್ಸ್ಟ್ ಇವ್ನು ಯಾರು ಬಂದು ಸೇರ್ಕೊಂಡ, ಇವ್ನು ಎಲ್ಲಿ ಸೇರ್ದ, ಇವ್ನು ಹೆಂಗೆ ಬಂದ, ಆ ಜಾಗಕ್ಕೆ ಬರಬೇಕಾದಾಗೆಲ್ಲ ಒಟ್ಟಿಗೆ ಎಲ್ಲಿ ಸೇರಿದ್ರು, ಹೆಂಗೆ ಮೂವ್ ಮಾಡ್ಕೊಂಡು ಬಂದರು, ಟವರ್ ಡೀಟೇಲ್ಸು ನೋಡಿ, ಇವ್ರು ಹಿಂಗೆ ಮೂವ್ ಆಗಿದ್ದಾರೆ, ಯಾವ ಗಾಡಿ ಯಾರ್ದು, ಹೆಂಗೆ ತಗೊಂಡ್ರು, ಪ್ರತಿಯೊಂದೂ ಮಾಡ್ಬೇಕು ಸರ್. ಎಲ್ಲೋ ಒಂದು ಕಡೆ ಬಿಟ್ರು ಅದು ಕಾನ್ಸ್ಪಿರಸಿ ಡ್ಯಾಮೇಜ್ ಆಗಿಬಿಡ್ತು. ಇಟ್ ಈಸ್ ಅನ್ ಹಾರ್ಡ್ ಸರ್ ಕಾನ್ಸ್ಪಿರಸಿ. ಅಲ್ಲ, ವಿಟ್ನೆಸ್ ಮೇ ಲೈ ಬಟ್ ಸರ್ಕಮ್ಸ್ಟೆನ್ಸಸ್ ವಿಲ್ ನೆವರ್ ಲೈ. ವ್ಯಕ್ತಿ ಸುಳ್ಳು ಹೇಳ್ಬೋದು, ಹೌದು ನಾನು ಅಲ್ಲೇ ಇರಲಿಲ್ಲ, ನಾನು ನೋಡಿಲ್ಲ ಅಂತ, ಬಟ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಏನಿದೆ ಅದೇ ಒಂದೇ ಹೇಳುತ್ತೆ. ಸರ್ಕಮ್ಸ್ಟೆನ್ಸೇ ಹೌದು ಇದರಲ್ಲಿ 120B ಬರುತ್ತೆ ಅನ್ನೋ ಥರ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಏನಕ್ಕೆ ಅಂದರೆ ನೀವು ಹೇಳ್ದಂಗೆ ಆ ಚೈನ್ ಇದೆ, ಏನು ಪಿಕ್ ಮಾಡೋದಿಂದ ಹಿಡಿದು ಅದಕ್ಕೆ ಮುಂಚೆ ಒಂದು ಏನು ಮಾತುಕತೆ ಆಗುತ್ತೆ, ಕರ್ಕೊಂಬರೋದು, ಕರ್ಕೊಬಂದು ಎಲ್ಲಿ ಇಡಬೇಕು, ಸರ್ಕಮ್ಸ್ಟೆನ್ಸ್ ಇದೆ. ಅದು ಸೋಷಿಯಲ್ ಮೀಡಿಯಾದಿಂದ ಪ್ರಾರಂಭ ಆಗುತ್ತೆ ಸರ್. ಸೋಷಿಯಲ್ ಮೀಡಿಯಾ ಯಾವ್ದು ಪೋಸ್ಟ್ ಮಾಡಿದ್ರು, ಮೋಟಿವ್ ಇದೆ, ಮೆಸೇಜ್ ಏನು, ಅದಕ್ಕೆ ಇವ್ರು ಏನು ಅದಕ್ಕೆ ಉತ್ತರ ಕೊಟ್ಟರು, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಯಾರ್ಯಾರೆಲ್ಲ ಮಾತುಕತೆ ನಮ್ಮ ಮಾಡಿದ್ರು ಅದೆಲ್ಲ ತಗೊಳ್ತೀವಿ ನಾವು. ನನಗಿದು ಹೇಳಿದ್ರು, ಇಂಥವ್ನು ಕರ್ಕಬಾ ನೋಡಿ ಈ ಥರ ಪೋಸ್ಟ್ ಮಾಡಿದ್ದಾನೆ ಅಂತ. ಈಗೆಲ್ಲ ಪೂರ್ತಿ ಇಟ್ ಈಸ್ ಎ ರನ್ ಓವರ್ ಸರ್. ಅದೇನು ಯಾವುದೋ ತಪ್ಪಿಸ್ಕೊಂಡು ನನಗೆ ಕೇಸ್ ನೋಡ್ರಿ ಏನು ಅನ್ನಿಸ್ತಾ ಇದೆ ಉಮೇಶ್ ಅವರೇ, ಅಂದರೆ 13 ಜನ ಇದ್ದಾರೆ. 13 ಜನರ ಪೈಕಿ ಒಂದು 2-3 ಜನರಿಗೆ ಇದು ಎಲ್ಲಿ ತನಕ ಹೋಗುತ್ತೆ ಅನ್ನೋದರ ಅಂದಾಜು ಇರಲಿಲ್ಲ. ಏನೋ ನಮ್ಮ ಅದೇನೋ ಹೇಳ್ತಾರಲ್ಲ ಡಿ ಬಾಸು ಅದು ಇದು ಅಂಥೇಳಿ ಮಾಡಿಬಿಟ್ರು. ಅವರ ಪೈಕಿ ಒಬ್ಬ ಅಪ್ರೂವರ್ ಆಗ್ತೀನಿ ಅಂತಾನೀಗ. ಈ ಹಂತದಲ್ಲಿ ಮಾಡೋದಕ್ಕಾಗತ್ತಾ? ಚಾರ್ಜ್ ಶೀಟ್ ಆಗಬೇಕಾ? ಅಪ್ರೂವರ್ ಅಂದರೆ ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ. ನಾನು ಅಪರಾಧದಲ್ಲಿ ಭಾಗಿಯಾಗಿದ್ದೆ, ಆದರೆ ಯಾರ್ಯಾರ್ದು ಏನೇನು ಇನ್ವಾಲ್ವ್ಮೆಂಟ್ ಇದೆ ಅಂತ ನಾನು ಹೇಳ್ಕೊಂಬಿಡ್ತೀನಿ, ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳ್ತೀನಿ.
ನನ್ನನ್ನು ಆರೋಪಿ ಅಂತ ಕನ್ಸಿಡರ್ ಮಾಡಬೇಡಿ, ನನ್ನನ್ನು ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತ. ಮಾಫಿ ಸಾಕ್ಷಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅಪ್ರೂವರ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ತನಿಖಾ ಕಾಲದಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಸರ್, ತನಿಖಾ ಕಾಲದಲ್ಲಿ ನಾವು ನೋಡ್ತೀವಿ ಯಾರ್ದಿದು ಇವ್ನಿಗೆ ಇಂಟೆನ್ಷನ್ ಇತ್ತಾ, ಇಲ್ಲಿ ಅಚಾನಕ್ಕಾಗಿ ಬಂದು ಸೇರ್ಕೊಬಿಟ್ನ ಅವನು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಅವನು ಯಾರು ಬಂದು ಈ ಗುಂಪಿಗೆ ಸೇರ್ಕೊಬಿಟ್ಟಿದ್ದಾನೆ ಅವನನ್ನು ನಾವು ಅಷ್ಟೇ ಪ್ರೊಟೆಕ್ಟ್ ಮಾಡಬೇಕು ಅವನ ಇಂಟ್ರೆಸ್ಟ್ನ. ನಾವು ಸ್ಟ್ರೇಟಾಗಿ ಅವನನ್ನು 302 ಹಾಕ್ಬಿಟ್ಟು ಹೋಗು ನೀನು ಒಳಗಡೆಗೆ ಹೇಗೆ ಅನ್ನುವಂಥದ್ದಲ್ಲ. ಯಾರು ಅದರಲ್ಲಿ ಇಲ್ಲ ಪಾತ್ರ ಇಲ್ಲ ಅಂದರೆ 100ಕ್ಕೆ 100ರಷ್ಟು ಯಾರು ಅಲಿಗೇಷನೇ ಮಾಡಿಬಿಡ್ಲಿ, ಯಾರು ಏನೇ ಹೇಳಲಿ, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ದೈವ ಧರ್ಮ, ಮತ್ತು ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಈಸ್ ಕೆಪಾಸಿಟಿ ಟು ಸೀನಿಯರ್ ಆಫೀಸರ್ಸ್. ಸರ್ ಇವ್ರನ್ನ ಯಾವ ಕಾರಣಕ್ಕೂ ನಾವು ಇವ್ರನ್ನ ಸೇರಿಸ್ಕೋಬಾರ್ದು, ಇವ್ರಿಗೆ ಇಂಟೆನ್ಷನ್ ಇಲ್ಲ, ಮತ್ತು ಅವ್ರು ಬಂದಿದ್ದಾರೆ ಅಚಾನಕ್ಕಾಗಿ ಮರ್ಡರ್ ಆಗಿಬಿಟ್ಟಿದೆ, ಆ ಕಾರಣಕ್ಕೆ ಇವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಅನ್ನುವಂಥದ್ದನ್ನ ನಾವು ಅದೊಂದು ಧರ್ಮ ಸರ್, ಅದು ಇನ್ವೆಸ್ಟಿಗೇಷನ್ ಧರ್ಮ, ಅದು ತನಿಖಾ ಧರ್ಮ, ಅದು ಅದನ್ನು ಯಾವ ಕಾರಣಕ್ಕೂ ಬಿಟ್ಕೊಡಕ್ಕೆ ಹೋಗಬಾರ್ದು. ಹೌದು, ಅವನ ಮೇಲೆ ಏನೇ ಅಲಿಗೇಷನ್ ಮಾಡಲಿ, ದುಡ್ಡು ತಗೊಂಡು ಬಿಟ್ಟರು ಅದು ಆತ್ಮಸಾಕ್ಷಿಗೆ ಮೋಸ ಆಗಲ್ವಲ್ಲ, ಆ ಕಾರಣಕ್ಕೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಇವ ಧರ್ಮ ಸರ್. ಯಾವತ್ತೂ ಇಂಥ ಕೇಸಸ್ಗಳಲ್ಲಿ ತುಂಬ ಅಕ್ಯೂಡ್ಗಳಿದ್ದಂಥ ಸಮಯದಲ್ಲಿ ಎಲ್ಲ ಒಟ್ಟಿಗೆ ಹಾಕೋ ದೊಬ್ಬಿಡ್ರೋ, ನೋ, ಇಟ್ ಈಸ್ ಇನ್ಕರೆಕ್ಟ್, ತಪ್ಪು ಸರ್. ನಾವು ಯಾವಾಗಲೂ ಆ ಯಾವುದೇ ಕಾರಣಾಂತರದಿಂದ ಆ ಥರ ಒಂದು ನಮ್ಮ ತಲೆಯಲ್ಲಿ ನೋಷನ್ ಇಟ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಅದಿಲ್ಲ, ಅವ್ನು 100% ಅವನ್ನ ಬೇರ್ಪಡಿಸಲೇಬೇಕು, ಮಾಡಿಸಿ ಅವನನ್ನು ಅಪ್ರೂವ್ ಮಾಡಬೇಕು. ನೋಡಿ ಹಿಂಗಿದೆ, ನೋಡಿ ಈ ಥರ ಹೇಳ್ತೀಯ ನೀನು ಅಂತ ಅವ್ನಿಗೆ ಹೇಳಬೇಕು. ನಾನು ಹೇಳ್ತೀನಿ ಸರ್ ಇಷ್ಟೇ ಇದ್ದದ್ದು, ಅವ್ನು ಏನಿದೆಯೇ ನೀನು ಸತ್ಯ ಹೇಳ್ಬಿಡು ಅಷ್ಟೇ. ನಮಗೆ ಸತ್ಯ ಬೇಕಾಗಿರೋದು, ನೀನು ಅಲ್ಲಿ ಬಂದೆ ನಡೆದದ್ದು ಏನಾಯಿತು ನಿಂಗೆ ಗೊತ್ತಿತ್ತಾ, ಮೊದಲಿಂಗೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಗೊತ್ತಿರಲಿಲ್ಲ ಸರ್, ನಾನು ಬಂದು ನಿಂತ್ಕೊಂಡೆ ಈ ಥರ ಆ್ಯಕ್ಟ್ ಆಗ್ತಾಯಿತ್ತು ನನಗೆ, ಅಷ್ಟು ಹೇಳಿ ಅಷ್ಟೇ ಮುಗಿದೋಯ್ತು. ಆದರೆ ನೀನು ಯಾಕೆ ಪೊಲೀಸ್ ಕೇಳಿಲ್ಲ ಸರ್, ಭಯ ಹುಟ್ಟಿಸ್ಬಿಟ್ರು ಸರ್, ಇದು ಬರುತ್ತೆ. ಕರೆಕ್ಟ್, ನೀನು ಯಾಕೆ ಹೇಳ್ಬೋದಾಗಿತ್ತಲ್ಲ, ಬಂದು ಹಿಂಗೆ ನಡೆದೋಗಿದೆ ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ನೀನು ಪೊಲೀಸ್ ಸ್ಟೇಷನ್ಗೆ ಹೇಳ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ಅಂತ ಆ ಪಾರ್ಟ್ನ ಇಟ್ಕೊಳ್ತೀವಿ ನಾವು. ನೀನು ಹೇಳ್ರಿ ಸರ್, ಸ್ಟ್ರೇಟಾಗಿ ಒಂದು ಹೇಳ್ಬಿಟ್ಟಿದ್ರೆ ನಮ್ಗೆ ಆವಾಗಲೇ ಗೊತ್ತಾಗ್ಬಿಡ್ತಿತ್ತಲ್ಲ. ರಾಜರಾಜೇಶ್ವರಿ ನಗರದಲ್ಲೇ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗುವಂಗೆ ಅವಶ್ಯಕತೆ ಇರಲಿಲ್ವಲ್ಲ, ಹುಡ್ಕೊಂಡು ಅವಾಗ ನೀನು ತಪ್ಪು ಮಾಡಿದ್ಯಾ ನೋಡು, ಇದೆಲ್ಲ ನಿನ್ನ ಮೇಲೆ ಗುರುತರ ಆರೋಪ ಇದೆ, ನೀನು ಸರಿಯಾಗಿ ಹೇಳಬೇಕು ಅಂತೇಳಿ ಅವ್ನಿಗೆ ಹೇಳಿದ್ರೆ ಈ ಅವನ ಅಪ್ರೂವರ್ ಮಾಡಿಕೊಂಡು ಇಡ್ತಕ್ಕಂಥ ಸಾಕ್ಷಿ ಇಲ್ಲ. ಒಬ್ಬ ಆರೋಪಿಯನ್ನು ಅಪ್ರೂವರ್ ಮಾಡೋ ಹಂತ ಯಾವುದು? ಅಂಡರ್ ಇನ್ವೆಸ್ಟಿಗೇಷನ್ ಇದ್ದಾಗ ಚಾರ್ಜ್ ಶೀಟ್ ಆದ್ಮೇಲೆ 306 CRPC ಅಪ್ರೂವರ್ಗೆ ಅವಕಾಶ ಇದೆ. ಅಲ್ಲಿ ಪ್ರೊಸೀಜರ್ ಏನಿದೆ ಅಂತ, ಇದು ಕಂಪ್ಲೀಟ್ ಪ್ರೆರೋಗೇಟಿವ್ ಆಫ್ ಇನ್ವೆಸ್ಟಿಗೇಟಿಂಗ್. ಯಾರನ್ನು ಬೇಕಾದ್ರೆ ಅಪ್ರೂವರ್ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅಪ್ರೂವರ್ ಅಂದ್ರೆ ಫಸ್ಟ್ ಅವನು ಆ ಕ್ರೈಮಲ್ಲಿ ಭಾಗಿಯಾಗಿದ್ದಾನೆ ಅಂತ. ಕ್ರೈಮಲ್ಲಿ ಭಾಗಿಯಾಗಿರೋನು ಯಾಕೆ ಬಿಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಬಿಡಬೇಕು ಯಾವಾಗ ಅಂದ್ರೆ ಯಾವುದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಲ್ಲ, ಐ ವಿಟ್ನೆಸ್ ಇಲ್ಲ, ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಮಾಡಬೇಕು ಸರ್, ನಮ್ಮ ಮೇಲೆ ಡೌಟ್ ಬರಬಾರ್ದು ಸರ್. ಕೇಸ್ ವೀಕ್ ಇದೆ, ಐಒ ಮೇಲೆ ತುಂಬಾ ಸಲ ಡೌಟ್ ಬಂದ್ಬಿಡುತ್ತೆ. ಹೌದೌದು, ಆ ಕಾರಣಕ್ಕೆ ನಮ್ಮ ಮೇಲೆ ಡೌಟ್ ಬರಬಾರ್ದು ಅನ್ನೋ ಅವನನ್ನ ಒಂದು ಅಪ್ರೂವರ್ ಮಾಡಬೇಕು ಅಂದ್ರೆ ಒಬ್ಬನಿಗೆ ಇಬ್ಬರಿಗೆ ಒಂದು ಕೇಸಲ್ಲಿ ನಾವು ಅಂದರೆ ಸರ್ 10 ಕೇಸ್ ಮಾಡ್ಬೋದು, ಅಷ್ಟು ಪ್ರಿಕಾಷನರಿ ಮೆಷರ್ ತಗೋಬೇಕು. ನಾಳೆ ದಿವಸ ಕ್ವಶನ್ ಆಗುತ್ತೆ ಕೋರ್ಟ್ಗಳಲ್ಲಿ, ನೀನು ಇವ್ರು ಮಾಡಿದ್ಯಲ್ಲ ಇದನ್ನು ಯಾಕೆ ಮಾಡಿದೆ, ಏನಾದರೂ ವೆಸ್ಟೆಡ್ ಇಂಟ್ರೆಸ್ಟ್ ಬಿಹೈಂಡ್ ಆಫ್ ದಿಸ್ ಮ್ಯಾನ್, ಇವೆಲ್ಲ ಬರ್ತವೆ, ನಾಳೆ ದಿವಸನೂ ಬರ್ತವೆ ಸರ್. ದುಡ್ಡು ಕೊಟ್ಟು ಅದಕ್ಕೆ ನಮ್ಮವ್ರು ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಗೆ ಯಾಕೆ ಬೇಕು, ಅಯ್ಯೋ ಹಾಕ್ಬಿಟ್ಟು ಕಳಿಸ್ಬಿಡೋಣ, ನೋ, ನಾವು ಅಂಥದ್ದೇ ಬರಲಿ ಸೀನಿಯರ್ ಆಫೀಸರ್ಗಳಿಗೆ ಹೇಳಿದ್ರೆ ಒಪ್ಕೊಬಿಡ್ತಾರೆ ಸರ್ ಅವರು. ಸರ್ ಈ ಥರ ಇದೆ, ಹಿಂಗಿದೆ, ಇವರು ನನ್ನ ಲೆಕ್ಕದಲ್ಲಿ ಇವರು ಈ ಥರ ಇದ್ದಾರೆ ಅಂದರೆ ನೇರಕ್ಕೆ ಒಪ್ಕೋತಾರೆ, ಯಾವ ಕಾರಣಕ್ಕೂ ಇಲ್ಲ ಕಳಿಸ್ಬಿಡಿ ಅಂತ ಹೇಳಲ್ಲ. ಯಾಕೆಂದ್ರೆ ನಾವು ಹಲವಾರು ಕೇಸ್ಗಳಲ್ಲಿ ಮಾಡಿದ್ದೀವಲ್ಲ, ನಾವು ಸರಿ ಇದ್ದು ನಾವು ಕರೆಕ್ಟಾಗಿ ಹೇಳಿದ್ರೆ ಇವನು ಈ ಥರ ಪಾತ್ರ ಇಲ್ಲ, ಹಿಂಗಿದೆ, ಇಷ್ಟು ಎಸ್ಟಾಬ್ಲಿಷ್ ಆಗಿದೆ ಅಷ್ಟೇ, ಇಷ್ಟು ಮಾತ್ರ ಒಂದು ಆ್ಯಕ್ಟ್ ಇದು, ಅದರಿಂದ ನಾವು ಒಪ್ಕೊಂಡಿದ್ದಾನೆ ಹೇಳ್ತೀನಿ, ಅವಾಗ ನಮ್ಮ ಕೇಸು ಗಟ್ಟಿಯಾಗುತ್ತೆ, ಅವನಿಗೂ ಸಹಾಯ ಮಾಡ್ದಂಗೆ ಆಗುತ್ತೆ, ಕಾನೂನಿನಲ್ಲಿ ನಮಗೇನು ಇದೆಯೋ ಡಿಸ್ಕ್ರಿಷನು ಅದರಲ್ಲಿ ಸಹಾಯ ಮಾಡ್ದಂಗೆ ಆಗುತ್ತೆ, ಮತ್ತು ಅವನ ಫ್ಯೂಚರು ಇರ್ತದಲ್ಲ, ಅದರೊಳಗಡೆ ಜೀವನನೇ ಅಡ್ಕೊಂಡಿರ್ತದೆ ಅದು. ಅದರಿಂದ ತನಿಖಾಧಿಕಾರಿಯಲ್ಲಿ ಎಲ್ಲ ಇರುತ್ತೆ ಸರ್, ಪ್ರತಿಯೊಂದೂ ನಾಶ ಮಾಡೋದು ಇರ್ತದೆ, ಅವನ ಉದ್ಧಾರ ಮಾಡೋದು ಇರ್ತದೆ, ಆದರೆ ಅವನು ಮಾಡುವಂಥದ್ದು ನೇರ ಇರಬೇಕು ಅಷ್ಟೇ ಕೆಲಸ. ಒಬ್ಬ ಒಳ್ಳೆ ಅಪ್ರೂವರಿಂದ ಪ್ರಾಸಿಕ್ಯೂಷನ್ ಕೇಸ್ ಸ್ಟ್ರಾಂಗ್ ಆಗುತ್ತಾ? ಹೌದು ಸರ್, ಯಾಕೆಂದರೆ ಅವನೇ ವಿಟ್ನೆಸ್ ಆಗ್ತಾನೆ, ಮತ್ತು ಅವನ್ನ ನಾವು ಅಪ್ರೂವರ್ ಮಾಡ್ಕೊಂಡಾದ್ಮೇಲೆ ನಾವು ಅದರಲ್ಲಿ ಯಾರು ಬೇಕೋ ಅವ್ನು 164 ನಾವು ಮಾಡಿಸ್ಕೋಬೋದು ಸರ್. ಎಸ್, ನಾವು ಕರ್ಕೊಂಡು ಹೋಗ್ಬಿಟ್ಟು ಈಗ CBI ಎಲ್ಲ ಮಾಡಿಸ್ಬಿಡ್ತಾರೆ, ಯಾರನ್ನೂ ಬಿಡಲ್ರು. CBI ಅವರು ಪ್ರತಿಯೊಬ್ಬರು 164, ಅವ್ರು ಯಾರನ್ನೂ ಲೆಟ್ ಔಟ್ ಎನಿಬಡಿ ಎಲ್ಸ್. 25 ಜನ 30 ಜನ ಇದ್ರೆ ಪ್ರತಿ ಕರ್ಕೊಂಡೋಗಿ ಡೈಲಿ 5 ಜನ 164 ಮಾಡಿಸ್ಬಿಡ್ತಾರೆ. ಅಯ್ಯೋ ಸ್ಟ್ರೇಟಾಗಿ ಹೇಳ್ತಾರೆ, ನೋಡಮ್ ನೀವು ಮಾಡಲಿಲ್ಲ, ನೀನು 164 ಮಾಡಲಿಲ್ಲ ಅಂತಂದ್ರೆ ಅಷ್ಟೇ ಕತೆ, ಒಂದು ಡೈರೆಕ್ಟಾಗಿ ಮಾಡಿಸ್ಬಿಡ್ತಾರೆ ಅವರು. ಆ ಕಾರಣಕ್ಕೆ ಏನಾಗುತ್ತೆ, ಆ ಕೇಸಸ್ಗಳೆಲ್ಲ ಏನಾಗ್ಬಿಡುತ್ತೆ, ಭಯ ಶುರು ಆಯ್ತದೆ ಇವ್ರಿಗೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದೀವಿ, ನಾಳೆ ಉಲ್ಟಾ ಹೇಳೋಕ್ಕಾಗೋದಿಲ್ಲ, ಆವಾಗ ಹೊರೆ ಕಮ್ಮಿ ಆಗುತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ನಾಳೆ ಎವಿಡೆನ್ಸ್ ಕಾಲದಲ್ಲಿ ಅವ್ರು ಬಂದಲ್ಲಿ ನಿಂತ್ಕೊಂಡಾಗ, ನೋಡ್ರಪ್ಪ ನೀವೆಲ್ಲ ಸಾಹೇಬ್ರ ಮುಂದೆ ಹೇಳಿದಿರಿ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು ನೀವು, ಅದೆಲ್ಲ ಸುಳ್ಳೆಲ್ಲ ಹೇಳೋಕೆ ಹೋಗ್ಬಾರ್ದು, ಆಮೇಲೆ ಅದನ್ನು ಏನು ಬೇಕಾದ್ರೂ ತಿರ್ಕೊಬಿಡ್ಬೋದು ಅಂತ ಹೇಳಿದಾಗ ಮಾರಲಿ ಅವ್ನ ಮನುಷ್ಯ ಡೌನ್ ಆಗಿಬಿಡ್ತಾನೆ. ಅವಾಗ ಏನು ಹೇಳಿರ್ತಾನೋ ಅದನ್ನು, ಅದು ಸತ್ಯ ಏನಿರ್ತದೋ ಅದನ್ನು ಹೇಳ್ಕೊಂಡು ಹೋದಾಗ ಸಜಾಗಳಾಗ್ಬಿಡ್ತವೆ ಕೇಸಸ್ಗಳಲ್ಲಿ. ನಾವುಗಳೇನೋ 164 ಯಾವಾಗ ನಾವು
ಮಾಡಿಸುವಂಥ ಪ್ರವೃತ್ತಿ ಕಮ್ಮಿ ಇರ್ತದೋ ಅವಾಗ ಏನಾಗುತ್ತೆ ಅಂದರೆ ಈಸಿಯಾಗಿ ಅಯ್ಯೋ ಪೊಲೀಸವರಲ್ಲಿ ಹೋಗ್ತಾ ಇದ್ದೆ ಸರ್ ಕರೆದ್ರು ಅಲ್ಲಿ ಟೊಮೊಟೊ ಹಣ್ಣು ತಗೋತಾ ಇದ್ದೆ ಸೈನ್ ಹಾಕೊಂಡ್ರು ಸರ್ ಹಾಕ್ಸ್ಕೊಂಡು ಹೋದ್ರು ಸರ್ ಅದು ಏನಾಯಿತು ಏನೋ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಇದೇ ಥರ ಎವಿಡೆನ್ಸ್ ಹೇಳೋದು. ಆಮೇಲೆ ನಾವೂ ಅಷ್ಟೇ ಸರ್ ಕರೆದ್ರೆ ಕೇಸಸ್ಗಳಲ್ಲಿ ಬನ್ನಿ ಎವಿಡೆನ್ಸ್ಗಳು ಅಂತ ಏನು ಹೇಳಿದ್ರೆ ಅವನನ್ನು ಹುಡ್ಕಿದ್ರೆ ಒಂದು 50 ಎವಿಡೆನ್ಸ್ಗಳು ಅದೇ ಪೊಲೀಸ್ ಸ್ಟೇಷನಲ್ಲಿ ಸೈನ್ ಹಾಕಿರ್ತಾನೆ. ಇದೇನೇ ಇಲ್ಲ ಯಾಕೆ ಭಾರತದಲ್ಲಿ ಕನ್ವಿಕ್ಷನ್ ರೇಟ್ ಇಷ್ಟು ಕಡಿಮೆ? ನಾನು ಈ ಕೇಸ್ ಏನಾಗುತ್ತೆ ಅಂತ ಹೇಳ್ತಿಲ್ಲ, ದೇವ್ರಿಗೆ ಹತ್ತಿದ ಮಾತು. ಎಂತೆಂಥದ್ದು ಅಂದರೆ ಕ್ಯಾಮರಾದ ಮುಂದೆ ನಡೆದ ಘಟನೆಗಳಲ್ಲೂ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆ ಆಗಿರುವ ದೃಷ್ಟಾಂತಗಳನ್ನು ನೋಡ್ತೀವಿ ನಾವು. ದುರಂತ, ಅದು ನ್ಯಾಯಾಂಗ ವ್ಯವಸ್ಥೆ ದುರಂತ. ಯಾಕೆ ಹಂಗಾಗುತ್ತೆ ಅನ್ನೋದನ್ನು ಎಸ್ ಕೆ ಉಮೇಶ್ವರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮಗೆ. ಎಸ್ ಪ್ರದ್ಯುಮ್ನ ಅಯ್ಯೋ ಹೇಳ್ತಾರೆ, ಒಂದಿಬ್ಬರನ್ನ ಅಪ್ರೂವರ್ ಮಾಡ್ತೀವಿ ನಾವು ಇದರಲ್ಲಿ ಅಂತ. ಅಲ್ಲ ಸರ್, ಇವಾಗ ಹೌ ಡು ಯು ಕೌಂಟರ್ ಇಟ್? ಅಲ್ಲ, ನಾನು ಏನು ಹೇಳ್ತೀನಿ, ಅಪ್ರೂವರ್ಗೆ ಕೆಲವು ಮೆಥಡ್ಸ್ ಇದೆ. ಇವಾಗ ಅಪ್ರೂವರ್ ಅಂದರೆ ಅವನು ಕ್ರೈಮಲ್ಲಿ ಫಸ್ಟು ಭಾಗಿಯಾಗಿದ್ದಾನೆ ಅಂತ ಒಂದು. ಹೌದು. ಭಾಗಿಯಾಗಿರೋನ್ನ ಅವನಿಗೆ ಶಿಕ್ಷೆ ಆಗ್ದಂಗೆ ವಿಟ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಐವೋ ಕೇಸ್ ವೀಕ್ ಇದೆ ಅಂತ ಆಯಿತು ಅಂದರೆ ಬೇರೆ ಪೂರಕ ಸಾಕ್ಷಿಗಳು ಯಾವುದೂ ಇಲ್ದಿರೋ ಟೈಮಲ್ಲಿ ಇವ್ರಿಗೆ ಸ್ಟ್ರಾಂಗ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದ್ದಾಗ ಅದು ಬೇಕಾಗಿಲ್ಲ. ಆದರೆ ಈ ಕೇಸಲ್ಲಿ ನನ್ನ ಪ್ರಕಾರ ಸ್ಟ್ರಾಂಗ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಇದೆ. ಹಾಗಾಗಿ ಅಪ್ರೂವರ್ ಆಗೋ ಅವಶ್ಯಕತೆ ಇಲ್ಲ ಅಂತ ನನ್ನೊಂದು ಪರ್ಸನಲ್ ಒಪಿನಿಯನ್. ಅಪ್ರೂವರ್ ಪಾರ್ಟಿಗೆ ಹೋದ್ರೆ ನೀವು ಹೇಳೋದು ಕೇಸ್ ವೀಕ್ ಇದ್ದ, ಪ್ರಾಸಿಕ್ಯೂಷನ್ ಪರ ಕೇಸ್ ವೀಕ್ ಇದ್ದಾಗ ಅಪ್ರೂವರ್ ಮಾಡ್ತಾರೆ. ಹೌದು. ಡಿಗ್ರಿ ನಾವು ಅದಕ್ಕೆ ಇವಾಗ ಎಕ್ಸಾಂಪಲ್ ನೋಡಿ ಸರ್, ಓಕೆ, ಒಬ್ಬನ್ ಮರ್ಡರ್ ಮಾಡಬೇಕು ಅಂತ 5 ಜನ ಹೋಗಿರ್ತಾರೆ. 5 ಜನ ಹೋಗಿ ಮರ್ಡರ್ ಮಾಡ್ತಾರೆ. ಓಕೆ, ಮರ್ಡರ್ ಮಾಡಿ ಬಾಡಿನೂ ಡಿಸ್ಪೋಸ್ ಮಾಡ್ತಾರೆ, ಬಾಡಿನೂ ಸಿಕ್ಕಲ್ಲ. ಮರ್ಡರ್ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದು ರಿಜಿಸ್ಟರ್ ಆಗಿರುತ್ತೆ. ಬಟ್ ಹೇಗೋ ಒಂದು ಆಚೆ ಬಯಲು ಬರುತ್ತೆ, ಏನು ಬಾಡಿನ ರಿಕವರು ಮಾಡೋಕ್ಕಾಗಲ್ಲ, ಯಾರು ನೋಡಿರೋರು ಇರಲ್ಲ. ಅವಾಗ ಇದನ್ನ ಹೇಗೆ ಪ್ರೂವ್ ಮಾಡೋದು ಕೋರ್ಟ್ ಮುಂದೆ ಅಂತ ಎಕ್ಸಾಂಪಲ್ ಒಂದು ನಾನು ಕೊಡ್ತಾ ಇರೋದು. ಈ ತರ ನೂರಾರು ಇನ್ಸ್ಟೆನ್ಸಸ್ ಆಗಿದೆ. ಮರ್ಡರ್ ಮಾಡಿ ಸಣ್ಣದಕ್ಕೆ ಕೊಚ್ಚಿ ಚರಂಡಿಗೆ ಹಾಕಿದ್ದಾರೆ, ಚರಂಡಿಲಿ ಇನ್ನೂ ಪೀಸಸ್. ಆ ರೀತಿ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಒನ್ ಆಫ್ ದಿ ಕೋ ಅಕ್ಯೂಸ್ಡ್ ನ, ಹೌದು ಇವನು ಭಾಗಿಯಾಗಿದ್ರು ಕೂಡ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಅವನು ಮೈನರ್ ರೋಲ್ ಇರುತ್ತೆ. ಏನು ಒಂದು ಲಾಜಿಸ್ಟಿಕ್ ಕೊಟ್ಟಿರ್ತಾನೋ, ಹಾರ್ಬರ್ ಮಾಡಿರ್ತಾನೋ, ಇಲ್ಲ 201 ಅಲ್ಲಿ ಡೆಸ್ಟ್ ಪ್ರಾಪರ್ಟಿನ ಬಾಡಿನ ಡಿಸ್ಪೋಸ್ ಮಾಡಿರ್ತಾನೋ, ಒಂದು ಕಮ್ಮಿ ಗ್ರಾವಿಟಿ ಇರೋಂಥವನ್ನ ಅವನ್ನ ಅದು ವಾಲಂಟ್ರಿ ಇರಬೇಕು, ಏನು ಫೋರ್ಸ್ಫುಲ್ ಇರೋಲ್ಲ. ನಾನು ಲೀಗಲಿ ಹೇಳ್ತಿರೋದು, ಬಟ್ ನಡೆಯೋದು ಬೇರೆ ರೀತಿನೇ ನಡೆಯುತ್ತೆ. ವಾಲಂಟ್ರಿ ಆಗಿ ಅವನು ಅಪ್ರೂವರ್ ಆಗಿ ಆ ರೀತಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಇಂಥ ಸರ್ಕಮ್ಸ್ಟೆನ್ಸಸ್ ಅಲ್ಲಿ 306 ಸಾಮಾನ್ಯವಾಗಿ ಯೂಸ್ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಆರೋಪಿ ನಂಬರ್ 2, ಪವನ್, ವಿನಯ್, ಪ್ರದೋಷ್, ನಂದೀಶ್, ದೀಪಕ್, ಲಕ್ಷ್ಮಣ್, ನಾಗರಾಜ್ ಇತರೆ ಆರೋಪಿಗಳು. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿ ಕೇಳಿದ್ದಾರೆ. ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಆರೋಪಿ ನಂಬರ್ 2, ಪವನ್, ವಿನಯ್, ಪ್ರದೋಷ್, ನಂದೀಶ್, ದೀಪಕ್, ಲಕ್ಷ್ಮಣ್, ನಾಗರಾಜು, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ, ರಾಘವೇಂದ್ರ ಇನ್ನಿತರ ಆರೋಪಿಗಳು. ಒಟ್ಟು 13 ಜನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ. 24th ACMM ನ್ಯಾಯಾಲಯದ ನ್ಯಾಯಾಧೀಶರು ರಜೆಯಲ್ಲಿದ್ದಾರೆ, ಆ ಕಾರಣಕ್ಕೆ ಅದೇನು ಸಮಸ್ಯೆ ಅಲ್ಲ. 14 ದಿವಸ ಕಸ್ಟಡಿ ಕೇಳಿದ್ದಾರೆ ಪೊಲೀಸರು. ರಿಮಾಂಡ್ ಅಪ್ಲಿಕೇಶನ್ ಅಂತಾರೆ ಅದಕ್ಕೆ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು, ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆ ಬೇಕು 14 ದಿವಸ ನಿಮಗೆ ಅಂತ ಕೇಳ್ತಾರೆ. ಪೊಲೀಸರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅದನ್ನು ವಶಕ್ಕೆ ತಗೋಬೇಕು, ಇನ್ನು ವಶಕ್ಕೆ ತಗೋಬೇಕು, ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಪ್ರದ್ಯುಮ್ನ, ಇಲ್ಲಿ ದರ್ಶನ್ ಪರ ವಕೀಲರಿಗೆ ನಿಂತ್ಕೊಳ್ಳೋಕೆ ಅವಕಾಶ ಇದೆಯಾ? ನಿಂತ್ಕೊಂಡು 14 ದಿವಸ ಬೇಡ, ವಾರ ಕೊಡಿ, ಅಥವಾ ಬೇಡ ಜೆಸಿ ಕೊಡಿ ಅಂತ ಹೇಳೋದು. ಇವಾಗ ಏನಾಗುತ್ತೆ, ಇವರು ಇನ್ವೆಸ್ಟಿಗೇಟಿಂಗ್ ಆಫೀಸರು FIR ನನ್ನ ಪ್ರಕಾರ ಅನ್ನೋನ್ ಪರ್ಸನ್ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಹೌದು. ಸಬ್ಸಿಕ್ವೆಂಟ್ ಆಗಿ ಕೆಲವು ಇನ್ವೆಸ್ಟಿಗೇಷನ್ ಅಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇವ್ರ ಹೆಸರುಗಳು ಇರುತ್ತೆ. ಅದರದ್ದೆಲ್ಲ CD ಕೊಡ್ತಾರೆ ಮ್ಯಾಜಿಸ್ಟ್ರೇಟ್ಗೆ. ಮ್ಯಾಜಿಸ್ಟ್ರೇಟ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಜನರಲಿ ಕೆಲವೊಂದು ಸರ್ತಿ ಪೊಲೀಸವರು ಸಾಮಾನ್ಯ ಏನು ಮಾಡ್ತಾರೆ, ಇಂಥ ಕೇಸಲ್ಲಿ 14 ದಿನ ಅಂತ ಕೇಳ್ಬಿಡ್ತಾರೆ. ಬಟ್ ಲಾ ಇರೋದೇನು ಅಂದರೆ ಪ್ರತಿ ಡೇಗೆ ಎಕ್ಸ್ಪ್ಲೈನ್ ಮಾಡಬೇಕು, ಎಷ್ಟು ದಿನಕ್ಕೆ ಬೇಕಾಗಿದೆ, ಅದಕ್ಕೆ ಯಾವ ರೀಸನ್ಗೋಸ್ಕರ ಎಷ್ಟು ದಿನ ಕೇಳ್ತಾ ಇದ್ರಿ ಅಂತ. ಅದನ್ನ ಡಿಫೆನ್ಸ್ ಲಾಯರ್ ಅವರು ಇದು ಮಾಡ್ತಾರೆ, ಪ್ರಾಪರ್ ರೀಸನ್ ಕೊಟ್ಟಿಲ್ಲ ಅಂತ ಹೇಳಿ ಕಮ್ಮಿ ಮಾಡಿ ಅಂತ. ಮ್ಯಾಜಿಸ್ಟ್ರೇಟ್ ಏನು
ಹೇಳ್ಬೋದು ಒಂದು 14 ದಿನ ಕೇಳಿದ್ದೀರಾ, ನೀವೊಂದು 6-8 ದಿನ ತಗೊಳ್ಳಿ, ಮತ್ತೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ಬಂದು ಫರ್ದರ್ 167 ನೀವು ಪಿ ಸಿ ಕಸ್ಟಡಿ ಕೇಳಿ ಅಂತ ಆಗೋದು. ಜನರಲಿ ಈ ರೀತಿ ಇರುತ್ತೆ. ಆ ಪಿ ಸಿ ಕಸ್ಟಡಿಯಲ್ಲಿ ಕೂಡ ಕೆಲವೊಂದು ಏನೇ ಗುರುತರವಾದಂಥ ಅಪರಾಧ ಮಾಡಿದರೂ ಕೂಡ ಅಕ್ಯೂಸ್ಡನ್ನ ನಮ್ಮ ಕಾನೂನಲ್ಲಿ ಏನು ಅಂದರೆ ಅವ್ನ ಕನ್ವಿಕ್ಷನ್ ಆಗೋವರೆಗೂ ಅವ್ನಿಗೆ ವಿತ್ ಆಲ್ ಹ್ಯೂಮನ್ ಡಿಗ್ನಿಟೀಸ್ ಏನೇನಿದೆಯೋ ಕೊಡೋವಂಥದ್ದು, ಅವ್ನ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಅವನ್ನ ಲಾಯರ್ನ ಮೀಟ್ ಆಗಿ ಲೀಗಲ್ ಅಸಿಸ್ಟೆನ್ಸ್ ತೊಗೊಳೋವಂಥದ್ದು ಎಲ್ಲ ಅವಕಾಶಗಳು ಆ ರೀತಿ ಈ ಸಮಯದಲ್ಲಿ ಇದೆ. ಬಟ್ ಪೊಲೀಸ್ ಕಸ್ಟಡಿ ಇರೋ ಟೈಮಲ್ಲಿ ಬೇಲ್ ಪಿಟಿಷನ್ನು ಮೇಂಟೈನಬಲ್ ಇಲ್ಲ. ಪೊಲೀಸ್ ಕಸ್ಟಡಿ ಆದಮೇಲೆ ಬೇಲ್ ಹಾಕೋಬೇಕು, ಯಾಕೆಂದರೆ ಇನ್ನೂ ತನಿಖೆ ಮಾಡ್ತಾ ಇರೋದ್ರಿಂದ. ಈಗ ಏನು ಮಾಡ್ತಾರಲ್ಲ ದರ್ಶನ್ ಅಡ್ವೊಕೇಟ್ ಬಂದು ಏನು ಹೇಳ್ತಾರೆ? ಅಲ್ಲ, ಓರೆಲ್ ಆಗಿ ಏನು ಪಿ ಸಿ ಕಸ್ಟಡಿ ಏನು ಕೇಳ್ತಾ ಇದ್ದಾರೆ ಅದನ್ನ ಓರೆಲ್ ಅಬ್ಜೆಕ್ಟ್ ಮಾಡ್ತಾರೆ. ಅದನ್ನ ಕನ್ಸಿಡರ್ ಮಾಡಿ, ಏನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳೋದು ಮತ್ತೆ ಇವರು ಡಿಫೆನ್ಸ್ ಅವ್ರು ಹೇಳಿರೋದು ಎರಡನ್ನೂ ಸೇರಿ ಎಷ್ಟು ದಿನ ಇವ್ರಿಗೆ ಪಿ ಸಿ ಕೊಡಬೇಕಾ, ಎಷ್ಟು ದಿನ ಕೊಡಬೇಕು, ಇವ್ರು ಹೇಳೋದ್ರಲ್ಲಿ ಮೆರಿಟ್ಸ್ ಇದೆಯಾ, ಅವ್ರು ಹೇಳೋದ್ರಲ್ಲಿ ಮೆರಿಟ್ಸ್ ಇದೆಯಾ ಅಂತ ಕೇಳಿ ದರ್ಶನ್ ಅಡ್ವೊಕೇಟಿಗೆ ಜಾಸ್ತಿ ಏನು ಕೆಲಸ ಇಲ್ಲ. ಅಲ್ಲ, ಅಬ್ಜೆಕ್ಟ್ ಮಾಡ್ತಾರೆ. ಸೈನ್ ಈ ನ್ಯಾಯಾಧೀಶರು ಯಾವ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಎಷ್ಟು ದಿವಸ ಪೊಲೀಸ್ ಕಸ್ಟಡಿ ಕೊಡಬೇಕು? ಸರ್ ಏನಾಗುತ್ತೆ, ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಬರೆದಿರ್ತೀವಿ ಸರ್ ನಾವು, ಸ್ಪೆಸಿಫಿಕ್ ಕಾರಣಗಳು ನಮ್ಗೆ ಇಷ್ಟು ದಿವಸ ಬೇಕು, 14 ಡೇಸ್ ಬೇಕು ಅಂದರೆ ಏನೇನು ಕಾರಣಕ್ಕೆ ಬೇಕು ಅಂದ್ಬಿಟ್ಟು ಬರೀತೀವಿ. ಈಗ ಉದಾಹರಣೆಗೆ ಇಬ್ಬರು ಆರೋಪಿಗಳನ್ನು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಾಗಿದೆ, ಎಲ್ಲಿ ಕಿಡ್ನಾಪ್ ಆಯಿತು, ಎಲ್ಲಿಂದ ಕರ್ಕೊಂಬಂದ್ರಿ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಚಿತ್ರದುರ್ಗಕ್ಕೆ ಹೋಗೋದಕ್ಕೆ ಇಷ್ಟು ತಾಸು, ನಮಗೆ ಯಾವಾಗೂ ಅಷ್ಟೇ ಸರ್, ತನಿಖೆಗೆ ಇಷ್ಟು ತಾಸು ಬೇಕು, ವಾಪಸ್ ಬರೋಕ್ಕೆ ಇಷ್ಟು ತಾಸು, ನಮಗೆ ಅಲ್ಲಿಗೆ 2 ದಿವಸ ಹೋಯ್ತು. ನಮಗೆ ಕೊಡ್ತಕ್ಕಂಥವ್ರವರು ನಮಗೆ ಪ್ರಾಪರಾಗಿ ನಮಗೇನು ತನಿಖೆಗೆ ಕೊಡ್ತಾರಲ್ಲ ಅದು ಓನ್ಲಿ ರಿಕವರಿಗೆ ಮಾತ್ರನೇ ಕೊಡೋದು. ದ ರಿಕವರಿ ಆಫ್ ಎವಿಡೆನ್ಸ್ಗೆ, ನಾಟ್ ಫಾರ್ ಅವನು ಪತ್ತೆ ಮಾಡಬೇಕು, ಇವನು ಪತ್ತೆ ಮಾಡಬೇಕು, ಇವನಿಗೆ ಇನ್ಫಾರ್ಮೇಷನ್ ಇದೆ ಇನ್ನೊಬ್ಬನ ಹಿಡಿಬೇಕು, ಅದೆಲ್ಲ ತನಿಖೆ ಅಲ್ಲ. ಅದು ದಟ್ ಈಸ್ ಮೈ ಜಾಬ್. ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಪತ್ತೆ ಮಾಡುವಂಥ ಕೆಲಸ ಅಂತ ಅದನ್ನು ಬರೆದು ಬಿಡ್ತಾರೆ ಕೆಲವಷ್ಟು ಜನ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ. ಅದು ಭಾಳ ಬಾಲಿಶ. ಅದು ಏನು ನಾವು ರಿಕವರಿ ಅವ್ರ ಕಡೆಯಿಂದ ಮಾಡಬೇಕಾದಂಥದ್ದಿದೆ. ಆಮೇಲೆ ಬೇರೆ ಬೇರೆ ಇನ್ನೇನು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂಥದ್ದು ಅಷ್ಟರಲ್ಲೇ ಕೇಳಬೇಕು ಅವರು. ಇಲ್ಲ ಏನೋ ಹಿಂಗೆ ಬೇರೆ ಇಂಥ ಏನೇ ಪ್ರಕರಣಗಳು ಮಾಡಿದ್ದಾರೆ, ಇಂಥವೆಲ್ಲ ಹೇಳಿದ್ದಾರೆ, ಇವ್ರ ವೆಹಿಕಲ್ ಒಂದಷ್ಟು ಕೇರಳದಲ್ಲಿ ಬಿಟ್ಟವ್ರೆ, ಇಂಥ ಪ್ರಕರಣಗಳು ಮಾಡಿರೋದು ಮಡ್ರಾಸಲ್ಲಿ ಒಂದು 20 ಇಟ್ಟವ್ರೆ, ಇವ್ರ ಗಾಡಿಗಳು ಕಳ್ತನ ಮಾಡೋರು ಹೈದ್ರಾಬಾದಲ್ಲಿ, ಇಂಥ ಪ್ರಕರಣಗಳನ್ನ ಅವ್ನು ನೋಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಕಾರಣಗಳು ಬರೆದ್ಬಿಟ್ರೆ ಯಾರೂ ಇಲ್ಲ ಅಂತ ಹೇಳುವಂಗಿಲ್ಲ. ನಾಳೆ ಅದು ಸಿಕ್ತೋ ಸಿಗ್ಲಿಲ್ವೋ ದಟ್ ಇಸ್ ದ ಡಿಫರೆಂಟ್ ಇಶ್ಯೂ. ಬಟ್ ಕಾರಣಗಳು ಇರಬೇಕು. ರಿಕವರಿ ನಾವು ಹೇಳ್ಬೋದು, ಮಾಡಿದ್ರ ರಿಕವರಿ ಇಲ್ಲ, ಓದ್ವಿ ಆ ಜಾಗದಲ್ಲಿ ಸಿಗಲಿಲ್ಲ ಅಂತಂದ್ರೆ ನಮ್ಮನ್ನು ಕ್ವಶನ್ ಮಾಡೋದಕ್ಕೆ ಯಾರಿಗೂ ಅಧಿಕಾರನೂ ಇಲ್ಲ. ಆ ಕಾರಣಕ್ಕೆ ಏನು ವಾಟ್ ವಿ ರೈಟ್ ದಟ್ ಈಸ್ ಪ್ರಾಪರ್ಲಿ ವಿ ಶುಡ್ ಮೆನ್ಷನ್ ಅಷ್ಟೇ, ಏನೇನು ಕಾರಣಕ್ಕೆ ಬೇಕು ಅಂತ. ಅವ್ರು 14 ಡೇಸ್ ಬೇಕೇ ಬೇಕು ಅಂತಂದಾಗ ನಾವು 14 ಡೇಸ್ ತಗೊಳ್ಳೇಬೋದು. ನಾವು ಕಾರಣಗಳು ತೋರಿಸ್ಬೋದು, ಏನು ತೊಂದರೆ ಏನಾಗೋದಿಲ್ಲ. ನಾಳೆ ನಮ್ನೇನು ಹೆಂಗೆ ಮಾಡೋದು. ಮೇಲ್ನೋಟಕ್ಕೆ ಈ ಕೇಸಿನ ಬಗ್ಗೆ ಯೋಚನೆ ಮಾಡಿದ್ರೆ ಇದ್ರಲ್ಲಿ ರಿಕವರಿ ಮಾಡುವಂಥದ್ದು ಏನೂ ಇಲ್ಲ ನನ್ನ ಪ್ರಕಾರ. ಇಲ್ಲಿ ಈ ಸಂಬಂಧಪಟ್ಟವರು ಬೇರೆ ಬೇರೆ ಯಾವುದೋ ಅಪರಾಧಗಳನ್ನ ನಮ್ಮ ಮುಂದೆ ಹೇಳಿದ್ದಾರೆ. ಈ ಮಾಡಿದಂಥ ಪ್ರಕರಣಗಳನ್ನ ತೊಗೊಂಡೋಗಿ ಮಡ್ರಾಸಲ್ಲಿ ಗಾಡಿ ಕಾರ್ ಬಿಟ್ಟವ್ರೆ, ಕೇರಳದಲ್ಲಿ ಒಂದೆರಡು, ತಿರುಚೂರಲ್ಲಿ ಒಂದೆರಡು ಗಾಡಿ ಬಿಟ್ಟವ್ರೆ, ಬಾಂಬೆಲಿ ಬಿಟ್ಟವ್ರೆ ಅಂದರೆ 14 ಡೇಸ್ ಬೇಕೇ ಬೇಕು. ಅವಾಗ ಹೋದಾಗ ಹೌದು ಇವ್ರು ಹೇಳಿರುವಂಥ ಸುಳ್ಳು, ಇದು ಹೇಳಿರ್ತಕ್ಕಂಥದ್ದು, ಅಲ್ಲಿ ಹೋದ್ವಿ ನೋಡಿದ್ವಿ, ಅದು ಯಾವುದೋ ಆ ಥರದ್ದು ಇಲ್ಲ, ನಮ್ಮ ದಾರಿ ತಪ್ಪಿಸೋಕೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ವಿ ರೈಟ್ ಇಟ್ ಆನ್ ರಿಮ್ಯಾಂಡ್ ಅಪ್ಲಿಕೇಶನ್, ಐ ವಿಲ್ ಸೆಂಡ್ ಇಟ್ ಬ್ಯಾಕ್. ಅರೆಸ್ಟ್ ಆದ ಆರೋಪಿಗೆ ಪೊಲೀಸ್ ಕಸ್ಟಡಿ ಅನ್ನೋದು ನೈಟ್ ಮೇರ್, ದುಸ್ವಪ್ನ. ಅದು ಆತ ದೇವರಲ್ಲಿ ಹರಕೆ ಹೊತ್ಕೊತಾ ಇರ್ತಾನೆ, ಆದಷ್ಟು ಜೇಸಿ ಆಗ್ಬಿಡ್ಲಿ ಒಂದ್ಸಲ ಜೈಲಿಗೆ ಹೋಗ್ಬಿಟ್ರೆ ನಿರಾಳ ಅಂತ. ಕರೆಕ್ಟಾ? ಆರೋಪಿಗಳ ಮನಸ್ಥಿತಿ ಹೊರಗಡೆ ಹೋದ್ರೆ ಸೇಫ್ಟಿ ಆಗ್ಬಿಡ್ತಾರೆ. ಅಲ್ಲಿ ಹೋದ ತಕ್ಷಣನೇ ನಮಗೂ ಅಲ್ಲಿ ಈ ಅಡ್ಮಿನಿಸ್ಟ್ರೇಷನ್ಗೂ ಅಲ್ಲಿಗೂ ಟೋಟಲ್ ಡಿಫರೆನ್ಸ್. ಅವರೇನು ದೇ ಟೇಕನ್ ದೇರ್ ಕಸ್ಟಡಿ, ದಟ್ ಈಸ್ ದೇರ್ ಬೇಬಿ. ಅವರು ನಮ್ಮ ಥರ ಯೋಚನೆ ಮಾಡುವಂತಕ್ಕಾಗಲ್ಲ ಅದು. ಯಾಕೆಂದರೆ ದಟ್ ಈಸ್ ದೇರ್ ಕಸ್ಟಡಿ ಇದ್ದಾಗ ಅವ್ರನ್ನ ನೋಡ್ಕೊಳ್ಳುವಂಥದ್ದೇ, ಯೋಗಕ್ಷೇಮ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದೇ ಅವ್ರ ಕೆಲಸ. ಹೊಡೆದ್ಬಿಡಿ ನೀವು ಸಾಯಿಸ್ಬಿಡಿ, ನಥಿಂಗ್ ಡೂಯಿಂಗ್, ಆ ಥರ ಆ ಮೆಂಟಾಲಿಟಿನೇ ನಾವು ಯೋಚನೆ ಮಾಡ್ತೀವಿ. ಯಾಕೆಂತಂದರೆ ನಾವಷ್ಟು ಕರ್ಟೇಲ್ ಆಗಬೇಕು ಆ ಗೋಡೆ ಅಷ್ಟೊತ್ತಿಗೆ. ಅವ್ರದ್ದೇ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಷನು, ನಮ್ಮದೇ ಡಿಫ್ರೆಂಟು, ನಮಗೆಲ್ಲ ಅದು ಇರ್ತದೆ. ಆದ್ರೂ ಕೆಲವಷ್ಟೆಲ್ಲ ನಾವು ಸ್ವಲ್ಪ ಹತಾಚುರಿ ಆದಾಗ ನಾವು ಹೆಚ್ಚು ಕಡಿಮೆ ಆಗ್ಬಿಟ್ಟು ಸುಮಾರು ಜನ ಜೈಲಿಗೆ ಹೋಗಿರುವಂಥದ್ದು ಇದೆ. ಏನು ಹೇಳಿದೆ ಸಸ್ಟೈನ್ ಮಾಡ್ಕೊಂಡು ಅವರೆಲ್ಲ ನಾವು ಫ್ರಸ್ಟ್ರೇಷನ್ ತಾಳೂಕಾಗದೆ ವಿಚಾರ ತಿಳಿಸ್ದೆ ಸುಳ್ಳು ಹೇಳ್ತಾ ಆ ಫ್ರಸ್ಟ್ರೇಷನ್ಗೆ ಸಿಗಾಕೋಬಿಟ್ಟು ಏನೇನೋ ಆಗೋಗ್ಬಿಡ್ತವೆ. ಅಂಥದ್ರಲ್ಲೂ ಕೆಲವಷ್ಟು ಅಧಿಕಾರಿಗಳೆಲ್ಲ ಇಂಥ ಕೇಸಸ್ಗಳು ಪತ್ತೆ ಮಾಡುವಂಥ ಸಮಯದಲ್ಲಿ ಅವೆಲ್ಲ ಲಾಕಪ್ ಡೆತ್ಗಳಾಗಿರ್ತಕ್ಕಂಥದ್ದಿದೆ. ಇನ್ ರೆಸ್ಪೆಕ್ಟ್ ಆಫ್ ರಿಕವರಿನಲ್ಲಿ ಸಮಸ್ಯೆಗಳು ನಮಗೆಲ್ಲ ಬೇರೆ ಏನಲ್ಲ. ಅಪರಾಧಗಳು ಮಾಡಿದರೆ ಒಪ್ಕೊಳ್ಳೋದ್ರಲ್ಲಿ ಏನು ಸಮಸ್ಯೆ ಏನಾಗಲ್ಲ. ಬಟ್ ಇನ್ನು ಕಳ್ತನ ಕೇಸ್ಗಳಲ್ಲಿ ಭಾಳ ಯೂಸ್ ಮಾಡಿದಾಗ ನಮ್ಗೆ ಸರಿಯಾಗಿ ಹೇಳ್ತಾ ಇರಲ್ಲ ಅಂದಾಗ, ಸಿಗಾಕೊಂಡು ಅವ್ನು ಹೇಳಲಿಲ್ಲ ಅಂದಾಗ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ನಮ್ಮ ಮೇಲೆ ಪಬ್ಲಿಕ್ಕು ಕಳ್ಕೊಂಡವ್ನು ನಮ್ಮ ಮೇಲೆ ಬಿಡ್ತಾನೆ, ನೀವು ಬಿಟ್ಬಿಟ್ರಿ, ನೀವೆಲ್ಲ ತಿಂದುಬಿಟ್ರಿ, ಇದೆಲ್ಲ ನಮ್ಮ ಮೇಲೆ ಪ್ರತಿ ದಿವಸ ಬಂದ್ಬಿಡುತ್ತೆ. ಅವನು ರಿಕವರಿ ಮಾಡಲೇಬೇಕು ಅನ್ನೋ ನೋಷನ್ನಲ್ಲಿ ಅವಾಗ ಏನೇನೆಲ್ಲ ತೀರ್ಮಾನಗಳಾದಾಗ ಅವ್ನು ಸತ್ತೋಗ್ಬಿಟ್ಟಾಗ ಅದಕ್ಕೆ ಜವಾಬ್ದಾರ ನಾವು ಆಗಿಬಿಡ್ತೀವಿ. ದಟ್ ಈಸ್ 302 ಆಗಿ ನಾವು ಜೈಲಿಗೆ ಹೋಗ್ಬೇಕಾಗುತ್ತೆ. ಈ ಫ್ರಸ್ಟ್ರೇಷನ್ಗೆ ಹೋಗಬಾರ್ದು ನಮ್ಮ ಪೊಲೀಸ್ ಆಫೀಸರ್ಗಳು. ಅದೇನೇ ಆದ್ರೂ ವಿ ಶುಡ್ ಮ್ಯಾನೇಜ್ ಆ್ಯಸ್ ಲೈಕ್ ಎ ಪೊಲೀಸ್. ನಾವು ಪೊಲೀಸ್ ಥರನೇ ಮಾಡಬೇಕು. ಮ್ಯಾಕ್ಸಿಮಮ್ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದೆ ನಾವೇನೇ ಒಳಗೋಗ್ಬಿಟ್ರೆ
ಇಟ್ ಈಸ್ ಇನ್ಕರೆಕ್ಟ್. ಸೊ ಆ ಮಟ್ಟಕ್ಕೆ ಹೋಗಬಾರ್ದು ನಾವುಗಳು. ನಾವು ಪ್ರೊಫೆಷನಲ್ ಪೊಲೀಸಿಂಗ್ ಮಾಡಿದ್ರೆ ಪತ್ತೆ ಮಾಡ್ಬೋದು, ಯಾವುದೇ ಕೇಸ್ ಪತ್ತೆ ಮಾಡ್ಬೋದು. ಈಗೇನು ಸರ್ 108 ವಿಧಾನಗಳಿದೆ. ನ್ಯಾಯಾಧೀಶರ ಮುಂದೆ ನಿಂತಿದೆ ದರ್ಶನ್ ಗ್ಯಾಂಗ್. 13 ಜನರನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಇಂತಿಂಥ ಕೇಸ್ನಲ್ಲಿ ಇಂತಿಂಥವರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ, ಇವರನ್ನ ಮುಂದಿನ 14 ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಾಡಲಾಗ್ತಾ ಇದೆ. ದರ್ಶನ್ ಪರ 2 ವಕೀಲರು ಬಂದಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಇವರನ್ನು ಕೊಡುವ ಅವಶ್ಯಕತೆ ಇಲ್ಲ. ಮೌನೇಶ್ ಮತ್ತು ನಾರಾಯಣ ಸ್ವಾಮಿ ವಾದ ಮಾಡ್ತಾ ಇರುವಂಥವರು. ಈಗಷ್ಟೇ ಚರ್ಚೆ ಮಾಡ್ತಾ ಇದ್ವಿ, ಇಲ್ಲಿ ಡಿಫೆನ್ಸ್ ಅಡ್ವೊಕೇಟ್ ಪಾತ್ರ ಏನಿರುತ್ತೆ ಅಂತ. ಮಿನಿಮಲ್ ಇರುತ್ತೆ. ಹೆಚ್ಚು ಸ್ಕೋಪ್ ಇರೋದಿಲ್ಲ. ವಶಕ್ಕೆ ಪಡೆಯಬಹುದಾದ ಎಲ್ಲವನ್ನೂ ವಶಕ್ಕೆ ಪಡೆಯಲಾಗಿದೆ. ಇವರಿಂದ ರಿಕವರ್ ಮಾಡುವಂಥದ್ದೇನೂ ಇಲ್ಲ, ಆದ್ರಿಂದ ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ ಮೌನೇಶ್ ಹಾಗೂ ನಾರಾಯಣ ಸ್ವಾಮಿ ಎಂಬ ವಕೀಲರು ದರ್ಶನ್ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಪೊಲೀಸರು ಹೇಳ್ತಾ ಇರೋದು ಮಹಜರ್ ಮಾಡೋದಕ್ಕಿದೆ. ಎಲ್ಲಿಂದ ಕರ್ಕೊಂಡು ಬಂದ್ರು ಅಂದ್ರೆ ಅರ್ಥಾತ್ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರಿ, ಎಲ್ಲಿ ತಂದು ಇರಿಸ್ಕೊಂಡ್ರಿ, ಎಲ್ಲಿ ಹೊಡೆದ್ರಿ, ಎಲ್ಲಿ ಹೋಗಿ ಹೆಣ ಬಿಸಾಕಿದ್ರಿ, ಎಲ್ಲ ಮಹಜರಾಗಬೇಕಾಗಿದೆ. ಆದ್ದರಿಂದ ನಮ್ಮ ವಶಕ್ಕೆ ಇವರನ್ನು ಕೊಡಿ ಅಂತ ಪೊಲೀಸ್ ಪರವಾದ. ರಿಕವರಿ ಏನೂ ಇಲ್ಲ ಅಂದ್ರೆ ರಿಕವರ್ ಮಾಡೋಕೊಳ್ಳುವಂಥದ್ದು ಏನೋ ಇದೆ ಅಂತ ಪೊಲೀಸರೇ ಹೇಳ್ತಾ ಇಲ್ಲ ಉಮೇಶ್ ಅವರೇ. ಪೊಲೀಸರು ಮಹಜರ್ ಮಾಡಬೇಕು ಅಂತ ಇಲ್ಲ. ಮಹಜರ್ಗೆಲ್ಲ ನೋಡಿ ಸರ್, ಅದು ಹೌದು ಮಹಜರ್ ಯಾಕೆ ಮಾಡ್ಕೊಳ್ಳಿಲ್ಲ, ಬೆಳಗ್ಗೆ ಸಿಕ್ಕಿದ್ದಾರೆ, ಇದೆಲ್ಲ ಕ್ವಶನ್ ಬರುತ್ತೀಗ. ಆ ಕಾರಣಕ್ಕೆ ಮಹಜರು ಇಟ್ ಈಸ್ ನಾಟ್ ಎ ರಿಕವರಿ, ದಟ್ ಈಸ್ ಇನ್ವೆಸ್ಟಿಗೇಷನ್. ಅದು ತನಿಖೆನಲ್ಲಿ ಆ ಕಾರಣಕ್ಕೆ 1-2 ದಿವಸ ಅದನ್ನು ಮಾಡಬೇಕಾಗಿರುತ್ತೆ, ಕೊಡ್ತಾರೆ. ಬಟ್ ರಿಕವರಿ ಆಸ್ಪೆಕ್ಟಲ್ಲಿ ಇವ್ರು ಮಾಡಬೇಕು ಯಾವತ್ತೂ ಅಷ್ಟೇ. ಅದನ್ನು ನಾವು ಸತ್ಯ ಹೇಳಿದ್ರೆ ಆಗಲ್ಲ, ಅದು ನಮಗೆ ಕಸ್ಟಡಿ ಸಿಕ್ಕಲ್ಲ ಸರ್. ಯಾಕೆಂದರೆ ನಾವು ಹಲವಾರು ಕೇಸ್ಗಳಲ್ಲಿ ಮಾಡಬೇಕಂತ ಸಮಯದಲ್ಲಿ 50% ಆದರೂ ನಾವು ಅದಕ್ಕೆ ಏನಾದರೂ ಸೇರಿಸ್ಬೇಕು. ಇಲ್ಲಾಂದರೆ ನಮ್ಮ ಕಸ್ಟಡಿ ಸಿಕ್ಕೋದು ಭಾಳ ಕಷ್ಟ, ಅದನ್ನು ಡಿಫೆನ್ಸ್ ಮಾಡ್ಕೊಳ್ಳೋದು ಕಷ್ಟ. ಆ ಕಾರಣಕ್ಕೆ ಇನ್ ದಿ ಇಂಟ್ರೆಸ್ಟ್ ಆಫ್ ಕೇಸ್, ಇನ್ ದ ಇಂಟ್ರೆಸ್ಟ್ ಆಫ್ ಕಮ್ಯುನಿಟಿ ವಿ ಶುಡ್ ಸೇ ಸಮಥಿಂಗ್. ಏನಾದರೂ ಹೇಳ್ಬೇಕು ನಾವಲ್ಲಿ. ನಾವು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸೊಸೈಟಿನ, ಕೇಸ್ನ. ಆ ಕಾರಣಕ್ಕೋಸ್ಕರ ನಾನು ಸುಳ್ಳು ಹೇಳ್ಬೇಕಾಗ್ತದೆ ಕೆಲವಷ್ಟನ್ನ. ಅದನ್ನು ಮಾಡಿದಾಗಲೇ ಆತ್ಮಸಾಕ್ಷಿಗೆ ಸರಿಯಾದಂಥ ನ್ಯಾಯ ಸಿಕ್ಕುವಂಥದ್ದು. ಆತ್ಮಸಾಕ್ಷಿಯ ಏನೋ ಶಬ್ದ ಬಳಸಿದ್ರಿ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಈ ಕೇಸಿನ ತನಿಖೆಯಲ್ಲಿ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬ ಪೊಲೀಸು, ಕಾನ್ಸ್ಟೇಬಲ್ ಇರಬಹುದು, ASIನೋ, ಹೆಡ್ ಕಾನ್ಸ್ಟೇಬಲ್ಲು, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ACPನೋ, DCPನೋ, ಕಮಿಷನರು, ಎಲ್ಲರೂ ಕನ್ನಡಿ ಮುಂದೆ ನಿಂತ್ಕೊಂಡಾಗ ತಲೆ ತಗ್ಗಿಸುವ ರೀತಿಯ ವರ್ತನೆ ಇದರಲ್ಲಿ ಇರಬಾರ್ದಷ್ಟೇ. ಬೇರೆ ಯಾರಿಗೆ ಉತ್ತರ ಕೊಡ್ತಿರೋ ಏನೋ ಗೊತ್ತಿಲ್ಲ. ನೀವು ಕನ್ನಡಿಯ ಮುಂದೆ ಕೂತ್ಕೊಂಡಾಗ ನಿಮ್ಮ ಕಣ್ಣಲ್ಲಿ ನೀವು ಕಣ್ಣಿಟ್ಟು ನೋಡಿಕೊಳ್ಳೋದಕ್ಕೆ ಆಗದೇ ಇರುವ ರೀತಿಯಲ್ಲಿ ಈ ತನಿಖೆ ಮಾಡಬೇಡಿ. ಬಿಕಾಸ್ ಯು ಆರ್ ಸರ್ವಿಂಗ್ ಅ ಲಾರ್ಜರ್ ಇಂಟ್ರೆಸ್ಟ್. ತುಂಬ ಸಮಾಜಕ್ಕೆ ಈ ಕೇಸಿನ ತ್ರಿಕರಣ ಶುದ್ಧಿಯ ತನಿಖೆ ಇದೆಯಲ್ಲ, ಸಮಾಜಕ್ಕೊಂದು ಸಂದೇಶ. ಸಮಾಜಕ್ಕೊಂದು ಸಂದೇಶ. ನಾನೊಬ್ಬ ಚಿತ್ರನಟ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ಒಳ್ಳೆ ಫೈಟ್ ಮಾಡ್ತೀನಿ, ನಾನು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀನಿ,
ಆದ್ದರಿಂದ ನಾನು ಬಡವರ ಮನೆ ಮಕ್ಕಳನ್ನು ಕರ್ಕೊಂಬಂದು ಹೊಡೆದು ಸಾಯಿಸುವ ಅಧಿಕಾರವನ್ನು ಹೊಂದಿದ್ದೀನಿ ಅಂತ ಯಾರು ಅನ್ಕೊಂಡಿದ್ರೆ ಅವ್ರಿಗೆ ನಿಮ್ಮ ಅಧಿಕಾರ ಏನು ಅನ್ನುವುದನ್ನು ತೋರಿಸುವ ಸಮಯ ಈಗ ಬಂದಿದೆ. ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಅಧಿಕಾರ ಅಂದರೆ ಏನು, ಕಾನೂನು ಅಂದರೆ ಏನು ಅಂತ ತೋರಿಸುವ ಸಮಯ ಈಗ ಬಂದಿದೆ. ಅದನ್ನ ನೆನಪಿಟ್ಕೊಂಡು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಇಬ್ಬರು ವಕೀಲರು ವಾದ ಮಾಡ್ತಾ ಇದ್ದಾರೆ, ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ. ಸುಧನ್ವ ಅವರೇ, ಅಫ್ಕೋರ್ಸ್ ವಕೀಲರು ತಮ್ಮ ಕೆಲಸ ತಾವು ಮಾಡ್ತಾರೆ. ಬಟ್ ಅನೇಕ ಸಂದರ್ಭಗಳಲ್ಲಿ ನಾನು ನೋಡ್ತೀನಿ ಸರ್, ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ, ಬಾರ್ ಕೌನ್ಸಿಲ್ಗಳು ರೆಸಲ್ಯೂಷನ್ ಪಾಸ್ ಮಾಡ್ತವೆ, ಇಂಥ ಆರೋಪಿಗಳ ಪರವಾಗಿ ಯಾರು ವಕಾಲತ್ತೆ ಹಾಕಬಾರ್ದು. ಇಲ್ಲ, ಅದು ಕೆಲವು ಸಲ ವಕೀಲರೇ ನಿರ್ಧಾರ ಮಾಡ್ತಾರೆ, ನಾವ್ಯಾರು ಹಾಕೋದಿಲ್ಲಪ್ಪ ವಕಾಲತ್ತು ಅಂತ. ಇಲ್ಲಿ ನೋಡ್ರಿ 3 ಜನ ಬಂದಿದ್ದಾರೆ. ಅಲ್ಲ, ಇದು ಏನು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಏನು ನಾನು ಇವಾಗ ಎಕ್ಸಾಂಪಲ್, ಒಬ್ಬ ಕಕ್ಷಿದಾರ ಬಂದು ಈ ಕೇಸ್ ನೀವು ತೊಗೊಳ್ಳಿ ಅಂತ ಹೇಳಿದಾಗ, ಇಲ್ಲ ನೀನು ಈ ಆರೋಪದಲ್ಲಿ ಇದರಲ್ಲಿ ಕ್ರೈಮಲ್ಲಿ ಭಾಗಿಯಾಗಿದೆಯಾ, ನಾನು ತೊಗೊಳಲ್ಲ ಅಂತ ಹೇಳಿದ್ರೆ ನನ್ನ ಪ್ರೊಫೆಷನಲ್ ಮಿಸ್ಕಂಡಕ್ಟ್. ನಾವು ಒಂದು ನಿಮಿಷ, ವಿ ಆರ್ ನಾಟ್ ಡಿಫೆಂಡಿಂಗ್ ದಿ ಅಕ್ಯೂಸ್ಡ್, ವಿ ಆರ್ ಡಿಫೆಂಡಿಂಗ್ ದಿ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಸೇಸ್ ಹಿ ಹ್ಯಾಸ್ ದ ರೈಟ್ ಟು ಎಂಗೇಜ್ ಇನ್ ಅಡ್ವೊಕೇಟ್. ನಮ್ಮ ಕಸಬ್ಗೂ ಕೂಡ ಅಲ್ಲ, ಇದು ನಾನು ಅದನ್ನು ಭಿನ್ನಾಭಿಪ್ರಾಯ ವ್ಯಕ್ತನೇ ಪಡಿಸ್ತಾ ಇಲ್ಲ. ವಕೀಲನನ್ನು ಇಟ್ಟುಕೊಳ್ಳುವ ಹಕ್ಕು ಆ ಮನುಷ್ಯನಿಗಿದೆ. ಬಟ್ ವಕೀಲನೇ ಪ್ರೈಮರಿ ಫೇಸ್ ನೋಡಿದಾಗ ಗೊತ್ತಾಗ್ಬಿಡ್ತೀರಿ ವಕೀಲಂಗೆ ಇವನು ಮಾಡಿದಾನೋ ಇಲ್ವೋ ಅಂತ. ಅಲ್ಲ, ಆದ ನಂತರವೂ ವಕೀಲ ಇಲ್ಲ, ನನ್ನ ಕಕ್ಷಿದಾರ ನಿರಪರಾಧಿ, ನನ್ನ ಕಕ್ಷಿದಾರ ಏನೂ ಮಾಡಿಲ್ಲ ನಿಂತ್ಕೊಂಡು ವಾದ ಮಾಡೋದಿದೆಯಲ್ಲ. ಅಲ್ಲ, ಇವಾಗ ಎಕ್ಸಾಂಪಲ್ ಅದು ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಗಲ್ವಾ? ಯಾವ ಮಿಸ್ಕಂಡಕ್ಟು ಇಲ್ಲ. ಅದರಲ್ಲಿ ಏನಾಗುತ್ತೆ ಹೇಳ್ತೀನಿ ಕೇಳಿ. ಇವಾಗ ಸಾಮಾನ್ಯವಾಗಿ ಇಲ್ಲಿ ಸ್ಟುಡಿಯೋದಲ್ಲಿ ಮಾಡಿಲ್ಲ ಅಂದ್ರೆ ಮಿಸ್ಕಂಡಕ್ಟ್, ಫೀಸ್ ಕ್ಲೈಂಟ್ ಅನ್ಯಾಯ ಮಾಡ್ದಂಗೆ. ಇವಾಗ ಎಕ್ಸಾಂಪಲ್, ನಾವು ಇದರಲ್ಲಿ ಮೇಲ್ನೋಟಕ್ಕೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಏನೇನಾಗಿದೆ ಡೆಪ್ತ್ ಇನ್ನೂ ಗೊತ್ತಿಲ್ಲ ನಮಗೆ. ಇದು ವೆರಿ ವೆರಿ ಪ್ರಿಲಿಮಿನರಿ ಸ್ಟೇಜ್ ಇದೆ. ಓಕೆ, ಹಾಗಾಗಿ ಅಲ್ಟಿಮೇಟ್ಲಿ ನಾವು ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ ಏನು ಅವನು ಕ್ರೈಮ್ ಮಾಡಿದಾನೋ ಇಲ್ಲ ಅಂತ. ಅಲ್ಟಿಮೇಟ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಸಾಕ್ಷಿಗಳ ಆಧಾರದ ಮೇಲೆ. ಹಾಗಾಗಿ ಕೋರ್ಟ್ ಮೇಲೆ ಇವಾಗ ಇದ್ರ ತರ ನಾವು ಮಾಡೋಕ್ಕಾಗಲ್ಲ. ಯಾವುದು ತಾಲಿಬಾನ್ ತರ ತಗೊಂಡೋಗಿ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಗುಂಡು ಹೊಡೀರಿ ಅಂತ ಅಲ್ಲಲ್ಲ ಹೇಳ್ತಾರೆ. ರೂಲ್ ಆಫ್ ಲಾ ಕಾನ್ಶಿಯಸ್ ಅಂತ ಇರುತ್ತಪ್ಪ, ಇನ್ನರ್ ಕಾನ್ಶಿಯಸ್. ಈಗ ಈ ಮನುಷ್ಯ ಬಿಟ್ಟು ನಾ ಯಾರು ನಟರ ಹೆಸರುಗಳನ್ನು ತಗೊಳ್ಳೋದಿಲ್ಲ, ಇಂಥದ್ದೇ ಆರೋಪ ಇನ್ಯಾವುದಾದ್ರು ನಟರ ಮೇಲೆ ಬಂದಿದೆ, ಅವನ ಹಂಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಸಹಜವಾಗಿ ನಮ್ಮ ಬಾಯಲ್ಲಿ ಒಂದು ಮಾತು ಬಂದ್ಬಿಡ್ತಿತ್ತು, ಅವನ ಪಾಪ ಮರ ಅವ್ನು ಮಾಡೋಕ್ಕೆ ಸಾಧ್ಯನಾ ಅಂತ. ಈ ಮನುಷ್ಯನ ಹೆಸರು ಬಂದಾಗ ನಾನೇ ಹೇಳಿದೆ, ಆಗಿದ್ರು ಏನು ಆಶ್ಚರ್ಯ ಇಲ್ಲ ಅಂತ. ಬೆಳಗ್ಗೆ ಫಸ್ಟ್ ಬೋನ್ ಬಂದಾಗ ಆಗಿದ್ರು ಏನು ಆಶ್ಚರ್ಯ ಅಲ್ಲ, ಲೆಟ್ ಅಸ್ ಗೆಟ್ ಸೀರಿಯಸ್ ಇನ್ ಟು ಇಟ್ ಅಂತ. ನಮಗಾರು ಗೊತ್ತಾಗುತ್ತಲ್ರಿ. ಅದು ಯಾಕೆ ಗೊತ್ತಾಗುತ್ತೆ ಅಂದರೆ ಹಳೆಯ ವರ್ತನೆಗಳು, ಹಳೆಯ ಕಾಂಡಕ್ಟ್ ಹೆಂಗಿದೆ, ಈ ಮನುಷ್ಯ ಏನು ಎಂತ ಅದ್ರ ಮೇಲೆ ಗೊತ್ತಾಗುತ್ತೆ. ಅಲ್ಲ, ಇವಾಗ ಎಕ್ಸಾಂಪಲ್, ಇವಾಗ ಒಬ್ಬ ಆರೋಪಿಗೆ ಕಾನೂನಲ್ಲಿ ಇಷ್ಟೊಂದು ಅವಕಾಶಗಳು ಏನಕ್ಕಿದ್ದಾವೆ ಅಂದರೆ, ಇದು ಒಂದು ರಾತ್ರಿ ಹಗಲಲ್ಲಿ ಆಗಿರುವಂಥದ್ದಲ್ಲ. ಡೆಕೇಡ್ಸ್ ಟುಗೆದರ್, ಸೆಂಚುರೀಸ್ ಟುಗೆದರ್ ಏನೇನು ಅಬ್ಯೂಸ್ಗಳಾಗಿದೆ, ಪವರಲ್ಲಿ ಇರೋರು ಹೇಗೆ ಅಬ್ಯೂಸ್ ಮಾಡಿದ್ದಾರೆ, ಎಲ್ಲದ್ರ ಮೇಲೆ ಬಂದಿರೋದು. ಇದ್ಯಾವುದೋ ಒಂದು ಐಸೋಲೇಟೆಡ್ ಕೇಸನ್ನು ಇಟ್ಕೊಂಡು ನಾವು ಎಂಟೈರ್ ಸಿಸ್ಟಮ್ನ, ಏನು ಲೀಗಲ್ ಸಿಸ್ಟಮನ್ನು ಕ್ವಶನ್ ಮಾಡೋದು, ನಾನು ಅದಕ್ಕೆ ಅಬ್ಜೆಕ್ಟ್ ಮಾಡ್ತೀನಿ. ಒಂದು ಆಸ್ಪೆಕ್ಟ್. ಇವಾಗ ಪ್ರಾಪರ್ ಇವಾಗ ಪ್ರೂವ್ ಮಾಡೋಕ್ಕೆ ಏನು ಸ್ಟೇಟ್ ಇರ್ತಾರೆ, ಇವನೊಬ್ಬ ಇಂಡಿವಿಜುವಲ್ ಇರ್ತಾನೆ, ಸ್ಟೇಟಿಗೆ ಅದರದ್ದೇ ಆದಂಥ ರಿಸೋರ್ಸು ಪವರು ಇದ್ದೇ ಇರುತ್ತೆ, ಪ್ರೂವ್ ಮಾಡ್ಬೋದು. ಇವಾಗ ಏನು ಕೇಳ್ತಾ ಇದ್ದಾರೆ ಅಲ್ಲಿ, ಪೊಲೀಸ್ ಕಸ್ಟಡಿ ಕೇಳಿದ್ದಾರೆ. ಇವಾಗ ಲಾಯರ್ ಏನು ಹೇಳ್ತಾರೆ, ಅಷ್ಟು ದಿನ ಪೊಲೀಸ್ ಕಸ್ಟಡಿಗೆ ರೀಸನ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇರ್ತಾರೆ ಅಷ್ಟೇ. ಇವನೇನು ಮಾಡಿಲ್ಲ ಇಲ್ಲ ಅನ್ನೋದನ್ನು ಏನು ಡಿಸೈಡ್ ಆಗಲ್ಲ. ಇವರು ಪ್ರೈಮಾ ಫೇಸಿ ಒಂದು ಕೇಸ್ ಇದೆ, ಇಷ್ಟು ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿ ಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಪ್ರಾಪರ್ ರೀಸನ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ವಾದ ನಡೆಯುತ್ತೆ. ಸಾಮಾನ್ಯವಾಗಿ ಇಂಥ ಕೇಸಸ್ಸಲ್ಲಿ ಪೊಲೀಸ್ ಕಸ್ಟಡಿನ ಕೊಡ್ತಾರೆ. ಏನು ಕೋರ್ಟ್ ಕೂಡ ತನಿಖೆಗೆ ಯಾವುದೂ ಅಡ್ಡ ಬರಲ್ಲ, ಹಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಇದೇ ಕೇಸಲ್ಲಿ ನೋಡೋಣ. ಯಾರೋ ಗಾಡೀಲಿ ಇವರು ಹೋಗ್ತಾ ಇರ್ಬೋದು, ಏನು ಪ್ಲ್ಯಾನ್ ಇರ್ಬೋದು, ಕಾನ್ಸ್ಪಿರಸಿ ಇರ್ಬೋದು. ಆರೋಪಿ ಯಾರು ಬಾಡಿ ಗಾರ್ಡೋ ಯಾರೋ ಇರ್ತಾನೆ, ಅವ್ನಿಗೇನು ಗೊತ್ತಿರಲ್ಲ, ಸಂಬಳಕ್ಕೋಸ್ಕರ ಇರ್ತಾನೆ, ಬಾರ ಹೋಗೋಣ ಅಂತಾರೆ. ಅವನನ್ನು ಪೊಲೀಸವ್ರು ಆರೋಪ ಮಾಡಿರ್ತಾರೆ. ಅವ್ನು ಗಲ್ಗಾಕಕ್ಕಾಗತ್ತಾ? ಹೇಳೋದು ಪೊಲೀಸವ್ರು ಮಾಡಿರೋದೆಲ್ಲ ಸತ್ಯನಾ? ಈಗ ಯಾವುದೋ ಒಂದು ಕೇಸಲ್ಲಿ ಒಬ್ಬ ಅಯ್ಯೋ ಜೊತೆಗೆ ಮಾತಾಡ್ತಿದ್ದೆ ನಾನು, ಮರ್ಡರ್ ಕೇಸೇ ಸರ್. ಕೊಲೆ ಆದ ಹುಡುಗಿ ನೋಡಿದೆ ಸರ್, ಯಾಕೋ ನನ್ನ ಮಗಳು ನೆನಪಾಗ್ಬಿಟ್ಲು, ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಂಗೆ ವಕೀಲರಿಗೂ ಆಗ್ಬೋದಲ್ರಿ? ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಅಲ್ಲ, ನಾನು ವಕೀಲರಿಗೂ ಆಗ್ಬೋದಪ್ಪ. ಬಡವ್ರ ಮನೆ ಹುಡುಗ, ಬಡಪಾಯಿ, ಅವನು ಯಾವುದೋ ಫಾರ್ಮಸಿಲಿ ಕೆಲಸ ಮಾಡ್ಕೊಂಡಿದ್ದವನು ಕರ್ಕೊಂಬಂದು ಕೊಂದ್ಬಿಟ್ರಲ್ಲ ಇವರು. ಅಲ್ಲ, ವಕೀಲರು ಹೊರಗಡೆ ಆಗುತ್ತೆ ಸರ್, ಒಳಗಡೆ ಕೋರ್ಟ್ ಹಾಲಿಲ್ಲ, ಅದಾಗಲ್ಲ. ಪೊಲೀಸ್ ಕಸ್ಟಡಿಗೆ ದರ್ಶನ್ ಪೊಲೀಸ್ ಕಸ್ಟಡಿಗೆ, ಅದರ ಅರ್ಥ ಉಳಿದವರು ಪೊಲೀಸ್ ಕಸ್ಟಡಿಗೆ ಅಂತಾನೆ. ದರ್ಶನ್ ಸೇರಿದಂತೆ ಎಲ್ಲ 13 ಆರೋಪಿಗಳು ಪೊಲೀಸ್ ಕಸ್ಟಡಿ.
ಎಷ್ಟು ದಿವಸ ಅಂತ ಗೊತ್ತಾಗಬೇಕು. ಪೊಲೀಸ್ ಕಸ್ಟಡಿಗಂತೂ ಆಗಿದೆ. ಇದು ನಿರೀಕ್ಷಿತ, ಇದರಲ್ಲೇನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲ, ನಿರೀಕ್ಷಿತ. ಕಣ್ಣೀರಿಟ್ರಂತೆ ಇಬ್ರು. ಎಷ್ಟು ದಿವಸ ಅಂತ ಗೊತ್ತಾಗತ್ತೆ. 14 ದಿವಸ ಪೊಲೀಸರು ಕೇಳಿದ್ರು. ಸಾಮಾನ್ಯವಾಗಿ 14 ದಿವಸ ಕೊಡಲ್ಲ, 6 ದಿವಸ 8 ದಿವಸ ಏನೋ ಕೊಟ್ಟಿರ್ತಾರೆ ಸರ್. ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಈಗ, ಅಂದರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಮೇಲೆ ಹೌದು, ಬೇಕಾದ್ರೆ ಆ ವ್ಯಕ್ತಿಯ ವೆಲ್ ಬೀಯಿಂಗ್ ಈಗ ಪೊಲೀಸರ ಮೇಲೆ ಹೌದು ಸರ್, ಆನ್ಸರೇಬಲ್. ಅದಕ್ಕೆ ಪ್ರತಿ ದಿವಸ 24 ಅವರ್ಸ್ಗೊಂದು ಸಾರಿ ನಾವು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು. ಎಸ್. ಆಮೇಲೆ ಅದೆಲ್ಲ ಭಾಳ ನಾವು ಹತ್ರ ಬಂದ ತಕ್ಷಣವೇ ಭಾಳ ನಮ್ಮ ಮನೇಲಿ ನಮ್ಮ ದೇಹ ಹೆಲ್ತ್ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ಳೋಂಥ ಎಲ್ಲ ತರಹದಂಥ ಎಚ್ಚರಿಕೆ ಇರ್ತದೆ. ಪೊಲೀಸ್ ಕಸ್ಟಡಿ ಇಟ್ ಇಸ್ ನಾಟ್ ಎ ಆರ್ಡಿನರಿ ಜಾಬ್. ಒಬ್ಬ ಮನುಷ್ಯ ತಗೊಂಡಾದ್ಮೇಲೆ ಇನ್ನೊಬ್ಬರನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು, ಮತ್ತು ಅದ್ರ ಜೊತೆಯಲ್ಲಿ ತನಿಖೆನೂ ಮಾಡಬೇಕು. ನಾವು ಅವ್ರನ್ನ ತಗೊಂಡ ತಕ್ಷಣವೇ ನಾವು ರಾಕ್ಷಸಾಕಾರವಾಗಿ ಬಿದ್ದುಬಿಟ್ರೆ ಆಗಲ್ಲ. ಅವ್ರ ಮನಸ್ಥಿತಿಗಳು ಬೇರೆ ಬೇರೆ ಹೋಗ್ಬಿಡುತ್ತೆ. ಈಗಾಗಲೇ ಅವ್ರದ್ದು ಭಾಳ ಮನಸ್ಥಿತಿಗಳೆಲ್ಲ ಕೆಟ್ಟಿರ್ತವೆ. ಅವಾಗ ಮನುಷ್ಯ ಯಾವುದೇ ತೀರ್ಮಾನಗಳು ಮಾಡಿಬಿಡ್ಬೋದು ಅವರು ಲಾಕಪ್ ಒಳಗಡೆ ಇದ್ದಂಥ ಪರಿಸ್ಥಿತಿನಲ್ಲಿ. ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುವಂಥ ಜವಾಬ್ದಾರಿ ಪೊಲೀಸ್ದವ್ರದ್ದಾಗಿರ್ತದೆ. ಅದ್ರ ಮಧ್ಯದಲ್ಲಿ ತನಿಖೆ ಮಾಡಬೇಕು, ಭಾಳ ಸ್ವಚ್ಛಂದವಾಗಿ ಭಾಳ ಚೆನ್ನಾಗಿರೋ ತನಿಖೆ ನಡೆಸಬೇಕು. ಈ ಪ್ರೆಷರ್ ಎಲ್ಲ ತನಿಖಾಧಿಕಾರಿ ಮೇಲೆ ಇರ್ತದೆ, ಆ ಒತ್ತಡ ಎಲ್ಲ. ಇಷ್ಟು 13 ಜನ ಒಟ್ಟಿಗೆ ತಗೊಂಡಾಗ ಅವ್ರಲ್ಲಿ ಇಟ್ಕೋಬೇಕು. ಲಾಕಪ್ ಇರಲ್ಲ 13 ಜನಕ್ಕಲ್ಲಿ. ಈಸ್ ಎ ಚಾಲೆಂಜಬಲ್ ಥಿಂಗ್ ಅದು. ಇದೆಲ್ಲ ನಾವು ಇಷ್ಟು ಜನ ಎಲ್ಲ ತಗೊಂಡಾಗ ಅಲ್ಲಿ ಇವ್ರನ್ನೆಲ್ಲ ಸ್ಟೇಷನಲ್ಲಿ ಇಡ್ಲಿಕ್ಕಿದಪ್ಪ. ಇಲ್ಲಿ ಪೊಲೀಸ್ ಆಫೀಸರ್ಸ್ ಮೇಲೆ ಸಿಕ್ಕಿ ಕರ್ಕೊಂಬರ್ತಾರೋ ಏನೋ. ಅದೇ ಎಲ್ಲೋ ಒಂದು ಕಡೆ ಸರಿಯಾಗಿ ಭಾಳ ಸೇಫ್ಟಿ ಇರಬೇಕು, ವಿಂಡೋಗಳು ಇರಬಾರ್ದು. ಅಥವಾ ಅಲ್ಲೊಂದು ಇದೆಯಲ್ಲ ನಿಮ್ಮದು ಏನು, ಅಲ್ಲಿ ಮಡಿವಾಳ ನಮ್ಮದು ಡಿಟೆನ್ಷನ್ ಸೆಂಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇಂಥ ಕೇಸಸ್ ಎಲ್ಲ ನಾವು ಅಲ್ಲಿ ಕರ್ಕೊಂಡು ಹೋದ್ರೆ ಯಾಕೆಂದರೆ ಸೇಫ್ಟಿಯಾಗಿ ಇಟ್ಕೋಬೇಕಲ್ಲ. ಹೌದು. ನಾಳೆ ದಿವಸ ನಾವು ಉಳ್ಕೋಬೇಕಲ್ಲ ಕೆಲಸ ಮಾಡ್ತಾ ಇದ್ದು. ನಾಳೆ ಯಾಕೆಂದರೆ ಎಲ್ಲ ಯಾಕೆ ವಿಂಡೋಗಳು ಹಾಕಿರಬಾರ್ದು ಸರ್? ಈಗ ಸೈನಡ್ ಮಲ್ಲಿಕ ಯಾರ್ದು ಬಟ್ಟೆ ಅವಳು ಪಾಪ ಪೊಲೀಸವಳು ಕೂತ್ಕೊಂಡಿರೋದು ಓಡ್ನಿ ತಗೊಬಣ್ಣೆ ತಗೊಬಿಟ್ಟಿದ್ಲು ಅವಳು, ಇವಳ್ದಲ್ಲ. ಹಾಗೆ ಯಾರ್ದೋ ಪ್ಯಾಂಟ್ ಸಿಕ್ಬಿಟ್ರು ಸಾಕು ಸರ್, ಮನಸ್ಸು ಹಂಗೆ ಕೆಟ್ಟಿರುತ್ತೆ ಅವ್ರಿಗೆ. ಏನು ಬೇಡ, ಸಾಕಪ್ಪ ಈ ಜೀವನ ಏನು ಹಿಂಗೆ ಆಗೋದೆ, ಅವಮಾನ, ಇದು ಭಾಳ ಅವರಲ್ಲಿ ತುಂಬ್ಕೊಳ್ಬಿಟ್ಟಿರ್ತದೆ. ಅದರಲ್ಲಿ ಏನು ಬೇಕಾದ್ರೂ ತೀರ್ಮಾನಕ್ಕೆ ಹೋಗ್ಬಿಡ್ತಾನೆ ಮನುಷ್ಯ. ಅದನ್ನು ಸಮಾಧಾನ ಮಾಡ್ತಕ್ಕಂಥದ್ದು ನಮ್ಮವ್ರಿಗೆ ಇರಬೇಕಾಗ್ತದೆ. ಒಂದು ಟ್ರೂಪೇ ಬೇಕು ಅದಕ್ಕೆ. ನಾವೊಬ್ರು ಮಾತಾಡಿಸ್ತಾ ಇದ್ರೆ ಇನ್ನೊಬ್ರು ಸಮಾಧಾನ ಮಾಡೋಕೊಂಡು ಟ್ರೂಪ್ ಬಿಡ್ಬೇಕು. ನಾವು ಎಷ್ಟು ಸಲ ಊಟ ಕೊಡಬೇಕು, ಏನು ಊಟ ಕೊಡಬೇಕು ಎಲ್ಲ ಹೆಂಗೆ. ಹೌದು, ಪೊಲೀಸ್ ಅವ್ರು ಏನು ಕೇಳ್ತಾರೋ ಅದು ತಂದು ಕೊಡ್ತಾವೆ. ಅದೇನು ಸಮಸ್ಯೆ ಏನಾಗಲ್ಲ. ಅವ್ರು ಏನು ಕೇಳ್ತಾರೋ ಅದನ್ನು ತಂದು ಕೊಡುವಂಥ ಜವಾಬ್ದಾರಿ ನಮ್ಮದು ಆಗಿರ್ತದೆ. ತಂದು ಕೊಡ್ತೇ, ಇಲ್ಲ ನೀನು ರೊಟ್ಟಿ ತಿನ್ನೋ, ಇಲ್ಲ ನೀನು ಇದು ತಿನ್ನೋ, ಇದೇ ತಿನ್ಕೊಂಡು ಹೋಗ್ಬೇಕು ನಮ್ಮ ಹತ್ರ ಅನ್ನುವಂಥದ್ದು ಆ ಮಟ್ಟಕ್ಕೇನಿರಲ್ಲ. ಅವ್ರೇನು ಕೇಳ್ತಾರೋ ಏನೋ ಅದ್ರ ಕಾಮನಾಗೆಲ್ಲ ಒಂದೇನು ಮೊಸರನ್ನ ಕೇಳ್ತಾರೆ, ಏನು ತುಂಬ ಏನು ಬೇರೆ ಏನು ಕೇಳಲ್ಲ. ಲಾಕಪ್ಪೆಲ್ಲ ಅವರು ನಂಗೆ ಬಿರಿಯಾನಿ ಬೇಕು ಅಂತ ಕೇಳಲ್ಲ, ಬೈದು ಬಿಡ್ತಾರೆ ಪೊಲೀಸರು ಅಂದ್ಬಿಟ್ಟು ಅಂತ. ಏನು ಬೇಕೋ ಒಂದು ಸ್ವಲ್ಪ ಅದನ್ನ ಬ್ರೆಡ್ ಪೀಸ್ ಕೇಳ್ತಾರೆ. ಇಂಥ ಸಮಯದಲ್ಲಿ ಮನುಷ್ಯನ ಕಲಾಕಾರಿಕೆ ಕೂಡ ಹೊರಗೆ ಬರುತ್ತಂತ ಒಂದೊಂದ್ಸಲ. ಯಾರು ಒಳಗಡೆ ನಾಲ್ಗೆ ಕತ್ತರಿಸ್ಕೊಂಡು ಬಾಯಿ ರಕ್ತ ಬಂದಂಗೆ ಬಿದ್ದು ಬಿಡ್ತಾರಂತೆ. ಹೌದು, ಈ ಥರ ಈಗ ಕಸ್ಟಡಿಗೆ ಬಂದಾಗ ಏನಾಗುತ್ತೆ, ಇವೆಲ್ಲ ಮಾಡ್ತಾರೆ. ಅದು ಆಮೇಲೆ ಇನ್ನೊಬ್ಬಂದು ಇದನ್ನ ಟೆಸ್ಟಿಕಲ್ಲ ಇದು ಮಾಡ್ಬಿಡೋದು, ಇಸ್ಬಿಡೋದು, ಇದೆಲ್ಲ ಮಾಡಿಬಿಡ್ತಾರೆ. ಅದರಿಂದನೇ ಒಬ್ಬರು ಪಾಪ ಮಲಗಿಸೋದೇ ಕಷ್ಟ ಆಗ್ಬಿಡ್ತದೆ. ಭಾಳ ಭಾಳ ಕಷ್ಟ ಸರ್ ಒಳಗಡೆ ಇಟ್ಕೋಬೇಕಂತದ್ದು. ಅವ್ನು ನೋಡ್ಕೊತಾರೆ ಇರ್ತಾರಲ್ಲ ಕಸ್ಟೋಡಿಯನ್ಗಳು, ನಮ್ಮವ್ರು ಲಾಕಪ್ ಗಾರ್ಡ್ಗಳು, ಅವ್ರಿಗೂ ಚಾಲೆಂಜಬಲ್ ಜಾಬೇ. ಇಂಥ ಕೇಸ್ಗಳಲ್ಲಿ ಏನು ಅಂತಂದರೆ ಇವರೆಲ್ಲ ಡಿಫ್ರೆಂಟ್ ಆಫ್ ಕೈಂಡ್ ಆಫ್ ಅಕ್ಯೂಡ್ ಇವರು. ಏನೋ ಒಬ್ಬನಿಗೆ ಸ್ವಲ್ಪ ಗೊತ್ತಿರ್ತದೆ, ಏನೋ ಕರ್ಕೊಬಂದಲ್ಲ, ನನ್ನೂ ತೊಗೊಂಬಂದು ಕಳಿಸ್ಬಿಟ್ರಲ್ಲ, ನಾನು ಏನು ಮಾಡದೇ ಇದ್ದಾರಲ್ಲ, ಅವನ ತಲೆಯಲ್ಲಿ ಬೇರೆ ಓಡ್ತಾ ಇರ್ತದೆ ಈ ಥರ ಎಲ್ಲ. ಎಸ್. 7 ದಿವಸ ಪೊಲೀಸ್ ಕಸ್ಟಡಿಗಂತೆ. ಫೇರ್ ಇನಫ್, 7 ದಿವಸ ಪೊಲೀಸ್ ಕಸ್ಟಡಿ. ಈಗ ತನಿಖೆಗೆ ಸಹಕಾರ ಕೊಡದಿದ್ರೆ ಏನು ಮಾಡ್ತೀರಿ? ನನಗೇನು ಗೊತ್ತಿಲ್ಲಪ್ಪ, ನನಗೇನು ಪ್ರಜ್ವಲ್ ರೇವಣ್ಣ ಮಾಡಿದ್ನಲ್ಲ.
ಇಲ್ಲ, ಯಾವುದೇ ತನಿಖೆಗೆ ಸಹಕಾರ ಕೊಡೋಕ್ಕಾಗೋದಿಲ್ಲ, ಹೇಳೋದಿಲ್ಲ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಅವ್ರಿಗಾಗಲೇ ತನಿಖಾ ಕಾಲದಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೆ ಪೂರ್ಣ ಇನ್ನೇನು ಉಳ್ಕೊಂಡಿಲ್ಲ, ಎಲ್ಲ ಪೂರ್ಣ ಗೊತ್ತಾಗೋಗಿದೆ ಅವ್ರಿಗೆಲ್ಲ. ಈಗೇನು ಈ ಕೇಸ್ಗಳಲ್ಲಿ ಇನ್ನೇನು ತುಂಬ ಕನೆಕ್ಟ್ ಮಾಡ್ಬೇಕು ಅದಷ್ಟೇ, ಅವ್ರನ್ನೇನು ಕೂರ್ಸ್ಕೊಂಡು ಏನು ಮಾಡುವಂಥದ್ದಲ್ಲ. ಬಟ್ ಇವ್ರನ್ನೆಲ್ಲ ಲೀಡ್ ಮಾಡಿಕೊಂಡು ಎಲ್ಲೆಲ್ಲಿ ಸೇರಿದ್ರು ಅದೊಂದು ಡ್ರಾನ್ ಮಾಡಬೇಕಾಗ್ತದೆ ಮಾಜರ್ನ, ಭಾಳ ಡಿಟೇಲು ಒಂದು ಮಾಜರ್ನ. ಯಾಕೆಂದರೆ ಕಾನ್ಸ್ಪಿರಸಿ ತಗೊಂಡು ಬಾಡಿ ಡಿಸ್ಪೋಸ್ ಮಾಡ್ತಾರಲ್ಲ 201ಗೆ, ಆ ಕಾರಣಕ್ಕೋಸ್ಕರ ವಿ ಶುಡ್ ಎಸ್ಟಾಬ್ಲಿಷ್ ಸ್ಟಿಲ್ ಇದು ಅವನ್ನ ಕಿಡ್ನಾಪ್ ಆಗ್ತಾವಿಂದ ಅಲ್ಲಿವರೆಗೂ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಮಾಜರ್ ಡ್ರಾ ಮಾಡಬೇಕಾಗುತ್ತೆ ಎಲ್ಲನೂ. ಅದನ್ನೆಲ್ಲ ಮಾಡ್ತಾರೆ ಇವಾಗಲೆಲ್ಲ. ಈಗ ಟೆಕ್ನಾಲಜಿ ಬೆಳಬಳದಂಗೆ ಇನ್ವೆಸ್ಟಿಗೇಷನ್ ಈಸಿ ಆಗಿದೆ, ಡೀಟೇಲ್ಸ್ ಸಿಕ್ಬಿಡುತ್ತೆ, ಎಲ್ಲರೂ CCTV ಸಿಗುತ್ತೆ. ಇವಾಗ ಅಲ್ಲೇ ಸ್ಥಳದಲ್ಲೇ ಇವಾಗ ಅಲ್ಲೇ ಮಾಡ್ಬೋದು. ಇವಾಗ ಅಲ್ಲೇ ನಮಗೆ ಲ್ಯಾಟ್ಲಾಂಗ್ ಎಲ್ಲಿ ಬರೋದು ಅದೇ ಬಂದ್ಬಿಡುತ್ತೆ ಸೀಟಲ್ಲಿ ಹಾಕಿದ ತಕ್ಷಣವೇ ಪೂರ್ತಿ. ಇವಾಗ ಆನ್ಲೈನ್ ಇವಾಗ ಫಟ್ ಅಲ್ಲೇ ಮಾಡ್ಕೊಬಿಟ್ರೆ ಅಪ್ಲೋಡ್ ಆಗ್ತಾ ಇರ್ತದೆ. ಮೊದಲು ಥರ ಅಲ್ಲಿ ನಿಂತ್ಕೋ, ಡೈವರ್ ತಗೋ, ಬ್ಯಾಟ್ರಿಗೆ ಹಾಕೋ, ಬರೀ ಕೈಯಲ್ಲಿ, ಈ ಕತೆ ಎಲ್ಲ ಇಲ್ಲ. ಈಗ ಭಾಳ ಅಪ್ಗ್ರೇಡ್ ಆಗಿಬಿಟ್ಟಿದೆ ಇವಾಗೆಲ್ಲ ತನಿಖೆ, ಭಾಳ ಸಿಸ್ಟಮೆಟಿಕ್ಕಾಗಿ ಮೇಲಕ್ಕೆ ಹೋಗ್ಬಿಟ್ಟಿದೆ. ಬಟ್ ಅದ್ರ ಜೊತೆಯಲ್ಲಿ ಸರಿಯಾದಂಥ ವಿಟ್ನೆಸಸ್ಗಳು ನಾಳೆ ಕೋರ್ಟಿಗೆ ಬಂದು ಭಾಳ ಪ್ರಾಪರಾಗಿ ಸಾಕ್ಷಿ ಹೇಳ್ತಕ್ಕಂಥವ್ರನ್ನ ಹಾಕಬೇಕು. ಸರ್ಕಾರಿ ಇರ್ತಕ್ಕಂಥ ಕೆಲಸ ಮಾಡುವಂಥವ್ರನ್ನ ಹಾಕ್ಕೊಂಡ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ನಾಳೆ ದಿವಸ ಅವ್ರು ಬಂದು ಉಲ್ಟಾ ಹೇಳಲ್ಲ. ಸಾಮಾನ್ಯವಾಗಿ ಇಂಥ ಕೇಸ್ಗಳೆಲ್ಲ ಅಂಥ ಸರ್ಕಾರಿ ನೌಕರರುಗಳನ್ನ ನಾವು ತಗೋಬೇಕಾಗ್ತದೆ. ಅಲ್ಲಿ ಎಡ್ಗೋಗಿ ಇಂಥವ್ರು ಯಾರು ಕಳಿಸ್ಕೊಡಿ ನಮ್ಗೆ ವಿಟ್ನೆಸ್ ಬೇಕು ಅಂದ್ರೆ ಇಲ್ಲ ಅನ್ನೋಂಗಿಲ್ಲ. ರಿಜೆಕ್ಷನ್ ಮಾಡಿದ್ರೆ ನಾಳೆ ಅವ್ರು ಕ್ರಮ ತಗೋಬೋದು ನಾವು ಅವ್ರ ಮೇಲೆ. ಈ ಕೆನಾಟ್ ರಿಜೆಕ್ಟ್. ನಾವು ನೋಟಿಸ್ ಕೊಟ್ಟಾದ್ಮೇಲೆ ಬರಲ್ಲ, ನಾವು ನಿಮ್ಗೆ ಸಹಕಾರ ಕೊಡಲ್ಲ ಅಂತ ಹೇಳುವಂಗಿಲ್ಲ. ಆ ಕಾರಣಕ್ಕೆ ಪಂಚನಾಮೆ ಇಂಪಾರ್ಟೆಂಟ್. ಹೌದೌದು. 7 ದಿವಸ ಕಸ್ಟಡಿ ಜಾಸ್ತಿ ಆಯಿತು ಅನ್ನೋದಾದ್ರೆ ಯಾಕೆ ಜಾಸ್ತಿ ಆಯಿತು ಅಂತೀರಿ? ಇಫ್ ಯು ಆರ್ ದರ್ಶನ್ಸ್ ಅಡ್ವೊಕೇಟ್. ಅಲ್ಲ, ನಾನು ದರ್ಶನ್ ಅವ್ರ ಅಡ್ವೊಕೇಟ್ ಆಗಿದ್ದಿದ್ರೆ ಎಕ್ಸ್ಪ್ಲೈನ್ ಮಾಡಿದಾರೆ ಸರ್, ನನಗೆ ಗೊತ್ತಿಲ್ಲ ರಿಮೈಂಡಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ. ರಿಮೈಂಡಲ್ಲಿ ಇದ್ದಿದ್ರೆ 7 ಡೇಸ್ಗೂ ಎಕ್ಸ್ಪ್ಲನೇಷನ್ ಇದೆಯಾ ಅಂತ. ಸಾಮಾನ್ಯವಾಗಿ PC ಕಸ್ಟಡಿನ ಸ್ವಲ್ಪ ಲಿಬ್ರಲ್ ಆಗಿರುತ್ತೆ ಕೋರ್ಟು. ನಾವೇನು ಡಿಫೆನ್ಸ್ ಅವ್ರು ಏನೇ ವಾದ ಮಾಡಿದ್ರು ಕೂಡ, ಯಾಕೆಂದರೆ ಇನ್ವೆಸ್ಟಿಗೇಷನ್ ಏನು ಬೇಕು ಅನ್ನೋದು ಕೋರ್ಟು ನಿರ್ಧಾರ ಮಾಡೋಕ್ಕಾಗಲ್ಲ, ಅದು ತನಿಖಾಧಿಕಾರಿನೇ ನಿರ್ಧಾರ ಮಾಡಬೇಕು. ಬಟ್ ಸಾಮಾನ್ಯವಾಗಿ ಲಿಬ್ರಲ್ ಆಗಿ ಕೊಡುತ್ತೆ. ಈ 7 ಡೇಸ್ ಆದಮೇಲೆ ಕೂಡ ಮತ್ತೆ ತನಿಖಾಧಿಕಾರಿ ಮತ್ತೆ ಬಂದು ಕೇಳ್ಬೋದು ನಮಗೆ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ. ಅವಾಗ ಏನಾದ್ರು ವ್ಯಾಲಿಡ್ ಗ್ರೌಂಡ್ಸ್ ಇತ್ತೆ ಅಂದರೆ ಕೋರ್ಟು ಸಾಮಾನ್ಯವಾಗಿ ಅದನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಬಟ್ ಏನು ಅಂದರೆ ಈ ಕೇಸಲ್ಲಿ ಏನು ಅಂದರೆ ಇದು ಚಾರ್ಜ್ ಶೀಟ್ ಆಗೋವರೆಗೂ ಸ್ವಲ್ಪ ಬೇಲ್ಗೆ ಸಾಮಾನ್ಯವಾಗಿ ಕೊಡಲ್ಲ. ಏನು 90 ಡೇಸು ಲಿಮಿಟ್ ಇದೆ, ಅದ್ರ ಒಳಗಡೆನೇ ಹಾಕ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ 90 ಡೇಸ್. ಏನು 90 ಡೇಸಲ್ಲಿನೇ ಹಾಕಬೇಕು ಅಂತಿಲ್ಲ. 90 ಡೇಸಲ್ಲಿ ಹಾಕಿಲ್ಲ ಅಂದರೆ 167(2) ಅಲ್ಲಿ ಇವರಿಗೆ ಬೇಲು ಸ್ಟ್ಯಾಚ್ಯುಟರಿ ಬೇಲ್ ಆಗುತ್ತೆ. ಬಟ್ ಸಾಮಾನ್ಯವಾಗಿ 90 ಡೇಸ್ ಒಳಗಡೆವರೆಗೂ ಇಂಥ ಕೇಸಸ್ 302 ಇರೋ ಕೇಸಸ್ಸಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗಿ ಬೇಲ್ ಕೊಡಲ್ಲ ಸಾಮಾನ್ಯವಾಗಿ ಪ್ರಾಕ್ಟೀಸಲ್ಲಿ. ಬಟ್ ಕೊಡಲೇಬಾರ್ದು ಅಂತ ಏನು ಗೋಲ್ಡನ್ ರೂಲ್ ಏನಿಲ್ಲ, ಚಾನ್ಸಸ್ ಕಮ್ಮಿ. ಸ್ವಲ್ಪ ಕನ್ಫ್ಯೂಷನ್ ಇದೆ. 1 ವಾರ ಕಸ್ಟಡಿಗ, 3 ದಿವಸ ಕಸ್ಟಡಿಗ. ಪೊಲೀಸ್ ಕಸ್ಟಡಿ ಅಂತೂ ಆಗಿದೆ, ಅದು ನಿರೀಕ್ಷಿತ. ಕಣ್ಣೀರಿಟ್ರಂತೆ ಜಡ್ಜ್ ಮುಂದೆ. ಎಲ್ಲ ದುಡ್ಡು, ಐಷಾರಾಮ, ಜನಪ್ರಿಯತೆ, ಸೆಲೆಬ್ರಿಟಿ ಸ್ಟೇಟಸ್ಸು ಎಲ್ಲಕ್ಕೂ ಮೀರಿದ ಒಂದು ಸಿಸ್ಟಮ್ ಇದೆ ಅಂತ ಅರ್ಥ ಆಗಬೇಕು. ಈಗ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಒಂದೇ ಕೇಸು, 13 ಜನ ಆರೋಪಿಗಳು, ಸ್ಟೇಷನ್ನಲ್ಲಿ ವ್ಯವಸ್ಥೆ ಇರೋದಿಲ್ಲ, ಜೊತೆಗೆ ಹೈ ಪ್ರೊಫೈಲ್ ಕೇಸ್ ಬೇರೆ. ಎಲ್ಲಿಟ್ಟು ವಿಚಾರಣೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ ಆಫೀಸರ್ಸ್ ಮೆಸ್ ಅಂತ ಒಂದಿದೆ, ಅಲ್ಲೊಂದು ಸ್ವಲ್ಪ ವ್ಯವಸ್ಥೆ ನೀಟಾಗಿದೆ, ಅಲ್ಲೂ ಇಡಬಹುದು. ಮಡಿವಾಳದಲ್ಲಿ ಒಂದು ಟೆಕ್ನಿಕಲ್ ಸೆಲ್ ಇದೆ, ಈ ಟೆರರಿಸ್ಟ್ಗಳನ್ನೆಲ್ಲ ಅಲ್ಲಿಟ್ಟು ವಿಚಾರಣೆ ಮಾಡ್ತಾರೆ. ಸೇಫ್ ಆಗಿದೆ, ಅಲ್ಲೂ ಇಡಬಹುದು. ಯಾರ ಚಪ್ಪರ್ಗಳಾದ್ರೆ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ನೋಡೋಣ ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಎಸ್ ಸುಧನ್ ಅವರೇ, ಆಂಟಿಸಿಪೇಟರಿ ಬೇಲ್ ಪ್ರಶ್ನೆನೇ ಇಲ್ಲ, ಎಲ್ಲರೂ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ರೆಗ್ಯುಲರ್ ಬೇಲಿಗೆ ಹಾಕೋದಕ್ಕೆ ಅವಕಾಶ ಯಾವಾಗಿದೆ?
ವಾಪಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದಾಗಲೇ ಇವಾಗ PC ಕಸ್ಟಡಿ ಎಂಡ್ ಆಗೋವರೆಗೂ ರೆಗ್ಯುಲರ್ ಬೇಲ್ ಮೇಂಟೈನಬಲ್ ಇಲ್ಲ. ಇದು ಸೆಷನ್ಸ್ ಟ್ರಯಬಲ್ ಕೇಸ್ ಇರೋದ್ರಿಂದ 3 ರೀತಿ ಕೋರ್ಟ್ ಬರ್ತದೆ. ಒಂದು ಮ್ಯಾಜಿಸ್ಟ್ರೇಟ್, ಒಂದು ಸೆಷನ್ಸ್, ಒಂದು ಹೈಕೋರ್ಟ್. ಅಂದ್ರೆ ವೀಕ್ಷಕರಿಗೆ ಸಾಮಾನ್ಯವಾಗಿ ಜನರಲ್ ನಾಲೆಡ್ಜ್ ಇರಲ್ಲ ಯಾವ್ಯಾವ ಕೋರ್ಟಿಗೆ ಯಾವಾಗ ಪ್ರೊಡ್ಯೂಸ್ ಈ ಕೇಸಸ್ 302 ಆಗಲಿ 304 ಯಾವುದೇ ಆದ್ರೂ ಕೂಡ ಸೆಷನ್ಸ್ ಟ್ರಯಬಲ್ ಕೇಸು ಮತ್ತೆ ಎರಡಕ್ಕೂ ಲೈಫ್ ನಿಮ್ಮ ಪ್ರಕರಣದ ನಿಮ್ಮ ಮೇಲೆ ದಾಖಲಾಗಿರುವ ಪ್ರಕರಣದ ಗಂಭೀರತೆ ಎಷ್ಟು ಅನ್ನೋದ್ರ ಮೇಲೆ ಯಾವ ಕೇಸ್ನಿಂದ ಶುರುವಾಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೆಷನ್ಸ್ ಟ್ರಯಬಲ್ ಕೇಸ್ ಅಂದ್ರೆ ಸ್ವಲ್ಪ ಸೀರಿಯಸ್ ಅಫೆನ್ಸಸ್ ಇರುವಂತದ್ದು ಇದಿರುತ್ತೆ. ಇವಾಗ ಕೊಲೆ, ಅತ್ಯಾಚಾರ, ಈ ರೀತಿಯಾದಂತಹ ಅಟೆಂಪ್ಟ್ ಟು ಮರ್ಡರ್ ಈ ರೀತಿ ಪ್ರಕರಣಗಳು ಸೆಷನ್ಸ್ ಟ್ರಯಬಲ್ ಆಗುತ್ತೆ. ಇವಾಗ ಈ ಕೇಸಲ್ಲಿ ಇವಾಗ ಪ್ರೊಡ್ಯೂಸ್ ಮಾಡಿರೋದು ಮ್ಯಾಜಿಸ್ಟ್ರೇಟ್ ಮುಂದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಸೆಷನ್ಸ್ ಕೇಸಸ್ ಟ್ರಯಬಲ್ ಮ್ಯಾಟರ್ಸ್ ಅಲ್ಲಿ ಅವ್ರಿಗೆ ಬೇಲ್ ಕೊಡೋ ಅಧಿಕಾರ ಇಲ್ಲ, ಮ್ಯಾಜಿಸ್ಟ್ರೇಟ್ ಗೆ ಇಲ್ಲ. ಅದನ್ನ ಇವರು ಸೆಷನ್ಸ್ ಕೋರ್ಟಲ್ಲಿ 439 CRPC ಕೆಳಗಡೆ ಬೇಲ್ ಪಿಟಿಷನ್ಗೆ ಹಾಕೊಬೇಕಾಗತ್ತೆ. ಆ ಬೇಲ್ ಪಿಟಿಷನ್ ಕೂಡ ಯಾವಾಗ ಹಾಕೋಬೇಕು ಅಂದ್ರೆ ಇವ್ರು ಪೊಲೀಸ್ ಕಸ್ಟಡಿ ಎಂಡ್ ಆದ್ಮೇಲೆ ಅದು ಕನ್ಸಿಡರ್ ಆಗೋದು. ಯಾಕೆಂದ್ರೆ ಇನ್ನೂ ಅದು ತನಿಖೆ ನಡೀತಾ ಇರುತ್ತೆ. ತನಿಖೆಯಲ್ಲಿ ಹೊಸ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ಗಣನೆಗೆ ತಗೊಂಡೇ ಕೋರ್ಟು ಬೇಲ್ನ ಡಿಸ್ಪೋಸ್ ಮಾಡಕ್ ಸಾಧ್ಯ, ಬೇಲ್ ಕೊಡಬೇಕಾ ಬೇಡ ಅಂತ. ಹಾಗಾಗಿ ಬೇಲ್ ಇವಾಗ ಫೈಲ್ ಮಾಡಿದ್ರು ಕೂಡ PC ಕಸ್ಟಡಿ ಮುಗಿಯೋವರೆಗೂ ಅದು ನಾಟ್ ಮೇಂಟೈನಬಲ್. PC ಕಸ್ಟಡಿ ಆದಮೇಲೆ ಅದು ಕನ್ಸಿಡರ್ ಆಗುತ್ತೆ. ಸಾಮಾನ್ಯವಾಗಿ ಇಂಥ ಕೇಸಸ್ಸಲ್ಲಿ ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಬೇಲ್ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಕೊಡೋ ಚಾನ್ಸಸ್ ತೀರಾ ಕಮ್ಮಿ. ಅದು ನೀವು ಹೇಳ್ಬೋದು, ನಾವು ಹೇಳಿದ್ರೆ ನ್ಯಾಯಾಂಗ ನಿಂದನೆ ಅಂದ್ರೆ ಅಲ್ಲ, ಚಾನ್ಸಸ್ ಕಮ್ಮಿ ಅಂತ ಹೇಳ್ತಾರೆ, ಕೊಡಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ. ಸೊ ಈಗ ಇವ್ರನ್ನ 3 ದಿವಸನ 1 ವಾರನ ಆದ್ಮೇಲೆ ಪ್ರೊಡ್ಯೂಸ್ ಮಾಡಿದಾಗ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಲ್ಲ, 3 ದಿನ ಆದ್ಮೇಲೆ ಮತ್ತೆ ತನಿಖಾಧಿಕಾರಿಗೆ ಇವಾಗ 3 ದಿನ ಕೊಟ್ಟಿದ್ದಾರೆ. 2 ದಿನದಲ್ಲೇನೆ ಅವ್ರಿಗೆ ಏನೇನು ತನಿಖೆಗೆ ಬೇಕಾಗಿತ್ತೋ ಕಲೆ ಆಗ್ತು ಅಂದ್ರೆ ವಾಪಸ್ 2 ದಿನಕ್ಕೆ ಅವ್ರು ವಾಪಸ್ ಜುಡಿಷಿಯಲ್ ಕಸ್ಟಡಿಗೆ ರಿಮೈಂಡ್ ಮಾಡ್ಬೋದು. ಇಲ್ಲ ಅಂದ್ರೆ 3 ಡೇಸ್ ಆದ್ಮೇಲೆ ಇಲ್ಲ ಇನ್ನೂ ಹೊಸ ಮಾಹಿತಿಗಳು ಕಲೆ ಹಾಕ್ಬೇಕಿತ್ತು, ಕೊಟ್ಟಿದ್ದು ಸಾಕಾಗ್ಲಿಲ್ಲ ಅಂದ್ರೆ ಇಷ್ಟು ದಿನ 3 ಡೇಸಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸಿ ಮತ್ತೆ ಕೇಸ್ ಡೈರಿನ ಕೊಟ್ಟು, ಕೇಸ್ ಡೈರಿ ನೋಡೋ ಅಧಿಕಾರ ಡಿಫೆನ್ಸ್ ಅವ್ರಿಗಿರಲ್ಲ, ಅದು ಬರೀ ಕೋರ್ಟ್ ನೋಡುತ್ತೆ, ಸೀಲ್ಡ್ ಕವರ್ ಕೊಟ್ಟಿರುತ್ತೆ. ಏನೇನಾಗಿದೆ ಅನ್ನೋದನ್ನೆಲ್ಲ ನೋಡಿ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿ ಕೇಳಿದಾಗ ಕೋರ್ಟ್ ಅದನ್ನ ವೆರಿ ರೇರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಇದು ಮಾಡುತ್ತೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ಗೆ ಕೋರ್ಟ್ ಯಾವಾಗೋ ಸಹಕಾರಿ. ಇವಾಗ ಏನ್ ಅಂದ್ಕೊಂತಾರೆ, ಕೋರ್ಟ್ ಇರೋದು ಬರೀ ಆರೋಪಿಗಳು ಪರವಾಗಿ ಅಲ್ಲ, ಅದು ಒಂದು ನ್ಯೂಟ್ರಲ್ ಅಂಪೇರ್ ಇದ್ದಾಗೆ. ಹಾಗಾಗಿ ಎರಡನ್ನೂ ಕನ್ಸಿಡರ್ ಮಾಡಿ ಪೊಲೀಸ್ ಕಸ್ಟಡಿನೇ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ಸು ಇರುತ್ತೆ. ಈಗ 13 ಜನರ ಪರವಾಗಿ 13 ಬೇಲ್ ಅಪ್ಲಿಕೇಶನ್ ಆಗ್ತವೆ ಅಂತ ತಿಳ್ಕೊಳ್ಳಿ. ಗ್ರಾವಿಟಿ ಆಫ್ ಕ್ರೈಮ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಹೌದು, ಅಲ್ಲ ಅದನ್ನೇ ಈ ಹಂತದಲ್ಲಿ ಇವಾಗ ಇನ್ನೂ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೇವಲ 1 ದಿನ ಆಗಿದೆ. 3 ದಿನದಲ್ಲಿ ಬೈಫಾರ್ಕೇಟ್ ಮಾಡಿ ಯಾರ್ಯಾರ ರೋಲ್ ಏನೇನಿತ್ತು, ಸ್ಪೆಸಿಫಿಕ್ ರೋಲು ಇಲ್ಲ ಅದರಲ್ಲಿ ನಿಜವಾಗ್ಲೂ ಅವರು ಇನ್ವಾಲ್ವ್ಮೆಂಟ್ ಇದೆಯಾ, ಸಬ್ಸಿಕ್ವೆಂಟ್ ಆಗಿ 13 ಜನ ಮಾಡಿದ್ದಾರೆ. ತನಿಖಾಧಿಕಾರಿಗೆ ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗುತ್ತೆ ಇವರು ಭಾಗಿಯಾಗಿದ್ರು ಅಂತ, ಆಮೇಲೆ ಗೊತ್ತಾಗುತ್ತೆ ಇಲ್ಲ ಇವರು ಭಾಗಿಯಾಗಿರ್ಲಿಲ್ಲ ಅಂತ. ಕೈ ಬಿಡೋ ಚಾನ್ಸಸ್ಸು ಇದೆ. ಇದು ಬಿಟ್ಟು ಇನ್ನೂ ಹೆಚ್ಚಿಗೆ ಇದ್ದಾರೆ ಅಂತಾಗ ಅವ್ರನ್ನ ಸಾಧ್ಯತೆನೂ ಇರುತ್ತೆ, ಸೇರಿಸ್ಕೊಳೋ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಈ ಸ್ಟೇಜಲ್ಲೇ ಹೇಳಕ್ಕಾಗಲ್ಲ. ಬಟ್ ಒಂದು ತನಿಖೆ ಒಂದು ಹಂತಕ್ಕೆ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 15-20 ಡೇಸ್ ಬೇಕೇ ಬೇಕು. ಈಗ ಅಂದ್ರೆ ನಾವು A1 A2 ಹೆಂಗೆ ಮಾಡ್ತಾರೆ ಅಂದರೆ ಯಾರು ಎಷ್ಟು ಗಂಭೀರವಾಗಿ ಪಾಲ್ಗೊಂಡಿದ್ದಾರೆ ಕ್ರೈಮ್ನಲ್ಲಿ ಅದರ ಪ್ರಕಾರ ಮಾಡ್ತಾರೆ ಅಂತ ನಮ್ಮದೊಂದು ಅಂದಾಜಿದೆ. ಅದು ಹಂಗೆ ಆಗಬಹುದು, ಆಗಲಿಕ್ಕಿಲ್ಲ. 13ನೇ ಆರೋಪಿ ಸರ್, ಅವನು ಸುಮ್ಮನೆ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನಪ್ಪ, ಅವ್ನು ಕೂಡಿಸ್ಕೊಂಡು ಅಂತ ಅನ್ಕೊಳ್ಳೋಣ. ಅವನ ಪರವಾದ ವಕೀಲರು ನಮ್ಮ ಕ್ಲೈಂಟಿನ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಇದೆ, ಬೇಲ್ ಕೊಡಿ ಅಂತಂದರೆ 90 ದಿವಸಕ್ಕಿಂತ ಮುಂಚೆನೇ, ಚಾರ್ಜ್ ಶೀಟ್ ಆಗೋದಕ್ಕಿಂತ ಮುಂಚೆ ಪಾಸಿಬಿಲಿಟಿ ಏನಿದೆ? ಪಾಸಿಬಿಲಿಟೀಸ್ ಇದೆ. ಇವಾಗ ಡೈರೆಕ್ಟ್ 302 ಅಲ್ಲಿ ಅಂದರೆ ಕಾನ್ಸ್ಪಿರಸಿಲೂ ಇಲ್ಲ ಏನು. ಇವಾಗ ನಾನು ಏನೂ ಮಾಡದೇ ಇರ್ಬೋದು, ಕೂತ್ಕೊಂಡು ಎಲ್ಲನೂ ಗಮನಿಸ್ಕೊಂಡಿರ್ತೀನಿ, ಎಲ್ಲ AXYZ ಹೇಳ್ತಾ ಇರ್ತಾರೆ ಆಗ ಮರ್ಡರ್ ಮಾಡೋಣ ಇದು ಅಂತ, ನಾನೇನೂ ಇಲ್ಲ ಇನ್ವಾಲ್ವ್ಮೆಂಟು, ಕೂತಿರ್ತೀನಿ. ನಂದು ಇದೆಯಾ ಇಲ್ಲೋ ಅಂದರೆ 34 ಅಲ್ಲಿ ಕಾಮನ್ ಇಂಟೆನ್ಷನ್ ನಂದು ಇತ್ತು ಅಂತ. ಏನೋ ಒಂದು ಆಯಿತು, ಕಾರಲ್ಲಿ ಕರ್ಕೊಂಡು ಹೋಗಿರ್ತೀನಿ, ಬಿಟ್ಟಿರ್ತೀನಿ, ಆ ರೀತಿ ಇದ್ರೂ ಕೂಡ ಅಲ್ಲಿ ಕಾಮನ್ ಅಬ್ಜೆಕ್ಟ್ ಇತ್ತು, ಏನು ಆಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ ಅಂದ್ರೂ ಕೂಡ. ಇವಾಗ ಎಕ್ಸಾಂಪಲ್ಲು ಒಬ್ಬನ ಕೊಲೆ ಇದನ್ನ ಬಿಟ್ಟು ಎಕ್ಸಾಂಪಲ್ ಒಬ್ಬನ ನಾನು ಎದೆಗೆ ಚೂರಿ ಹಾಕ್ತೀನಿ ಅಂತ X ಹೇಳ್ತಾನೆ, Y ಹೇಳ್ತಾನೆ ನಾನು ಕೈ ಹಿಡ್ಕೊತೀನಿ ಅಂತ, Z ಹೇಳ್ತಾನೆ ಯಾರನ್ನ ಬಂದರೆ ನಾನು ನಿಮಗೆ ಇದು ಮಾಡ್ತೀನಿ, ಅಲರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದರಲ್ಲಿ ಹೌದು ಇವಾಗ ಚೂರಿ ಚುಚ್ಚಿರೋನ್ X ಇವರಿಬ್ಬರದು ಗ್ರಾವಿಟಿ ಕಮ್ಮಿ ಇದೆ ಅಂದರೆ ಹಾಗಲ್ಲ. ಎಲ್ಲರದು ಸಮಾನ ಉದ್ದೇಶದಿಂದ ಒಂದೇ ಇದರಲ್ಲಿ ಬೇರೆ ಬೇರೆ ರೋಲ್ ತಗೊಂಡಿದ್ದಾರೆ, ಬಟ್ ಅವ್ರ ಕಾಮನ್ ಆಬ್ಜೆಕ್ಟು ಮರ್ಡರ್ ಮಾಡೋದಾಗಿತ್ತು. ಆ ರೀತಿ ಆಗುತ್ತೆ. ಬಟ್ ನೀವು ಹೇಳಿದಂಗೆ ಏನೂ ಗೊತ್ತಿರಲ್ಲ, ಎಲ್ಲ ಹೋಗ್ತಾ ಇರ್ತಾರೆ, ಡ್ರೈವಿಂಗ್ ಮಾಡೋ ಅಂತ ಹೇಳಿರ್ಬೋದು, ಆ ಕ್ರೈಮ್ ಸೀನಲ್ಲಿ ಬಂದಿರ್ಬೋದು, ಇಲ್ಲ ಡಿಸ್ಪೋಸ್ ಮಾಡ್ತಾ ಬಾಡಿಲಿ ಹಿಂದೆ ಕಾರಲ್ಲಿ ಹಾಕಿದಾಗ ಬಾಡಿ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿಲ್ಲದೆ ಡ್ರೈವ್ ಮಾಡಿರ್ಬೋದು. ಅವಾಗ ಏನು ಅಂದಾಗ ನೀವು ಹೇಳ್ದಂಗೆ ಅವ್ರನ್ನ ಇವಾಗ ಅಕ್ಯೂಸ್ ಮಾಡಿದ್ರು ಕೂಡ
ನೆಕ್ಸ್ಟು ಅವ್ರನ್ನ ಇದಾಗಿ ಸಾಕ್ಷಿಯಾಗಿ ಮಾಡಿ 164 ಸ್ಟೇಟ್ಮೆಂಟ್ ಅಲ್ಲಿ ಈ ರೀತಿ ಇದಾಗಿತ್ತು, ತನಿಖಾಧಿಕಾರಿ ಹೌದು ಇವ್ರು ಇತ್ತು ಅಂತ ನಮ್ ಮೇಲ್ನೋಟಕ್ಕೆ ಬಂತು, ಆ ರೀತಿ ಅವ್ರನ್ನ ಆರೋಪಿಯಾಗಿ ಅಕ್ಯೂಸ್ಡ್ ಆಗಿ ಮಾಡಿದ್ರಿ. ಬಟ್ ಸಬ್ಸಿಕ್ವೆಂಟ್ ಆಗಿ ಗೊತ್ತಾಯ್ತು ಇವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂದಾಗ ಕೋರ್ಟ್ ಕೂಡ ಹೌದು ಅವ್ರನ್ನ ಸಾಕ್ಷಿಯಾಗಿ ಇದು ಮಾಡ್ಬೋದು ಅಂತ ಪರ್ಮಿಷನ್ ಕೊಡುತ್ತೆ. ಅಂತ ಟೈಮಲ್ಲಿ ಬೇಲ್ ನೀವು ಹೇಳ್ದಂಗೆ 90 days ಒಳಗೆ ಕೊಡೋಗೆ ಇಲ್ಲ ಅಂದಾಗ 302 ಕೇಸಲ್ಲಿ ಇದ್ರೂ ಕೂಡ ಬೇಲ್ ಕೊಡ್ಬೋದು, ಅಂದ್ರೆ ಕೊಡೋ ಚಾನ್ಸಸ್ ಇರುತ್ತೆ. ಎಸ್, ಪಾಲ್ಗೊಳ್ಳುವಿಕೆ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಂತೀರ. ಹೌದು. ಇನ್ನೊಂದು ಅದರ್ ಆಂಗಲ್ ಆರ್ಗ್ಯೂ ಮಾಡ್ತೀನಿ. ಈಗ ಡಿಸೀಸ್ಡ್ ಏನಿದ್ದಾನೆ, ಸತ್ತಿರುವ ಮನುಷ್ಯ, ಆತ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತಾರೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಂತಾರೆ, ಅಥವಾ ಇನ್ನೂ ಕೆಲವರು ಹೇಳೋದು ಏನು ಬೆತ್ತಲೆ ಫೋಟೋ ಕಳಿಸಿದ್ದ ಅದು ಇದು ಅಂತ. ಅದು ಇದರ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ಅಲ್ಲ, ಇವಾಗ ಅದು ಅಸ್ಯೂಮ್ ಮಾಡೋಣ ಆಗಿರ್ಬೋದು ಅಂತ ಒಂದು ಅಸಂಪ್ಷನ್ ಮೇಲೆ ಮಾತಾಡೋದಾದ್ರೆ, ಕಾನೂನು ಇವಾಗ ನಮ್ಮ ದೇಶದಲ್ಲಿ ಲಾ ಅಬೈಡಿಂಗ್ ಸಿಟಿಸನ್ ಆಗಿ ಯಾರೋ ನನಗೆ ಬೈದ ಇದು ಅಂದಿದ ತಕ್ಷಣ ಕರ್ಕೊಂಡು ಹೋಗಿ ಹೊಡೆದು ಚಚ್ಚಿ ಮಾಡೋವಂಥದ್ದಲ್ಲ. ಇವಾಗ ಎಕ್ಸಾಂಪಲ್ ಅದಿತ್ತು ಅಂದರೆ ಇನ್ನೂ ಇಲ್ಲಿ ಯಾರೋ ಅಕ್ಯೂಸ್ಡ್ಗಳಿದ್ದಾರೆ ಅವರು ಅಗೇನ್ಸ್ಟ್ ಆಗಿ ಹೋಗುತ್ತೆ. ಏನು ಅಂದರೆ ಮೋಟಿವ್ ಇತ್ತು ಅಂತ ಆಗುತ್ತೆ. ಯಾಕೆಂದ್ರೆ ಇವ್ರಿಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಅಲ್ಲ, ಸ್ನೇಹಿತರಲ್ಲ, ಹಳೇದೇನು ಬಿಸ್ನೆಸ್ ಇಲ್ಲ, ಏನೋ ಒಂದು ಪಾರ್ಟ್ನರ್ಸ್ ಅಲ್ಲ. ಏನಕ್ಕೆ ಬರುತ್ತೆ, ಏನು ಉದ್ದೇಶಕ್ಕೋಸ್ಕರ ಅಂತ. ಇವ್ರು ಅಕಸ್ಮಾತ್ ನಾನು ಆ ಉದ್ದೇಶಕ್ಕೋಸ್ಕರ ಮಾಡಿದ್ದೆ ಅಂದರೆ ಹೋಗಿದ್ದೆ ಅಂತ ಹೇಳಿದ್ರೆ ಮೋಟಿವ್ ಅನ್ನೋದಿದೆ. ಎಸ್, ಮೋಟಿವ್ ಪ್ರೂವ್ ಆಗಬಹುದು. ಹೌದು, ಯಾಕೆಂದ್ರೆ ಏನೇ ಒಂದು ಕ್ರೈಮ್ ಆಗಕ್ಕೆ ಮೋಟಿವ್ ಇರಬೇಕು, ಪ್ರಿಪ್ರೇಷನ್ಸ್ ಇರಬೇಕು, ಅಟೆಂಪ್ಟ್ ಇರಬೇಕು. ಇವಾಗ ಮೋಟಿವ್ಗೆ ಅದಾಗತ್ತೆ ಆ ಪಾರ್ಟ್. ಇವಾಗ ನನಗೂ ನಾಳೆ 1000 ಜನ ಕಾಮೆಂಟ್ ಹಾಕ್ಬೋದು, ಎಲ್ಲರನ್ನೂ ಸಾಯಿಸ್ಕೊಂಡಿರಕ್ಕಾಗತ್ತಾ? ಎಸ್, ಆ ರೀತಿ ಬರುತ್ತೆ. ಬಟ್ ಮೋಟಿವ್ಗೆ ನಾನು ಹೇಳಿದ್ದು ಕೆಲವರು ಆರ್ಗ್ಯುಮೆಂಟ್ ಇದೆ, ದರ್ಶನ್ ಅಭಿಮಾನಿಗಳೇ ಮಾಡ್ತಾರ್ರಿ, ನಮ್ಮ ಬಾಸ್ ಸುಮ್ಮನೆ ಮಾಡಿರಲ್ಲ, ಇದನ್ನೆಲ್ಲ ಕಾರಣ ಇರುತ್ತೆ. ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಏನು ಇವ್ರು ಇಲ್ಲ ಇದರಲ್ಲಿ ಏನು ಇದಿ ಅಲ್ಲ ಯಾರೇ ಆಗಲಿ, ನನಗೇನೋ ಅಂದಿದ ತಕ್ಷಣ ಕರ್ಕೊಂಡೋಗಿ ಗುಂಡು ಹೊಡೆದು ಎದೆ ತಿನ್ನಕ್ಕೆ ಇದಿ ಅಮೀನ್ ಏನಿದು ಉಗಾಂಡ ಅಲ್ಲ ಇದು. ಉಗಾಂಡದಲ್ಲೂ ಅದು ಇಲ್ಲೀಗಲ್ಲೇನೆ ಆ ಟೈಮಲ್ಲಿ. ಬಟ್ ಆಗ ಮಾಡ್ಕೊಂಬಂದರು. ನಾನು ಯಾರೇ ಆಗಲಿ ರೆಸ್ಪೆಕ್ಟಿವ್ ಆಫ್ ಹೂ ಎವರ್ ಇಟ್ ಈಸ್, ಏನೋ ಒಂದು ಇದಿದೆ ಅಂದರೆ ಕಾನೂನಲ್ಲಿ ಅವಕಾಶ ಇದೆ, ಇದು ಮಾಡಿ. ಆಮೇಲೆ ನೀವೊಂದು ಪಬ್ಲಿಕ್ಕಲ್ಲಿ ಇರಬೇಕಾದ್ರೆ ಒಬ್ರು 10 ಜನ ಕ್ರಿಟಿಸೈಸು ಮಾಡ್ಬೋದು, 10 ಜನ ಹೊಗಳ್ಬೋದು. ಅದನ್ನೆಲ್ಲ ತಗೊಳ್ಳೋ ಅಂತ ಒಂದು ಮನಸ್ಥಿತಿ ಇದ್ರೇನೆ ನೀವು ಪಬ್ಲಿಕ್ ಲೈಫಲ್ಲಿ ಬರಬೇಕಾಗುತ್ತೆ. ಹೌದು. ಇಲ್ಲ ಅಂದರೆ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಮನೇಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಪಬ್ಲಿಕ್ಕಿಗೆ ಎಲ್ಲೂ ಎಕ್ಸ್ಪೋಸ್ ಆಗ್ದಿರಾ ಇರ್ಬೋದು. ನನ್ನೊಂದು ಪರ್ಸನಲ್ ಒಪಿನಿಯನ್, ಆಲ್ದೋ ಇಟ್ ಈಸ್ ನಾಟ್ ಎ ಲೀಗಲ್ ಒಪಿನಿಯನ್. ಅಲ್ಲ, ನಾನು ಕೇಳ್ತಾ ಇರೋದು ಆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ನೋ ಇಲ್ವೋ ಅನ್ನೋದು ಈ ಪ್ರಕರಣದ ಗ್ರಾವಿಟಿನ ಏನಾದ್ರು ಹೆಚ್ಚು ಕಡಿಮೆ ಮಾಡುತ್ತಾ ಅಂತ ಕೇಳಿ. ಇಲ್ಲ, ಅದಕ್ಕೇನು ಇಲ್ಲ, ಏನು ಸಂಬಂಧ. ಇವಾಗ ಎಕ್ಸಾಂಪಲ್ ನಾನು ಹೇಳೋದು, ಹತ್ರದಲ್ಲೇ ಬಂದು XYZ ಇರಬೇಕಾದ್ರೆ ಡಿಸೀಸ್ಡ್ ಬಂದ್ಬಿಟ್ಟು ಕೆಟ್ಟದಾಗಿ ಬಿಹೇವ್ ಮಾಡಿ ಮಾಡಿದಾಗ ಮನುಷ್ಯ ಆದ್ಮೇಲೆ ಉದ್ವೇಗ ಆಗುತ್ತೆ, ಹೊಡೆದು ಅವಾಗ ಸತ್ತೋದ್ರೆ ಆ ಗ್ರಾವಿಟಿ ಬೇರೆ ಆಗುತ್ತೆ. ಬಟ್ ಆ ರೀತಿ ಅಲಿಗೇಷನ್ಸ್ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋ ಅಲಿಗೇಷನ್ಸು ಅಲ್ಲೆಲ್ಲೋ ಕಮೆಂಟ್ ಮಾಡಿದ್ದಾರೆ ಅಂತ, ಅದೇನು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಅಲ್ಲಿಂದ ಹೋಗಿ ಕರ್ಕೊಬರೋದ್ರಿಂದ ಇದು ಕೋಲ್ಡ್ ಬ್ಲಡೆಡ್ ಆಗುತ್ತೆ ಒಂಥರ. ಎಸ್, ಯಾಕೆಂದ್ರೆ ತುಂಬಾ ಹತ್ರದಲ್ಲಿ ಇದ್ದಿದ್ರೆ ನೀವು ಹೇಳಿದಾಗೆ ಆ ಡಿಫೆನ್ಸ್ ಆಗಿರೋದು. ಇವಾಗ ನಿಮ್ಮ ಎದುರಿಗೆ ಆಗಲಿ ಯಾರೇ ಆಗಲಿ ಫಸ್ಟ್ ಮನುಷ್ಯ ಆಗ್ತಾನೆ. ಹುಬ್ಳಿ ಮರ್ಡರ್ ಕೇಸಲ್ಲಿ ಆಯ್ತಪ್ಪ, ಅಕ್ಯೂಸ್ಡು ಟ್ರೈನಲ್ಲಿ ಹೋಗ್ತಾ ಇದ್ದಂತೆ, ಒಬ್ಬ ಮಹಿಳೆ ಟಾಯ್ಲೆಟಲ್ಲಿ ಇದ್ಲು, ಇನ್ನೇನೋ ಇಣಕ್ಕೆ ನೋಡೋ ಪ್ರಯತ್ನ ಪಟ್ಟ, ಗಂಡ ಬಂದ, ಹಾತಾಪಾಯ ಆಯಿತು, ಏನೋ ಜಗಳ ಆಯಿತು, ಆ ಟ್ರೈನಿಂದ ಬಿದ್ದುಬಿಟ್ಟ ಅಂತ. ದಟ್ ಈಸ್ ಓಕೆ ಅಂದ್ರೆ ಮಿಸ್ಬಿಹೇವ್ ಮಾಡ್ತಾ ಇದ್ದ. ಆ ಟೈಮಲ್ಲಿ ಆ ಡಿಫೆನ್ಸಸ್ ಬರುತ್ತೆ, ಏನು ನನ್ನ ಹೆಂಡತಿ ಜೊತೆಗೆ ದುರ್ವರ್ತನೆ ಮಾಡ್ತಾ ಇದ್ದ. ಅಗ್ರೆಸರ್ ಅವನಾಗ್ತಾನೆ. ಅಗ್ರೆಸರ್ ಯಾರು? ಅಗ್ರೆಸರ್ ಅವನಾಗ್ತಾರೆ. ಮಾಮೂಲಿಯಾಗಿ ಹ್ಯೂಮನ್ ನೇಚರ್ ಹೇಗಿರುತ್ತೆ, ಒಬ್ಬ ಏನೇ ಆದರೂ ಕೂಡ ಆ ಟೈಮಲ್ಲಿ ಏನು ಎಕ್ಸೈಟ್ ಆಗೋವಂಥದ್ದು, ಅವನು ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸೀಸ್ ಏನಿರುತ್ತೋ ಬಂದೇ ಬರುತ್ತೆ. ಅವಾಗ ಒಂದು ಲೆಸರ್ ಗ್ರಾವಿಟಿಗೆ ನೀವು ಯಾವುದು 304 Part 2 ಹೇಳಿದ್ರಲ್ಲ, ಸಡನ್ಗೆ ಇದಾಗಿ ಪ್ರೊವೊಕೇಶನ್ ಅವ್ರ ಕಡೆಯಿಂದ ಇದ್ದು ಆದಾಗ ಆ ಡಿಫೆನ್ಸಸ್ ಈ ಕೇಸಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಏನು ತೊಗೊಬೋದು, ನನ್ನ ಡಿಫೆನ್ಸಸ್ ಇದರಲ್ಲಿ ಡಿಫೆನ್ಸ್ ಅವ್ರು ಏನು ತೊಗೊಬೋದು ಅಂದರೆ, ವೆಪನ್ಸ್ ಯೂಸ್ ಮಾಡಿಲ್ಲ, ನಮ್ಮ ಉದ್ದೇಶ ಮರ್ಡರ್ ಮಾಡೋದಾಗಲಿ ಹೋಮೋಸೈಡ್ ಆಗಲಿ ಇದ್ದಿರಲಿಲ್ಲ. ಅವನಿಗೆ ಏನೋ ಒಂದು, ಇವಾಗ ಅದ್ರಲ್ಲಿ ಪೋಸ್ಟ್ ಮಾರ್ಟಮಲ್ಲೂ ನೋಡಬೇಕು ಕಾಸ್ ಆಫ್ ಡೆತ್ ಏನಿದೆ ಅಂತ. ಇವಾಗ ಎಕ್ಸಾಂಪಲ್ ಇವನೇನ ಹಾರ್ಟ್ ಪೇಷಂಟು ಮತ್ತೊಂದು ಇಲ್ಲ ಏನೋ ಏಲ್ಮೆಂಟಿಂದ ಸಫರ್ ಮಾಡ್ತಾ ಇದ್ದಿದ್ದಾಗಿ ನಾನು ಹೇಳ್ತಿರೋದು ಹೈಪೋಥೆಟಿಕಲ್. ಆ ಟೈಮಲ್ಲಿ ಅಸಾಲ್ಟ್ ಮಾಡಿದಾಗ ಅದರಿಂದ ಸತ್ತಿದ್ರೆ ಆ ಡಿಫೆನ್ಸಸ್ ಎಲ್ಲ ತಗೊಬೋದು ಅವರು. ಬಟ್ ಪ್ರಾಸಿಕ್ಯೂಷನ್ ಅವರು ಹೇಳ್ತಾರೆ ವೈಟಲ್ ಪಾರ್ಟ್ಸ್ಗೆ ಯಾವುದಕ್ಕನ ಹೊಡೆದಿದ್ರೆ, ಯಾವುದು ಅವರು ಪೆನ್ನಿಸ್ ಆಗಲಿ ಇಲ್ಲ ಕಿವಿಗೋ ಮತ್ತೊಂದು ಇದ್ದು ಅದೆಲ್ಲ ಇದ್ದು, ಆಮೇಲೆ ನೀವು ಹೇಳ್ದಂಗೆ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟು ಯಾವ ರೀತಿ ಅದನ್ನ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆಮೇಲೆ ಯಾರೋ ಬೋಗಸ್ ಸರೆಂಡರ್ ಆಗುವಂಥದ್ದು. ಇವಾಗ ಆ ಬೋಗಸ್ ಸರೆಂಡರ್ ಎಲ್ಲ ಅದೇ ಒಂದು ಇಂಪಾರ್ಟೆಂಟ್ ಸಾಕ್ಷಿ ಆಗ್ತಾರೆ. ಆ ರೀತಿನೂ ಆ 201ಗೆ ಅವರು ಬರ್ತಾರೆ ಡೆಸ್ಟ್ರಾಯಿಂಗ್ಗೆ. ಅಂದರೆ ಅತಿ ಜಾಣತನವು
ಕೇಸ್ ಕುತ್ತಿಗೆಗೆ ಬರುತ್ತೆ ಅಂತ. ಅತಿ ಜಾಣತನ ಇದು. ಹೌದು. ಸಾಮಾನ್ಯ ನಾವು ನೋಡಿದಾಗೆ ಯಾವ ಕ್ರೈಮ್ಗಳು ಭಾಳ ಕ್ರೂಡಾಗಿ ಆಗಿರ್ತಾವಲ್ಲ ಅದನ್ನು ಡಿಟೆಕ್ಷನ್ ಕಷ್ಟ. ಯಾವುದು ಕ್ರೈಮ್ ಪ್ಲ್ಯಾಂಡ್ ಆಗಿ ಸೊಫಿಸ್ಟಿಕೇಟೆಡ್ ಆಗಿ ಮಾಡಿರ್ತಾರೋ ತುಂಬಾ ಇದು ಎವಿಡೆನ್ಸ್ನ ಬಿಟ್ಟು ಹೋಗ್ತಾ ಇರ್ತಾರೆ, ಬುದ್ಧಿವಂತಿಕೆ ಮಾಡಿ ಸೊಫಿಸ್ಟಿಕೇಶನ್ ಮಾಡುತ್ತಾ ಹೋಗೋಂಥದ್ದು. ಬಟ್ ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಷನ್ ನಾನು ಹೇಳೋದು ಇವೆಲ್ಲ ನಮ್ಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಒಂದು ಅವಕಾಶಗಳು. ಏನು ಸಮಾಜದಲ್ಲಿ ಒಂದು ಪ್ರೂವ್ ಮಾಡೋಕ್ಕೆ ಏನು ನಮ್ಮ ಕೇಪಬಿಲಿಟೀಸ್ನ ಎಲ್ಲರೂ ಸಾಮಾನ್ಯವಾಗಿ ಒಂದು ಏನು ಹೇಳ್ತಾರೆ, ಜುಡಿಷಿಯರಿ ಮೇಲೆ ಅಲಿಗೇಷನ್ ಮಾಡಿಬಿಡ್ತಾರೆ ನಾಳೆ ಅಕ್ವಿಟಲ್ ಆಯಿತು ಅಂದರೆ. ಬಟ್ ಅದರಲ್ಲಿ ಅವನು ಏನು ಚಾರ್ಜ್ ಶೀಟ್ ಹಾಕಿರ್ತಾನೆ, ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿರ್ತಾನೆ, ಅದರಲ್ಲೆಲ್ಲೂ ಬರೋದೇ ಇಲ್ಲ, ಸಾಕ್ಷಿಗಳು ಸಪೋರ್ಟ್ ಮಾಡಿರಲ್ಲ. ಕೊನೆಗೆ ಬ್ಲೇಮ್ ಏನು ಮಾಡ್ತಾರೆ, ಹೌದು ಕೋರ್ಟಿಂದ ಏನು ಅಕ್ವಿಟ್ ಆದ ಅಂತಾರೆ. ಏನಕ್ಕೆ ಕೋರ್ಟು ಆ ನಿರ್ಧಾರಕ್ಕೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲೂ ಯಾರೂ ಸ್ಟಡಿ ಮಾಡೋದೇ ಇಲ್ಲ. ಅದಕ್ಕೆ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಪ್ರಾಪರಾಗಿ ಸೈಂಟಿಫಿಕ್ ಮೆಥಡಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈ ಕೇಸಲ್ಲಿ ನನ್ನ ಪ್ರಕಾರ ಆರೋಪಿಗಳಿಗೆ ತುಂಬ ಕಷ್ಟ ಇದೆ. ಯಾಕೆಂದರೆ ಎಲ್ಲ ಡಿಜಿಟಲ್ ಎವಿಡೆನ್ಸ್ ಇದೆ. ಯಾವುದು ಅಲ್ಲಿಂದ ಟ್ರಾನ್ಸಾಕ್ಷನ್ ಆಗಿರೋವಂಥದ್ದು ಫೋನಲ್ಲಿ ರಿಟ್ರೀವ್ ಮಾಡ್ಬೋದು. ಹೌದು. ಆಮೇಲೆ ಅವ್ರು ಬಂದಿರೋವಂಥದ್ದು ಕೂಡ ಎಲ್ಲ ಕಡೆ CCTV ಫುಟೇಜ್ ಇರುತ್ತೆ, ಏನೋ ಈ ಟೋಲ್ ಗೇಟ್ಸಲ್ಲಿ ಎಲ್ಲ ಕಡೆ ಕಂಪ್ಲೀಟ್ ಅದು ಚೈನ್ ಆಫ್ ಇವೆಂಟ್ಸ್. ಹೌದು. ಲಾಸ್ಟು ಆಮೇಲೆ ನನ್ನ ಪ್ರಕಾರ ಇವರೆಲ್ಲರೂ ಒಟ್ಟಿಗೆ ಸೇರಿದ್ರು ಅಂದರೆ, ಎಕ್ಸಾಂಪಲ್ ಅಕ್ಯೂಸ್ಡು ಮತ್ತು ಡಿಸ್ಯೂಸ್ಡು ಒಟ್ಟಿಗೆ ಸೇರಿದ್ರು ಅಂತ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರು ಅಂದರೆ ಅವ್ರು ಈ ಕೇಸಲ್ಲಿ ಅಕ್ವಿಟಲ್ ತೊಗೊಳೋದು ತೀರಾ ಕಷ್ಟ. ಯಾಕೆಂದರೆ ಕಾನೂನಲ್ಲೇ ಕೆಲವು ಪ್ರಿಸಂಪ್ಷನ್ ಇದೆ. ಇವಾಗ ಎಕ್ಸಾಂಪಲ್ ಎಕ್ಸ್ ಮತ್ತು ವೈ ಇರ್ತಾರೆ ಒಟ್ಟಿಗೆ. ವೈ ಸತ್ತೋಗ್ತಾನೆ, ಅನ್ಯಾಚುರಲ್ ಇದರಲ್ಲಿ ಡೆತ್ ಆಗ್ತಾನೆ. ಕೊನೆಗೆ ನೋಡಿರೋದು ಎಕ್ಸ್ ಜೊತೆ ನೋಡಿರ್ತಾರೆ. ಅವಾಗ ಎಕ್ಸ್ ಮೇಲೆ ಬರ್ಡನ್ ಇದೆ, ಹೇಗೆ ಸತ್ತ ಅವನು ಎಲ್ಲೋದ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಮೇಲೆ ಬರ್ಡನ್ ಇರುತ್ತೆ. ಅವ್ರು ಪ್ರಾಸಿಕ್ಯೂಷನ್ ಇದನ್ನ ಪ್ರೂವ್ ಮಾಡಿದಾಗ ಇಬ್ರು ಜೊತೆಲಿ ಇದ್ರು, ಕೊನೆಗೆ ಇವನು ಲಾಸ್ಟ್ ಸೀನ್ ಅಂದಾಗ ಬರ್ಡನ್ನು ಅಕ್ಯೂಸ್ಡ್ ಮೇಲೆ ಶಿಫ್ಟ್ ಆಗುತ್ತೆ. ಆ ರೀತಿ ಸೈಂಟಿಫಿಕ್ ಆಗಿ ಕೆಲವು ಕಾನೂನಿನ ತಜ್ಞರನ್ನೆಲ್ಲ ಬಳಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದು ಒಂದು ಏನೋ ತಾರ್ಕಿಕ ಹಂತಕ್ಕೆ ಹೋಗುತ್ತೆ. ನಾನು ಹೇಳೋದು ಇವಾಗ ಡಿಫೆನ್ಸ್ ಅವರು ಹಕ್ಕನ್ನು ಯಾರು ಕರ್ಟೇಲ್ ಮಾಡೋದಿಲ್ಲ. ಇವಾಗ ಯಾರು ಪೊಲೀಸ್ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಒಬ್ಬರು ಲಾಯರ್ ಇರ್ತಾರೆ, ಈ ಡಿಫೆನ್ಸ್ಗೂ ಅವರೇ ಆದಂಥ ಅವ್ರು ಲಾಯರ್ ಇರ್ತಾರೆ. ಅವ್ರವ್ರ ಕರ್ತವ್ಯಗಳು ಅವ್ರವ್ರು ಮಾಡ್ತಾ ಇರ್ತಾರೆ. ಇವಾಗ ಎಕ್ಸಾಂಪಲ್ ಡಿಫೆನ್ಸ್ಗೆ ಯಾರು ನಾಳೆ ತಾವು ಹೇಳಿದಾಗೆ ಹೇಗೆ ಮನಸಾಕ್ಷಿ ಇಲ್ದಿರೋ ಲಾಯರ್ ಹೇಗೆ ಆಗ್ತಾರೆ ಅಂದರೆ, ಕಾನೂನು ಹೇಗಿದೆ ಅಂದರೆ ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ಲೇ ಇರುವಂಥ ರೈಟ್ಸು. ನಾಳೆ ಕೋರ್ಟೇ ಯಾರು ಲಾಯರ್ ನಾನು ಹೌದು ದರ್ಶನ್ಗೆ ವಕಾಲತ್ ಹಾಕಲ್ಲ ಅಂದರೆ ಕೋರ್ಟೇ ಒಬ್ರು ಗೌರ್ಮೆಂಟಿಂದ ಲಾಯರ್ನ ಫ್ರೀ ಆಫ್ ಕಾಸ್ಟ್ ಅಪಾಯಿಂಟ್ ಮಾಡ್ತಾರೆ. ಭಯೋತ್ಪಾದಕನಿಗೆ ಕೊಟ್ಟರು ಲಾಯರ್ನ. ಯಾಕೆಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ಕಾನೂನು ಪ್ರೊಸೀಜರ್ ಹೇಗಿದೆ ಅಂತ. ಈ ರೀತಿ ಇದೆ. ಆಮೇಲೆ ಪ್ರಾಸಿಕ್ಯೂಷನ್ ಅವ್ರಿಗೂ ಇದರಲ್ಲೂ ಭಾಳ ಅವಕಾಶಗಳಿದ್ದಾವೆ. ಏನು 90 days ಕಸ್ಟಡಿ ಬೇಕಾದರೆ 90 daysಗೆ ಕಂಪ್ಲೀಟ್ ಚಾರ್ಜ್ ಶೀಟ್ ಹಾಕಬೇಕು ಅನ್ನೋದು ಇಲ್ಲ. 90 daysಗೆ ಒಂದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಹಾಕಿ ಸಬ್ಸಿಕ್ವೆಂಟ್ ಆಗಿ ಅವ್ರು ಎಷ್ಟು ಟೈಮ್ ತೊಗೊಂಡ್ರು ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡುತ್ತೆ. 173(8) ಫರ್ದರ್ ಇನ್ವೆಸ್ಟಿಗೇಷನ್ ಎವಿಡೆನ್ಸು ಟ್ರಯಲ್ ಸ್ಟೇಜಲ್ಲೂ ಕೂಡ ಹೊಸದೇನ ವಿಷಯಗಳು ಫ್ಯಾಕ್ಟ್ಸ್ ಬಂತು ಅಂದರೆ ಅದನ್ನು ಕೋರ್ಟ್ ಗಮನಕ್ಕೆ ಹಾಕಿ ಹೆಚ್ಚುವರಿ ಸಾಕ್ಷಿಗಳಾಗಿ ಮಾಡ್ಬೋದು. ಈ ರೀತಿ ಇದೆ. ನಾನು ಹೇಳೋದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸು ಇದು ಜನಗಳ ಮೇಲೆ ಒಂದು ಅವ್ರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ನಾವು ಅದನ್ನು ಮೀರಿ ನಿಲ್ತೀರಿ. ಏನು ಒಂದು ಜನಗಳಲ್ಲಿ ಏನು ಒಂದು ಪ್ರಿಸಂಪ್ಷನ್ ಇದೆ ಅಂದರೆ ಕಾನೂನಲ್ಲಿ ಪಾಪ ಯಾರೋ ರೈತರು BPL ಕಾರ್ಡ್ ಹೋಲ್ಡರ್ಸು ಅವ್ರಿಗೆ ಮಾತ್ರ ಕನ್ವಿಕ್ಷನ್ ಆಗುತ್ತೆ. ಕಾನೂನಿನ ಬಲೆಯಲ್ಲಿ ಸಣ್ಣ ಸಣ್ಣ ಮೀನುಗಳು ತಪ್ಪಿಸ್ಕೋತವೆ, ತಿಮಿಂಗಲಗಳು ತಪ್ಪಿಸ್ಕೋತವೆ, ಸಿಗದ ಮಧ್ಯದವರು ಅನ್ನೋದೊಂದು ಪ್ರೆಸೆಂಪ್ಷನ್ ಇದೆ. ಇದು ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಹೋಗೋಂಥದ್ದು. ನೀನು ಎಷ್ಟೇ ಬಲಶಾಲಿ ಆಗಿದ್ರು ಪ್ರಭಾವಿ ಆಗಿದ್ರು ಕೂಡ ಕಾನೂನು ದೊಡ್ಡದು. ಆಮೇಲೆ ಜೀವಾವಧಿ 14 ಜೀವಾವಧಿ ಅಂದರೆ ಅದೇನು ಸುಮ್ಮನೆ ಅಲ್ಲ. ಮನುಷ್ಯ 14 ವರ್ಷ ಇದರಲ್ಲಿರೋ ಜುಡಿಷಿಯಲ್ ಕಸ್ಟಡಿಯಲ್ಲಿರೋದು ಸುಮ್ಮನೆ ಅಲ್ಲ. ಹಾಗಾಗಿ ನಾನು ಹೇಳೋದು ಆ ಒಂದು ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ನನ್ನೊಂದು ಪರ್ಸ್ನಲ್ ಒಪಿನಿಯನ್. ನಾಟ್ ಆಸ್ ಎ ಅಡ್ವೊಕೇಟ್, ಒಂದು ಕಾಮನ್ ಮ್ಯಾನ್ ಆಗಿ ನನ್ನದು ಒಪಿನಿಯನ್. ಇನ್ನೊಂದು ತುಂಬ ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಪೊಲೀಸ್ ಕಸ್ಟಡಿ ಅಂತೂ ಆಗಿದೆ. ಪವಿತ್ರ ಗೌಡ, ದರ್ಶನ್ ಅಂಡ್ 11 others ಪೊಲೀಸ್ ಕಸ್ಟಡಿಗೆ 6 ದಿವಸ ಅಂತ ಬರ್ತಾ ಇದೆ. ಐ ಹೋಪ್ ಇಟ್ ಈಸ್ 6 days ಓನ್ಲಿ. 6 ದಿವಸ ಅಂತ ಅನ್ಕೊಳ್ತೀನಿ. 6 ದಿವಸ ಪೊಲೀಸ್ ಕಸ್ಟಡಿ. ದರ್ಶನ್ ಮತ್ತು ಇತರ 12 ಆರೋಪಿಗಳು ಕೊಲೆ ಕೇಸ್ನಲ್ಲಿ 6 ದಿನ ಪೊಲೀಸ್ ಕಸ್ಟಡಿ. 6 ದಿವಸ ಪೊಲೀಸರು ತನಿಖೆ ನಡೆಸ್ತಾರೆ, ವಿಚಾರಣೆ ನಡೆಸ್ತಾರೆ, ಇವರಿಂದ ವಶಪಡಿಸಿಕೊಳ್ಳಬೇಕಾದ ವಸ್ತುಗಳನ್ನು ವಶಪಡಿಸಿಕೊಳ್ತಾರೆ. ಬೇಸಿಕಲಿ ತನಿಖೆಯಲ್ಲಿ ಮಿಸ್ಸಿಂಗ್ ಡಾಟ್ಸ್ ಕನೆಕ್ಟ್ ಮಾಡ್ತಾರೆ. 14 ದಿವಸ ಪೊಲೀಸರು ವಶಕ್ಕೆ ಕೇಳಿದ್ರು.
ದರ್ಶನ್ ಕಡೆ ಇಬ್ಬಿಬ್ಬರು ವಕೀಲರು ಬಂದು ಪೊಲೀಸರಿಗೆ ವಶಕ್ಕೆ ಕೊಡುವ ಅವಶ್ಯಕತೆನೇ ಇಲ್ಲ, ಇವ್ರನ್ನ ಜೈಲಿಗೆ ಕಳಿಸಿ ಅಂತ ವಾದ ಮಾಡಿದ್ರು. ನ್ಯಾಯಾಧೀಶರು 6 ದಿವಸ ಕಸ್ಟಡಿ ಕೊಟ್ಟಿದ್ದಾರೆ. ಆರು ದಿವಸ ಕಸ್ಟಡಿ. ಸುಧನ್ವ ಅವರೇ, ಅವ್ರದ್ದೇ ಆದಂಥ ಹಕ್ಕುಗಳಿರ್ತವೆ ಇಲ್ಲಿ, ಅಂಡರ್ಸ್ಟ್ಯಾಂಡೇಬಲಿ. ದಿನ ವಕೀಲರನ್ನ ಭೇಟಿ ಆಗಬಹುದು, ಇಷ್ಟೊತ್ತು ಭೇಟಿ ಆಗಬಹುದು, ಇತ್ಯಾದಿ ಇತ್ಯಾದಿ. ಏನೇನು ಹೇಳುತ್ತೆ ಕಾನೂನು? ಇವ್ರಿಗೆ ಏನೇನು ಹಕ್ಕುಗಳಿದೆ? ಇದಕ್ಕೆ ಪ್ರಕರಣ ಬಿಟ್ಟು ಜನರಲ್ ಆಗಿ ಮಾತಾಡೋದಾದ್ರೆ, ಯಾವುದೇ ಒಬ್ಬ ಅಕ್ಯೂಸ್ಡನ್ನು ಪ್ರೊಡ್ಯೂಸ್ ಮಾಡಿದಾಗ ಅವ್ನಿಗೇನಾನ ಹೆಲ್ತ್ ಇಶ್ಯೂಸ್ ಇದೆಯಾ, ಏನು ಮೆಡಿಕೇಶನ್ಸ್ ಇತ್ತು ಅಂದರೆ, ಕಂಟಿನ್ಯೂಸ್ ಮೆಡಿಕೇಶನ್ಸ್ ಇತ್ತು ಅಂದರೆ ಆ ಮೆಡಿಕೇಶನ್ಸ್ನ ಕೊಡೋವಂಥದ್ದು. ಬಟ್ ಪೊಲೀಸ್ ಕಸ್ಟಡಿ ಅಂದಾಗ ಎಲ್ಲರಿಗೂ ಬರೋವಂಥದ್ದು ಎದೇನೋ ಬಂದ್ಬಿಡುತ್ತೆ. ಇಟ್ ಈಸ್ ಎ ವೆರಿ ಡಿಗ್ರೇಡಿಂಗ್, ಹ್ಯೂಮನ್ ಡಿಗ್ರೇಡಿಂಗ್ ಇದು ಅಂತ. ಬಟ್ ಇಂಥ ಕೇಸಸಲ್ಲಿ ನಮ್ಮ ಪೊಲೀಸವ್ರು ಮಾಡಲ್ಲ. ಬಟ್ ಅವ್ನು ಯಾರೋ BPL ಕಾರ್ಡು, ಬಿಲೋ ಪವರ್ಟಿ ಲೈನ್ ಇರೋರು ಎಲ್ಲ ನಾವು ಸಾಮಾನ್ಯವಾಗಿ ನೋಡಿದ್ರಿ ಹೇಗೆ ನಡೆಸ್ಕೊತಾರೆ ಅಂತ. ನಾವು ಹೇಳೋಂಥದ್ದು ಎಲ್ಲರನ್ನೂ ಇದೇ ರೀತಿ ನಡೆಸ್ಕೊಳ್ಳಿ ಅಂತ ಆ್ಯಸ್ ಎ ಅಡ್ವೊಕೇಟ್ ಹೇಳೋಂಥದ್ದು. ಒಬ್ರಿಗೆ ಒಂದು ಸ್ಟ್ಯಾಂಡರ್ಡು, ಪ್ರಭಾವಿಗಳಿದ್ದಾಗ ಒಂದು ಸ್ಟ್ಯಾಂಡರ್ಡು, ಇದು 3rd ಡಿಗ್ರಿ ಮೆಥಡನ್ನು ಯೂಸ್ ಮಾಡಬೇಡಿ ಅನ್ನೋದು ಆ್ಯಸ್ ಎ ಅಡ್ವೊಕೇಟ್ಸ್ ಆಗಿ ಎಲ್ಲ ಅಡ್ವೊಕೇಟ್ಸು ಇದೇ ಒಂದು ಲೀಗಲಿನೇ ಇರಿ ಅಂತಲೇ ಸಾಮಾನ್ಯವಾಗಿ ನಮ್ಮದು ಇದಿರುತ್ತೆ, ಏನು ಕೋರ್ಟ್ ಮುಂದೆ ಕಂಟೆನ್ಷನ್ಸ್ ಇರುತ್ತೆ. ಇವಾಗ ಏನಾನ ರಿಕವರೀಸ್ ಮಾಡಬೇಕು ಅಂದರೆ, ಇವಾಗ ಎಕ್ಸಾಂಪಲ್ ಅದರಲ್ಲಿ ಏನೋ ಕಾರುಗಳು ಮತ್ತು ವೆಹಿಕಲ್ಸು ಯೂಸ್ ಆಗಿದ್ದರೆ ಆ ಕಾರುಗಳ್ನ ಸೀಸ್ ಮಾಡ್ತಾರೆ, PF ಮಾಡಿ ಕೋರ್ಟ್ಗೆ ಹಾಕ್ತಾರೆ. ಅದನ್ನು ಎಲ್ಲಿತ್ತು ಒಂದು, ಇವಾಗ ಎಕ್ಸಾಂಪಲ್ ಅದೆಲ್ಲ ಮೈಸೂರಲ್ಲೇ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು, ಅಲ್ಲಿಗೆ ಹೋಗಿ ಸೀಸ್ ಮಾಡಬೇಕಾಗತ್ತೆ. ಸೀಸ್ ಮಾಡಬೇಕಾದ್ರೆ ಆರೋಪಿನ ಕರ್ಕೊಂಡು ಹೋಗ್ತಾರೆ, ಆರೋಪಿಗೆ ಗೈಡ್ ಮಾಡ್ತಾರೆ. ಅವರು ನನ್ನ ಕಾರನ್ನು ಮಂಡ್ಯದಲ್ಲಿ ಇಲ್ಲಿ ನಿಲ್ಸಿದ್ದೀನಿ ಅಂತ ಆರೋಪಿನೂ ಕೂಡ ಕರ್ಕೊಂಡು ಹೋಗಿ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅಲ್ಲಿ ತೋರಿಸ್ತಾರೆ, ಆರೋಪಿನೇ ಕರ್ಕೊಂಡು ಹೋಗಿ ತೋರಿಸಿದ್ರು ನೋಡಿ. ಫೋನ್ಸ್ ಇರ್ಬೋದು. ಇವಾಗ ನನ್ನ ಪ್ರಕಾರ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸ್ ತುಂಬ ಕ್ರೂಷಿಯಲ್ ಇದೆ. ಯಾಕೆಂದರೆ ಚೈನ್ ಆಫ್, ನನ್ನ ಪ್ರಕಾರ ಇದರಲ್ಲಿ ಯಾರೂ ಐ ವಿಟ್ನೆಸ್ ಇಲ್ಲ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಪ್ರೂವ್ ಮಾಡಬೇಕಾಗುತ್ತೆ. ಯಾವ್ದಾವ್ದು ಸರ್ಕಮ್ಸ್ಟೆನ್ಸಸ್ ಅಂದರೆ, ಫಸ್ಟ್ ಆಫ್ ಆಲ್ ಮೋಟಿವ್ ಏನಿತ್ತು, ಈ ಕ್ರೈಮ್ಗೆ ಮೋಟಿವ್ ಏನು, ಆ ಮೋಟಿವ್ನ ಫೋನನ್ನು ರಿಟ್ರೀವ್ ಮಾಡಿದ್ರ, ಯಾವುದು ಡಿಸೀಸ್ಡ್ ಫೋನ್ ಇರ್ಬೋದು, ಮತ್ತು 2 ಇರುತ್ತೆ, ರಿಸೀವಿಂಗ್ ಎಂಡು ಮತ್ತು ಸೆಂಡರು. ಎರಡರಲ್ಲಿ ಯಾವುದನ್ನ ಒಂದು ಫೋನ್ ಸೆಕ್ಯೂರ್ ಮಾಡಿದ್ರೂ ಆಗುತ್ತೆ. ಇವಾಗ ಸೆಕ್ಯೂರ್ ಮಾಡೋಕ್ಕೆ ಆಗೇ ಇಲ್ಲ ಅಂದರೂ ಕೂಡ ಬೇರೆ ಬೇರೆ ಇದರಲ್ಲಿ ಏನು ಸರ್ಕಮ್ಸ್ಟೆನ್ಷಿಯಸಲ್ಲಿ ಅದನ್ನು ಇದು ಮಾಡ್ಬೋದು. ಎಕ್ಸಾಂಪಲ್, ಡಿಸೀಸ್ಡ್ ಫೋನ್ ಡೆಸ್ಟ್ರಾಯ್ ಆಗಿದ್ದು, ಯಾವುದೋ ರಿಸೀವರ್ ಫೋನು, ಯಾರು ಇಲ್ಲಿರೋಂಥ ಅಕ್ಯೂಸ್ಡ್ ಫೋನ್ಗೆ ಯಾವುದನ್ನು ಮೆಸೇಜಸ್ ಇದ್ದಿದ್ದು, ಆ ಫೋನ್ ಕೂಡ ಡೆಸ್ಟ್ರಾಯ್ ಆಗಿದ್ರೆ ಹೇಗೆ ಮೋಟಿವ್ನ ಇದು ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನು ಅವ್ರ ಜೊತೆಯಲ್ಲಿರುವಂಥ ಫ್ರೆಂಡ್ಸು, ಮತ್ತೊಂದು ಈ ಒಂದು ಹಳೆ ನಡವಳಿಕೆಗಳು ಅದರಲ್ಲಿ ರಿಟ್ರೀವ್ ಮಾಡೋವಂಥದ್ದು. ಆ ನಂತರ ಅಲ್ಲಿಂದ ಕರ್ಕೊಬಂದಿರೋದಕ್ಕೆ ಇವ್ರು ಹೋಗಿರೋವಂಥದ್ದು, ಹೋಗೋಕ್ಕೆ ಮುಂಚೆ ಇವ್ರದ್ದು CDRಗಳು ಯಾರ್ಯಾರ ಜೊತೆ ಟಚ್ಚಲ್ಲಿದ್ದರು, ಆಮೇಲೆ ಅಲ್ಲಿ ಪಿಕ್ ಮಾಡಿದ್ಮೇಲೆ ಏನು ಪ್ಲ್ಯಾನ್ ಇತ್ತು. ಇವಾಗ ಎಕ್ಸಾಂಪಲ್ 302ಗೆ ತರಬೇಕು ಅಂದರೆ ಇವ್ರು ಫಸ್ಟಿಂದಾನೇ ಏನು ಇನಿಷಿಯಲ್ ಸ್ಟೇಜಿಂದಾನೇ ಆ ಮೋಟಿವ್ ಇತ್ತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಬರೀ ಇವರು ಅಸಾಲ್ಟ್ ಮಾಡಿ ಬುದ್ಧಿ ಹೇಳಿ ಕಳಿಸೋವಂಥದ್ದು ಉದ್ದೇಶ ಇರಲಿಲ್ಲ, ಕೊಲ್ಲಬೇಕು ಅಂತಾನೆ ಕರ್ಕೊಂಬಂದಿದ್ರು ಅಂತ ಇಲ್ಲ, ಕೊಲೆ ಮಾಡೋ ಉದ್ದೇಶನೇ ಇತ್ತು ಅನ್ನೋದನ್ನ ಅದನ್ನು ಹೇಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೂಡ ಹೇಗೆ ಕಲೆ ಹಾಕ್ತಾರೆ ಅನ್ನೋದೊಂದು. ಆಮೇಲೆ ಕರ್ಕೊಂಡು ಹೋಗಿರೋಂಥದ್ದು, ಅಲ್ಲಿ ಮೀಟ್ ಆಗಿದ್ದು, ಅಲ್ಲಿ ಇವ್ರು ಹೇಗೆ ನಡೆಸ್ಕೊಂಡ್ರು. ಇವಾಗ ಎಕ್ಸಾಂಪಲ್ ಒಂದು ಪ್ರಶ್ನೆ ಬರುತ್ತೆ, ಇವಾಗ ಕಾಮನ್ ಸೆನ್ಸ್. ಇವಾಗ ಹೊಡೆದು ಅವ್ರಿಗೆ ಬುದ್ಧಿ ಹೇಳಬೇಕಿತ್ತು ಅಂದರೆ ಅದನ್ನು ಅಲ್ಲೇ ಮಾಡ್ಬೋದಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಕರ್ಕೊಬಂದರು? ಕರೆಕ್ಟ್. ಹೌದು, ಇಲ್ಲಿಗೆ ಯಾಕೆ ಕರ್ಕೊಬಂದರು? ಇಲ್ಲಿಗೆ ಕರ್ಕೊಬಂದ್ಮೇಲೆ ಅವ್ರ ನಡವಳಿಕೆ ಹೇಗಿತ್ತು, ಅಲ್ಲೂ ಹೊಡೆದು ಕಳಿಸ್ಬೋದಿತ್ತಲ್ಲ, ಮತ್ತೆ ಜನ ಯಾಕೆ ಸೇರಿದ್ರು? ಹೌದು. ಆಮೇಲೆ ಅದನ್ನೇ ನಾನು ಹೇಳ್ತಾ ಇರೋದು, ಅಲ್ಲಿವರೆಗೂ ಎಸ್ಟಾಬ್ಲಿಷ್ ಮಾಡಿ. ನನ್ನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಇದು ಎಸ್ಟಾಬ್ಲಿಷ್ ಮಾಡೋದು ತೀರಾ ಈಸಿ ಇರುತ್ತೆ. ಯಾಕೆಂದರೆ CCTV ಫುಟೇಜು ಸಿಗುತ್ತೆ ಎಲ್ಲ ಕಡೆ. ಇವಾಗ CCTV ಫುಟೇಜ್ ಇದೆ, ಅವ್ರದ್ದು ಫೋನು ಲೊಕೇಶನ್ಸ್ ಸಿಗುತ್ತೆ, ಇದಾಗಿರೋದು ಎಲ್ಲರೂ ಒಟ್ಟಿಗೆ ಸೇರಿದ್ದು CDR ಮತ್ತು ಟವರ್ ಡಂಪಿಂಗಲ್ಲಿ ಸಿಗುತ್ತೆ. ಒಂದೇ ಒಂದು ಕ್ರೂಷಿಯಲ್ ನನ್ನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ತೋರಿಸ್ಬೇಕಾಗಿರೋದು, ಆ ಸಮಯದಲ್ಲಿ ಡಿಸೀಸ್ಡ್ ಕೂಡ ಅವ್ರ ಜೊತೇಲಿ ಇದ್ದ ಅಂತ. ಡಿಸೀಸ್ಡ್ ಅವ್ರ ಜೊತೇಲಿ ಇದ್ದ ಅಂತ ತೋರಿಸಿದ ತಕ್ಷಣ ಅಕ್ಯೂಸ್ಡ್ಗಳಿಗೆ ಈ ಕೇಸಲ್ಲಿ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈ ಕೇಸಲ್ಲಿ ಹಳೆಯ ಆ್ಯಂಟಿಸಿಡೆಂಟು ನೀವೆಲ್ಲ ಹೇಳಿದಾಗೆ ಕ್ರಿಮಿನಲ್ ಕೇಸಸ್ ಇತ್ತು. ಆಮೇಲೆ ಹೀ ಈಸ್ ಆ್ಯನ್ ಪವರ್ಫುಲ್ ಮ್ಯಾನ್, ಅದನ್ನು ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಅವರು ಏನೋ ದುಡ್ಡಲ್ಲಿರ್ಬೋದು, ಪ್ರಭಾವದಲ್ಲಿರ್ಬೋದು, ಈಸ್ ಎ ಸ್ಟ್ರಾಂಗ್ ಪರ್ಸನ್. ಫಿಸಿಕಲಿ ಕೂಡ ಅಲ್ಲ, ಫಿಸಿಕಲಿ ಅನ್ನೋದಕ್ಕಿಂತ ಫಿಸಿಕಲಿ ಇವಾಗ ಏನೊಂದು ಫೋನ್ ಇದ್ದರೆ ಸಾಕು, ಏನು ಫಿಸಿಕಲಿ ಆಗಬೇಕಾಗಿಲ್ಲ. ಹಾಗಾಗಿರೋದ್ರಿಂದ ಬೇಲ್ಗೆಲ್ಲ ಇವೆಲ್ಲ ಫ್ಯಾಕ್ಟರ್ಸ್ ಆಗ್ತವೆ. ಇದನ್ನೆಲ್ಲ ಕನ್ಸಿಡರ್ ಮಾಡುತ್ತಾರೆ. ಏನು ಗ್ರಾವಿಟಿ ಆಫ್ ದಿ ಅಫೆನ್ಸು, ಮತ್ತು ಹಳೆ ಆ್ಯಂಟಿಸಿಡೆಂಟು,
ಇವನು ಸಾಕ್ಷಿ ನಾಶ ಆಚೆ ಬಿಟ್ಟರೆ ಸಾಕ್ಷಿ ನಾಶ ಮಾಡೋವಂಥ ಚಾನ್ಸಸ್ ಇದೆಯಾ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸ್ವಲ್ಪ ಬೇಲಿಗೆ ನನ್ನ ಪ್ರಕಾರ ಹೇಳೋಕ್ಕಾಗಲ್ಲ ಏನೇನು ಬಂದಿದೆ ಅಂತ, ಇದು ತುಂಬ ಇನ್ನೂ ಪ್ರಿಲಿಮಿನರಿ ಸ್ಟೇಜು. ಬಟ್ ಬೇಲಿಗೆ ನನ್ನ ಅಭಿಪ್ರಾಯದಲ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ನು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೊಂತೀನಿ. ಆದಷ್ಟು ಒಳ್ಳೆಯದು. ಆ್ಯಸ್ ಅ ಸೊಸೈಟಿ, ಒಂದು ಸರ್ಕಾರವಾಗಿ, ಸರ್ಕಾರ ಅಂದರೆ ಪೊಲೀಸ್ ವ್ಯವಸ್ಥೆ ಅದರಲ್ಲಿ ಬರುತ್ತೆ, ಸಂವಿಧಾನದ 3ನೇ ಸ್ತಂಭವಾಗಿ ಯಾರ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಒಂದು ಕಡೆ ಕೋಟ್ಯಾಧೀಶ, ಬಲಾಢ್ಯ, ಪಾಪ್ಯುಲರು, ಸೆಲೆಬ್ರಿಟಿ. ಇನ್ನೊಂದು ಕಡೆ ಚಿತ್ರದುರ್ಗದ ಮಧ್ಯಮ ವರ್ಗದ ಕುಟುಂಬದ ಬಡವರ ಮನೆ ಹುಡುಗ. ಯಾರ ಜೊತೆಗೆ ಯಾರು ನಿಂತ್ಕೊಳ್ತಾರೆ ಅನ್ನೋದು ಮುಖ್ಯ. ನನ್ನ ಆತ್ಮಸಾಕ್ಷಿ ರೇಣುಕಾಸ್ವಾಮಿ ಪರವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕಿದ್ದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಅಥವಾ ಕಮೆಂಟ್ ಏನು ಕ್ಲಾರಿಟಿ ಸಿಗಬೇಕು. ಅದ್ಯಾವುದೂ ಕೂಡ ಒಬ್ಬ ಮನುಷ್ಯನನ್ನು ಕೊಲೆಯಾಗುವುದಕ್ಕೆ ಅರ್ಹನನ್ನಾಗಿಸುವುದಿಲ್ಲ. ಕೊಲೆ ಆಗುವುದಕ್ಕೆ ಆತನನ್ನು ಅರ್ಹನನ್ನಾಗಿಸುವುದಿಲ್ಲ. ಹಿಂದೊಂದು ಸಲ ನಾನು ಪತ್ರಿಕೆಯಲ್ಲಿದ್ದಾಗ ಹೆಡ್ಲೈನ್ ಬರೆದಿದ್ದೆ, ಕ್ಷುಲ್ಲಕ ಕಾರಣಕ್ಕೆ ಕೊಲೆ. ಯಾರೊಬ್ಬ ರಿಟೈರ್ಡ್ ಮೇಸ್ಟ್ರು ಪತ್ರ ಬಂದಿತ್ತು, ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಅಂದ್ರೆ ಅರ್ಥ ಏನು, ಸೂಕ್ತ ಕಾರಣಕ್ಕೆ ಕೊಲೆ ಅಂತ ಯಾವಾಗ ಹೇಳ್ತೀರಿ ನೀವು ಅಂತ ಕೇಳಿದ್ರು. ಲುಕ್ ಅಟ್ ಹಿಸ್ ಕ್ವಶನ್. ಇದನ್ನೇನೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಅಂತ ಬರೆದಿದ್ದೀರಪ್ಪ, ಇನ್ಯಾವುದೋ ಇರಬೇಕಲ್ಲ. ಹಂಗಿದ್ರೆ ಇದು ಕ್ಷುಲ್ಲಕ ಅನ್ನೋದಾದರೆ ಮತ್ಯಾವುದೋ ಇರಬೇಕಲ್ಲ, ಸೂಕ್ತ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋದು ಏನಾದ್ರು ಒಂದು ಇರಬಹುದಲ್ಲ, ಅದೇನು ಹೇಳಿ ಅಂತ. ಕೊಲೆ ಮಾಡುವುದಕ್ಕೆ ಸೂಕ್ತವಾದ ಕಾರಣಗಳು ಏನೇನೋ ಒಂದು ಪಟ್ಟಿ ಮಾಡಿಕೊಡಿ ಅಂತ. ಐ ಫೆಲ್ಟ್ ಅಶೇಮ್ಡ್. ಯಾವ ಕಾರಣವೂ ಸೂಕ್ತ ಕಾರಣ ಅಲ್ಲ, ಯಾವ ಕಾರಣವೂ ಸೂಕ್ತ ಕಾರಣ ಅಲ್ಲ. ಅದರಲ್ಲೂ ತನ್ನ ದುಡ್ಡಿನ ಮದದಿಂದ, ತನ್ನ ಸೆಲೆಬ್ರಿಟಿ ಸ್ಟೇಟಸ್ನ ಮದದಿಂದ ಯಾರನ್ನು ಬೇಕಾದರೂ ಎಲ್ಲಿಂದನೋ ಎತ್ತಾಕೊಂಡು ಬಂದು ಬಡಿದು ಕೊಲ್ಲಿಸ್ಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಅಚ್ಚಗನ್ನಡದಲ್ಲಿ ಮದ ಅಂತಾರೆ. ಮದ ಇರೋದು ಮೊದಲಿಂದಾನೂ ಗೊತ್ತು. ಅಟ್ಲೀಸ್ಟ್ ಈ ಕೇಸ್ನಲ್ಲಿ ಇಳಿಯತ್ತಾ? ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ ಅದು, ಈ ಕೇಸ್ನಲ್ಲಿ ಇಳಿಯತ್ತಾ? ಇದು ಇಳಿಯುವ ಮದವಾಗಿದ್ದರೆ 12 ವರ್ಷದ ಹಿಂದೆನೇ ಇಳಿತಾ ಇತ್ತು, ಆವಾಗಲೇ ಇಳಿತಾ ಇತ್ತು. ಇಳಿಯುವ ಮದ ಅಂತ ಅನ್ನಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನ್ಯಾಯಾಲಯ ಈ ಕೇಸನ್ನು ಹೇಗೆ ನೋಡುತ್ತೆ? ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತನಿಖಾಧಿಕಾರಿಗಳ ಮೇಲಿದೆ. ಅವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸ್ತಾರೆ? ಫಾಲೋ ಮಾಡ್ತೀವಿ ಇದನ್ನು, ನೋಡೋಣ ಎಲ್ಲಿಗೆ ಹೋಗಿ ಹತ್ತತ್ತೋ ಇದು. ಒಂದು ಮಾತು ಮಾತ್ರ ಹೇಳಬಲ್ಲೆ, ಅಂತಿಮವಾಗಿ ಕೇಸಿನ ವಿಚಾರಣೆ ನಡೆದು ಯಾರು ಏನು ಸಾಕ್ಷಿ ಕೊಟ್ಟರು, ಯಾರೇನು ಸಾಕ್ಷಿ ಹೇಳಿದ್ರು, ಎಲ್ಲದರ ಆಧಾರದ ಮೇಲೆ ಅದು ಯಾವಾಗೋ ಒಂದು ಸಲ ಜಡ್ಜ್ಮೆಂಟ್ ಅಂತ ಒಂದು ಬರುತ್ತೆ. ಅದು ಏನೇ ಆಗಿರಲಿ, ಈ ಮನುಷ್ಯನ ಕ್ಷಮೆ ಇಲ್ಲ. ನೋ, ಕ್ಷಮೆ ಇಲ್ಲ ಈ ಮನುಷ್ಯನಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.